140 ಕೋಟಿ ಜನದಲ್ಲಿ ಅಬೌಟ್ 8 ರಿಂದ 10 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾ ಇರೋದು. ಹೌದಾ? ಹಾಂ, ಯೋ ನಾಟ್ ಇವನ್ 10%. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ವರ್ಷಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಹಾಕೊಂಡ್ರೆ ನೀವು ಡೆಪಾಸಿಟ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ನಮ್ಮ ಭಾರತದ ಪ್ರಧಾನಿ ಇಬ್ಬರು ದೇಶದವರೆಗೂ ಮಾತಾಡಿ ಒಂದಿನ ಸೀಸ್ ಫೈರ್ ಮಾಡಿಸಿ ಭಾರತದ ಸ್ಟೂಡೆಂಟ್ಸ್ ವಾಪಸ್ ತಂದ್ರಲ್ಲ, ಅದು ನಡೀತಿತ್ತ? ನೀವು ಇದನ್ನು 20-30 ವರ್ಷದ ಮುಂಚೆ ಯೋಚನೆ ಮಾಡೋಕ್ಕಾಗ್ತಿತ್ತ? ಬಂದಿದ್ದ ದುಡ್ಡನ್ನು ಫಸ್ಟು ಮಿಡಲ್ ಕ್ಲಾಸ್ ಅವರು ಯೂಶಲಿ ಖರ್ಚು ಮಾಡಿ ಆಮೇಲೆ ಉಳಿಸ್ತಾರೆ. ರಿಚ್ ಅಂದರೆ ಫಸ್ಟು ಬಂದಿದ್ದ ದುಡ್ಡನ್ನು ಫಸ್ಟ್ ಸೇವ್ ಮಾಡಿ ಆಮೇಲೆ ಉಳಿದಿರೋರಲ್ಲಿ ಖರ್ಚು ಮಾಡ್ತಾರೆ. ಹೌದು, ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಾ, ಏನು ಈ ಬಜೆಟಲ್ಲಿ ಮಧ್ಯಮ ವರ್ಗದವ್ರಿಗೆ ಏನೂ ಇಲ್ಲ ಅಥವಾ ಏನೂ ಮಾಡ್ತಾ ಇಲ್ಲ ಅಂತ. ಸೊ ಹಾಗಾಗಿ ಸ್ವತಃ ಫೈನಾನ್ಸ್ ಮಿನಿಸ್ಟ್ರೇ ಬಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಬೆಂಗಳೂರಲ್ಲಿ ಅದು ಇಡೀ ರಾಜ್ಯ ವ್ಯಾಪ್ತಿಯದು ಸುದ್ದಿ ಆಗುತ್ತೆ. ಇಲ್ಲ, ಇದು ಈ ಥರ ನಡೆದಿಲ್ಲ, ಬಡವರ ಪರ ಈ ಸರ್ಕಾರ ಬಡವರ ಪರ ಇದೆ. ಏನು ಇನ್ಕಮ್ ಟ್ಯಾಕ್ಸ್ ರೆಡಿ ಆಯಿತು, ಬಂದರು ನಿಮ್ಮ ಮನೆಯೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು, ಇದ್ದಿದ್ದು ಸೋಫಾ ಅರ್ಧ ಹಾಕಿ ದುಡ್ಡು ತೊಗೊಂಡು ಹೋಗ್ಬಿಟ್ರು ಅಥವಾ ಜ್ಯುವೆಲ್ರಿ ಎಲ್ಲ ತೊಗೊಂಡು ಹೋಗ್ಬಿಟ್ರು, ಅಲ್ಲಿರೋರಿಗೆ ಹೆದರ್ಸ್ಬಿಟ್ಟು ಬರ್ಸ್ಕೊಂಡ್ರು. ಆ ಥರದ್ದು ಯಾವುದೂ ನಡೆಯಲ್ಲ. ವಾಟ್ಸಪ್ ಆಗಲಿ ಮೆಸೇಜಸ್ ಆಗಿ ಡಿಲೀಟ್ ಆಗಿದ್ರು ಡಿಪಾರ್ಟ್ಮೆಂಟ್ ಎಸ್ ಗಾಟ್ ದಿ ಸಾಫ್ಟ್ವೇರ್ ಟು ರಿಟ್ರೀವ್ ಇಟ್. ಅದನ್ನು ಅವರು ರಿಟ್ರೀವ್ ಮಾಡಿ ಚೆಕ್ ಮಾಡ್ತಾರೆ ಟ್ರಾನ್ಸಾಕ್ಷನ್. ನೀವು ಇದೆಲ್ಲ ಕನ್ವರ್ಸೇಷನ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ, ಸೊ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಇವೆಲ್ಲ ಕಳಿಸ್ಕೊಂಡು ಆಮೇಲೆ ಡಿಲೀಟ್ ಮಾಡಿದ್ದೀರಾ ಅಂತ ಅದು ಬರುತ್ತೆ ಅವ್ರಿಗೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರಶಾಂತ್ ಅವರು ಪ್ರಶಾಂತವಾಗಿ ಕೂತಿದ್ದಾರೆ. ಬಟ್ ಅವ್ರ ಹಿಂದೆ ಅವ್ರ ಪ್ರೊಫೈಲಿಂಗು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಂದ ಶುರು ಮಾಡಲಿ? ಇನ್ಫ್ಯಾಕ್ಟ್ ಆಲ್ ದಿ IT ರೇಡ್ಸ್ ಅಂತೆಲ್ಲ ಬಂದಾಗ ರೇಡ್ ಹೆಂಗೆ ನಡೆಯುತ್ತೆ, ಇದೆಲ್ಲದಕ್ಕೂ ಅವ್ರು ಯಾಕೆ ಕಾರಣ ಅಂದರೆ ಅಫ್ಕೋರ್ಸ್ ಪ್ರಶಾಂತ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈಸ್ ನಾಟ್ ಜಸ್ಟ್ ರೆಪ್ರೆಸೆಂಟಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ, ಈಸ್ ಅ ಸ್ಪೋಕ್ಸ್ ಪರ್ಸನ್. ಈ ನ್ಯಾಷನಲ್ ಮೀಡಿಯಾ ಅಂತೆಲ್ಲ ಬಂದಾಗ BJPನ ರೆಪ್ರೆಸೆಂಟ್ ಮಾಡ್ತಾ ಅದೊಂದಾಗಿರಲಿ, ಅಥವಾ ರೇಡ್ ಎಲ್ಲ ಆದಾಗ ಹೈ ಪ್ರೊಫೈಲ್ ಅವ್ರನ್ನ ಇವ್ರು ರೆಪ್ರೆಸೆಂಟ್ ಮಾಡಿರ್ತಾರೆ, ಅಥವಾ ಕೆಲವು ಸತಿ IT ಡಿಪಾರ್ಟ್ಮೆಂಟಲ್ಲಿ ಏನೇನಾಗುತ್ತೆ ಆ್ಯಂಡ್ ಆ್ಯಸ್ ಅನ್ ಅಕೌಂಟೆಂಟ್ ಹೌ ಟು ಅಂಡರ್ಸ್ಟ್ಯಾಂಡ್ ಟ್ಯಾಕ್ಸೇಷನ್ನು ಮತ್ತು ಲಾಸು, ಈ ಥರ ಎಲ್ಲ ವಿಚಾರಗಳನ್ನು ಇಂಟ್ರಡಕ್ಷನ್ ಮಾತ್ರ ಇಷ್ಟೊಂದು ಹೆವಿ ಆಗಿತ್ತು. ಬಟ್ ಐ ಹೋಪ್ ನಮ್ಮ ಕಾನ್ವರ್ಸೇಷನ್ ಇಸ್ ಗೋನ್ ಬಿ ಆ್ಯಸ್ ಕ್ಯಾಶುವಲ್ ಆ್ಯಸ್ ಇಟ್ ಕ್ಯಾನ್ ಗೆಟ್, ಸೊ ದಟ್ ಪ್ರತಿಯೊಬ್ಬರೂ ಯಾರೆಲ್ಲ ನೋಡ್ತಾ ಇದ್ದಾರೆ ಸರಳವಾಗಿ ಅರ್ಥ ಮಾಡಿಸುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕಡೆಯಿಂದ ನಡೆಯುತ್ತೆ. ಮೊದಲನೇದಾಗಿ ಪ್ರಶಾಂತ್ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ತುಂಬ ಸತಿ ನಾವು ಇವತ್ತು ಅಂತ ಅಂದ್ಕೊಂಡು, ಐ ಥಿಂಕ್ ದ ಲೇಟೆಸ್ಟ್ ಐ ರಿಮೆಂಬರ್ ಲಾಸ್ಟ್ ಟೈಮ್ ಒಂದು ಸತಿ ಬರಬೇಕಾಗಿತ್ತು, ಬಟ್ ಅವತ್ತು ನಿರ್ಮಲಾ ಸೀತಾರಾಮನ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಬೆಂಗಳೂರಲ್ಲಿದ್ದರು. ಅವಾಗ ನೀವು ಬರಲ್ಲ ಅಂದಾಗ ನನಗೆ ಸಡನ್ನಾಗಿ ಡೌಟು, ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದರೆ ಆ್ಯಸ್ ಅ CA ನಿಮಗೇನಪ್ಪ ಇರುತ್ತೆ ಅಂತಂದಾಗ ದೆನ್ ಐ ಅಂಡರ್ಸ್ಟುಡ್ BJPಗೆ ನೀವು ಯು ಆರ್ ಅಸೋಸಿಯೇಟೆಡ್ ವಿತ್. ಸೊ ಈ ಥರದ್ದೆಲ್ಲ ಒಂದು CA ಆಗಿರೋ ಒಂದು ಪೊಸಿಷನ್ನು ಎಳೆಯಾಗಿ ತುಂಬ ಕಡೆ ಕನೆಕ್ಟ್ ಆಗಿದೆ. ಎಲ್ಲ ಡೌಟ್ಸು ಕೇಳ್ತೀನಿ. ಫಸ್ಟ್ಲಿ ಹೇಗಿದ್ದೀರಾ, ಎಲ್ಲಿಂದ ಬರ್ತಾ ಇದ್ದೀರಾ? ಲೈಫ್ ಹ್ಯಾಸ್ ಬಿನ್ ಗುಡ್, ತುಂಬ ಚೆನ್ನಾಗಿದೆ. ಟ್ರೂ ಬ್ಲೂ ಬ್ಯಾಂಗ್ಳೂರಿಯನ್, ಬೆಂಗಳೂರು ಹುಡುಗ, ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲೇ. ಬಿಡಿಸಿಡ್ಬೇಕಂದ್ರೆ ಬೆಂಗಳೂರು ನಾರ್ತ್ ಅಂತ ಹೇಳ್ಬೋದು, ರಾಜಾಜಿನಗರ, ಮಲ್ಲೇಶ್ವರಂ ಆ ಭಾಗದಲ್ಲಿ. ಹಾಗಾಗಿ ನಿಮ್ಮ ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ ಸ್ಟುಡಿಯೋಗೆ ಅಂತ ಹೇಳಿದ್ರೆ ಬೇರೆ ಊರಿಗೆ ಬಂದಂಗಿದು. ನೋಡಿ, ಇವತ್ತು ಟ್ಯಾಕ್ಸ್ ಎಷ್ಟು ಬೃಹತ್ತಾಗಿ ಹೊಸ ಇದು ಅಂತ ಬೆಳಿತಾನೆ ಇರುತ್ತೋ ಹಂಗೆ ಬೆಂಗಳೂರು ಇವತ್ತು ಹಾಗೆಲ್ಲ ಬೆಳೆದಿರೋದ್ರಿಂದಾಗಿ ಫಸ್ಟ್ಲಿ ಥ್ಯಾಂಕ್ ಯು ಏನೋ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಸೊ ಆ್ಯಸ್ ಅ ಅಕೌಂಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಿಮ್ದೆಲ್ಲ ಅದು ಒಂದು ದಿನ ಬೆಳಗಾದರೆ ಡೆಬಿಟ್ಟು ಕ್ರೆಡಿಟ್ಟು ಇದು ಒಂದು ಕ್ಯಾಟಗರಿ ಟ್ಯಾಕ್ಸೇಷನ್ನು, ಬಟ್ ನಿಮ್ದೆಲ್ಲ ನೋಡಿದ್ರೆ IT ರೇಡ್ಸ್ ಅಂತೀರಿ, ಈ ಕಡೆ ಹೈ ಪ್ರೊಫೈಲ್ ಕೇಸಸ್ಸು, ಮತ್ತು ಈ ಕಡೆ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದಾಗ ಐ ಥಿಂಕ್ ಯು ಹ್ಯಾಡ್ ಅರೇಂಜ್ ಸಮ್ ಪ್ರೆಸ್ ಕಾನ್ಫರೆನ್ಸು ಅಥವಾ ಆ ಥರ ಲೆವೆಲಲ್ಲಿ ಯು ಆರ್ ಪಾರ್ಟ್ ಆಫ್ ಇಟ್ ಅಲ್ಲ. ಕ್ಯಾನ್ ಐ ಸ್ಟಾರ್ಟ್ ಮೈ ಕ್ವೆಶನ್ ಫ್ರಮ್ ದೇರ್? ವಾಟ್ ವರ್ ಯು ವೆನ್ ಶಿ ಕೇಮ್ ಹಿಯರ್? ಖಂಡಿತ. BJP ಕರ್ನಾಟಕದಲ್ಲಿ ನಂದು ಅಧಿಕೃತ ಜವಾಬ್ದಾರಿ ಅಂತ ಹೇಳಿದ್ರೆ ಐ ಹೆಡ್ ದಿ ಎಕನಾಮಿಕ್ ಸೆಲ್, ಕನ್ವೀನರ್ ಎಕನಾಮಿಕ್ ಸೆಲ್ ಅಂದರೆ ಸಂಚಾಲಕರು ಆರ್ಥಿಕ ಪ್ರಕೋಷ್ಠ. ವಿ ಹ್ಯಾವ್ ಎಕನಾಮಿಕ್ ಸೆಲ್ ಇನ್ ಕರ್ನಾಟಕ BJPಯಲ್ಲಿ. ಮಂತ್ಲಿ ನ್ಯೂಸ್ ಲೆಟರ್ಸ್ ಮಾಡ್ತೀವಿ ಅದರಲ್ಲಿ. ಆ್ಯಂಡ್ ದೆನ್ ಇಂಟ್ರಾಕ್ಷನ್ ವಿತ್ ವೇರಿಯಸ್ ಯೂನಿಯನ್ ಮಿನಿಸ್ಟರ್ಸ್, ವೇರಿಯಸ್ ಟ್ರೇಡ್ ಬಾಡೀಸ್, ಆ್ಯಂಡ್ ಸಜೆಷನ್ಸ್ ತೊಗೊಳೋದು, ಇಂಟ್ರಾಕ್ಷನ್ ಮಾಡೋದು. ಆ್ಯಂಡ್ ಅದರಿಂದಾಗಿ ಯಾವ ಥರ ಅವ್ರಿಗೆ ಈಗ ಇಂಡಸ್ಟ್ರಿ, ಬಿಸ್ನೆಸ್ ಅವ್ರಿಗೇನು ಸಣ್ಣ ತೊಂದರೆಗಳಿರುತ್ತೆ, ಡೈರೆಕ್ಟಾಗಿ ರೀಚ್ ಔಟ್ ಮಾಡೋಕ್ಕಾಗಲ್ಲ. ಸೊ ಬ್ರಿಡ್ಜ್ ಥರ ಇದ್ದು ಅವ್ರದ್ದು ಇಶ್ಯೂಸ್ ತೊಗೊಂಡು ಮಿನಿಸ್ಟ್ರಿಗೆ ಪಾಸ್ ಆನ್ ಮಾಡಿ. ಇದು ಯೂನಿಯನ್ ಬಜೆಟ್ ಬಂದಾಗ ಸೊ ಮೇಡಮ್ ಬಂದಿದ್ದರು ಬೆಂಗಳೂರಿಗೆ. ಸೊ ಒಂದು ಇಂಟೆಲೆಕ್ಚುಯಲ್ ಮೀಟ್ ಅಂತ ಒಂದು ಆರ್ಗನೈಸ್ ಮಾಡಿದ್ವಿ. ವೆರಿ ಅಬೌಟ್ ಒಂದು 400-450 ಜನ ಇಂಟೆಲೆಕ್ಚುಯಲ್ಸ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್ಸ್. ಇಂಟೆಲೆಕ್ಚುಯಲ್ಸ್ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್, ಅಡ್ವೊಕೇಟ್ಸ್, ಕಂಪನಿ ಸೆಕ್ರೆಟರೀಸ್, ಸೈಂಟಿಸ್ಟ್, ಡಾಕ್ಟರ್ಸ್, ಫಿಲ್ಮ್ ಇಂಡಸ್ಟ್ರಿಯಿಂದನೂ ಬಂದಿದ್ದರು, ಆ್ಯಂಡ್ ಸ್ಟಾರ್ಟಪ್, ಯು ನೇಮ್ ಅ ಸೆಕ್ಟರ್, ಎಲ್ಲ ಕಡೆಯಿಂದ ಎಲ್ಲ ಇಂಡಸ್ಟ್ರಿಗಳಿಂದನೂ ಜೋಡಿಸಿದ್ವಿ. ಸರಿ. ಹೋಟೆಲ್ ಇಂಡಸ್ಟ್ರಿಯಿಂದ ಹಿಡಿದು
ನಿಮಗೆ ಫಿಲ್ಮ್ ಫೆಡರೇಷನ್ ತನಕ, ಚಾರ್ಟರ್ಡ್ ಅಕೌಂಟೆಂಟ್ಸಿಂದ ಹಿಡಿದು ಅಡ್ವೊಕೇಟ್ಸ್ ತನಕ, ಡಾಕ್ಟರ್ಸ್ ಆ್ಯಂಡ್ ಕೆಲವರು ಸಾಹಿತಿಗಳು. ಸೊ ಹಾಗಾಗಿ ಇಟ್ ವಾಸ್ ಅ ಮಿಕ್ಸೆಡ್ ಕ್ರೌಡ್ ಆಫ್ ಇಂಟೆಲೆಕ್ಚುಯಲ್ ಡಿಫ್ರೆಂಟ್ ವಾಕ್ಸ್. ಸೊ ಒಬ್ಬೊಬ್ಬರದ್ದು ಎಕ್ಸ್ಪೆಕ್ಟೇಷನ್ಸ್ ಡಿಫ್ರೆಂಟ್ ಆಗಿದ್ದಿರುತ್ತೆ ಬಜೆಟ್ ಮೇಲೆ. ಕೆಲವರಿಗೆ ನಮಗೇನು ಸಿಕ್ತು ಅಂತ ಕೆಲವರು, ಅಥವಾ ಕೆಲವರು ಕ್ಲಾರಿಫಿಕೇಷನ್ ಯಾವ ಥರ ಅಂತ. ಸೊ ಮೇಡಮ್ FM ಮೇಡಮು ಶಿ ಟುಕ್ ಕ್ವೆಶ್ಚನ್ಸ್ ಫಾರ್ 1 hour. ಫಸ್ಟ್ ಏನಂತ ಹೇಳಿದ್ರು, ಇಲ್ಲಲ್ಲ ನಾನು ಹೇಳಿದೆ ಮೇಡಮ್ 400 ಜನ ಕಾಯ್ತದೆ ಮಾತಾಡಿ ಅಂತ. ಇಲ್ಲಲ್ಲ, ಇದು ಅವ್ರ ಟೈಮು, ಅವ್ರ ಪ್ರಶ್ನೆಗಳು ಕೇಳಿ. ಸೊ ನಾನು ಒಂದು ಉದ್ಘಾಟನೆ ಮಾಡಿ ಒಂದು 10 ನಿಮಿಷ ಮಾತಾಡಿ ಬಜೆಟ್ ಬಗ್ಗೆ ಹೇಳಿ, ಆಮೇಲೆ ಮೇಡಮ್ 1 hour ಕ್ವಶನ್ಸ್ ತೊಗೊಂಡ್ರು. ಅಬೌಟ್ 50, 60, 70 ಕ್ವಶನ್ಸ್ ಶಿ ವುಡ್ ಹ್ಯಾವ್ ಆನ್ಸರ್ಡ್. ಬಜೆಟ್ ಏನೇನಿದೆ, ಕ್ಲಾರಿಫಿಕೇಷನ್ಸು, ಕೆಲವು ಸಜೆಷನ್ಸ್ ಕೊಡ್ತಾಯಿದ್ರು. ಸಜೆಷನ್ಸ್ ಆಬ್ವಿಯಸ್ಲಿ ಒಂದೇನು ಅಂತ ಹೇಳಿದ್ರೆ, ಬಜೆಟ್ ಮಂಡನೆ ಆದ ನಂತರ ಅದು ಪಾರ್ಲಿಮೆಂಟಲ್ಲಿ ಇದ್ದು ಇನ್ನೂ ಪಾಸ್ ಆಗಿಲ್ಲದೆ ಇದ್ದಾಗ ಔಟ್ಸೈಡ್ ದ್ಯಾಟ್ ಅವ್ರು ಯಾವ ಸಜೆಷನ್ಸು ಓಪನ್ ಆಗಿ ಹೇಳಂಗಿಲ್ಲ. ಆಸ್ ಎ ಮಿನಿಸ್ಟರ್ ನಾನು ಇದು ಮಾಡ್ತೀನಿ ನಿಮಗೆ ಆಶ್ವಾಸನೆ ಕೊಡೋಂಗಿಲ್ಲ, ಬಿಕಾಸ್ ಫ್ಲೋರ್ ಆಫ್ ದ ಹೌಸಲ್ಲಿ ಮಾಡಬೇಕದು. ಸೊ ಸಜೆಷನ್ಸ್ ಬಂದಾಗ ನಾವು ನೋಟ್ ತೊಗೊಂಡ್ವಿ ಆ್ಯಂಡ್ ವಿ ವುಡ್ ಹ್ಯಾವ್ ಸೆಂಟ್ ಇಟ್ ಅಕ್ರಾಸ್ ಸೇಯಿಂಗ್ ಈ ಥರ ಸಜೆಷನ್ಸ್ ಬಂದಿದೆ. ಸೊ ಹಾಗಾಗಿ ದಟ್ ವಾಸ್ ಅ ಗುಡ್ ಈವೆಂಟ್ ಆ್ಯಂಡ್ ಅದು 2-3 ದಿನದಲ್ಲಿ ಆರ್ಗನೈಸ್ ಮಾಡಿದ್ವಿ. ಆ್ಯಂಡ್ ಬೆಂಗಳೂರಲ್ಲಿ ಇಂಟೆಲೆಕ್ಚುಯಲ್ಸ್ ಕೊಡ್ತಾ ಇಲ್ಲ, ಆ್ಯಂಡ್ ಟೆಕ್ ಕ್ಯಾಪಿಟಲ್, ಸೊ ಇನ್ವಿಟೇಷನ್ಸ್ ಫಾರ್ ಆಲ್ ಡಿಜಿಟಲಿ ಸೆಂಟ್ ಔಟ್ ಟು ಪೀಪಲ್. ಸೊ ಆ್ಯಂಡ್ ಇಟ್ ವಾಸ್ ಅ ಮ್ಯಾಸಿವ್ ರೆಸ್ಪಾನ್ಸ್ ಇನ್ ಬೆಂಗಳೂರಲ್ಲಿ. ಆ್ಯಂಡ್ ಎಲ್ಲರೂ ಓಕೆ, ದೇ ವಾಸ್ ಸರ್ಪ್ರೈಸ್ಡ್. ಓಕೆ ಮೇಡಮ್ ಟುಕ್ ಆಲ್ ಕ್ವೆಶನ್ಸ್. ಯಾಕೆಂದ್ರೆ ಕೆಲವು ಸತಿ ಏನನ್ಸುತ್ತೆ, ಅವ್ರು ಮಿನಿಸ್ಟ್ರು ಅವ್ರು ಮಾತಾಡಲ್ಲ ಅಥವಾ ಕ್ವಶನ್ಸ್ ಅವ್ರು ಹಾಗೇನಿರಲಿಲ್ಲ. ಪ್ರತಿಯೊಂದು ಕ್ವಶನ್ಗೂ ಹಾಗೆ ನಿಂತ್ಕೊಂಡೇ ಸಮಾಧಾನ ಕೊಟ್ಟರು, ಕೂತ್ಕೊಳ್ಳೂ ಇಲ್ಲ. ಪೂರ್ತಿ 1 ಗಂಟೆ ಕಾಲ ನಿಂತ್ಕೊಂಡೇ ಸ್ಟೇಜ್ ಮೇಲೆ ಸಮಾಧಾನ ಕೊಟ್ಟರು. ಯಾವ್ಯಾವ ಪ್ರಶ್ನೆ ಬಂದ್ರೂ ಸಮಾಧಾನ ಕೊಟ್ಟರು. ಕೆಲವರು ಪರ್ಸ್ನಲ್ ಕ್ವಶನ್ಸ್ ಕೇಳಿರ್ತಾರೆ, ಅದು ಆಬ್ವಿಯಸ್ಲಿ ಆನ್ಸರ್ ಮಾಡಿರಲ್ಲ. ಬಟ್ ಕೆಲವರು ಅದು ಬಿಟ್ಟರೆ ಪ್ರತಿಯೊಂದು ಕ್ವಶನ್ಗೂ ಕ್ಯಾಪಿಟಲ್ ಗೇನ್ಸಲ್ಲಿ ಕೇಳಿದ್ರು. ಕೆಲವರು GST ರೇಟ್ ರಿಡ್ಯೂಸ್ ಮಾಡಿ ಅಂತ ಹೇಳಿದ್ರು. ಇನ್ನು ಕೆಲವರು ನಮ್ಗೆ ಈ ಥರ ತೊಂದರೆಗಳಾಗ್ತಾ ಇದೆ ಹೇಳಿದ್ರು. ಮೇಡಮ್ ನಿಮ್ಗೆ ತೊಂದರೆಗಳಾಗ್ತಿತ್ತು ಅಂದರೆ ನಿಮ್ಮ ಅಸೋಸಿಯೇಷನ್ ಮೂಲಕನೋ ಅಥವಾ ನಮ್ಮ ಪಾರ್ಟಿಯೋ ದಯವಿಟ್ಟು ಕೊಡಿ, ಅದನ್ನು ರೆಪ್ರೆಸೆಂಟೇಷನ್ ಕೊಡಿ, ನಾವು ಇದನ್ನು ಮೂವ್ ಮಾಡ್ತೀವಿ. ಸೊ ಪ್ರೋ ಆ್ಯಕ್ಟಿವ್ ಗೌರ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ನೌ ರನ್. ಮೋದಿಜಿಯವ್ರ ನೇತೃತ್ವದಲ್ಲಿ ಪ್ರೋ ಆ್ಯಕ್ಟಿವ್, ಪ್ರೋ ಸಿಟಿಸನ್ ಗೌರ್ಮೆಂಟ್ ನಡೀತಾ ಇರೋದಿದು. ಯಾವುದೇ ಒಂದು ಮಿನಿಸ್ಟರ್ ಆದ್ರೂ ಜನರ ಸ್ಪಂದನೆಗೆ ನಾವು ಒಳಗಾಗಲ್ಲ, ನಾವು ಮೀಟ್ ಮಾಡಲ್ಲ ಅಂತ ಹೇಳೋಂಗಿಲ್ಲ. ಬರ್ತಾರೆ, ಮೀಟ್ ಮಾಡ್ತಾರೆ, ಸಜೆಷನ್ಸ್ ತೊಗೊತಾರೆ. ಯಾಕಂದರೆ ಅದು ಜನರಿಗೋಸ್ಕರ ಮಾಡ್ತಾ ಇರೋದು. ಸೊ ಹಾಗಾಗಿ ದಟ್ ಫೋಕಸ್ ಇಸ್ ವೆರಿ ಕ್ಲಿಯರ್. ಇದು ಬೆಂಗಳೂರಲ್ಲೇ ಆಗಬೇಕಂತ ಯಾಕೆ ಬಂತಿದ್ದು, ಅಥವಾ ಎಲ್ಲ ಕಡೆನೂ ಮಾಡಿದ್ರಾ? ಎಷ್ಟೊಂದು ಕಡೆ ಆಯಿತು ಸಭೆಗಳಿದು. ಬಟ್ ಆ ಬಜೆಟ್ ಬಂದಿದ್ದು ವಾರದಲ್ಲಿ ಮೇಡಮ್ ಅವ್ರದ್ದು ಟ್ರಾವೆಲ್ ಇದ್ದಿದ್ದರಿಂದ, ಆ್ಯಂಡ್ ಶಿ ಈಸ್ ಅ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. ಸೊ ಆ್ಯಂಡ್ ಇಲ್ಲಿ ರಾಜಕೀಯವಾಗಿ ನೋಡಿದ್ರೆ ನೀವು, ಇದು ಪೊಲಿಟಿಕಲ್ ಡಿಸ್ಕಷನ್ ಅಲ್ಲ, ಬಟ್ ಬಿಕಾಸ್ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಬಂದ್ಬಿಡುತ್ತದು. ಇಲ್ಲಿ ನೀವು ಸಮ್ ಮಿಸ್ಇನ್ಫಾರ್ಮೇಷನ್ ವಾಸ್ ಬೀಂಗ್ ಸ್ಪ್ರೆಡ್. ಇಲ್ಲ, ಈ ಥರ ಮಾಡ್ತಾ ಇಲ್ಲ, ಬಜೆಟಲ್ಲಿ ಬಡವ್ರಿಗೆ ತೆಗೆದು ಬಿಡ್ತಾ ಇದ್ದಾರೆ ಅಥವಾ ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತ. ಇಲ್ಲಿ ಲೋಕಲ್, ಬಿಕಾಸ್ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿರೋದು ಸ್ಟೇಟಲ್ಲಿ, ಆ ಥರದ್ದು ಸ್ವಲ್ಪ ಊಹಾಪೋಹಗಳು ಬರ್ತಾ ಇತ್ತು. ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಾ, ಏನೋ ಈ ಬಜೆಟಲ್ಲಿ ಮಧ್ಯಮ ವರ್ಗದವ್ರಿಗೆ ಏನೂ ಇಲ್ಲ ಅಥವಾ ಏನೂ ಮಾಡ್ತಾ ಇಲ್ಲ ಅಂತ. ಸೊ ಹಾಗಾಗಿ ಸ್ವತಃ ಫೈನಾನ್ಸ್ ಮಿನಿಸ್ಟ್ರೇ ಬಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಬೆಂಗಳೂರಲ್ಲಿ, ಅದು ಇಡೀ ರಾಜ್ಯ ವ್ಯಾಪ್ತಿಯದ ಸುದ್ದಿ ಆಗುತ್ತೆ. ಇಲ್ಲ, ಇದು ಈ ಥರ ನಡೆದಿಲ್ಲ, ಬಡವರ ಪರ ಈ ಸರ್ಕಾರ ಬಡವರ ಪರ ಇದೆ, ಮಧ್ಯಮ ವರ್ಗದವ್ರಿಗೆ ಅವ್ರ ಪರ ನಿಂತಿದೆ ಅಂತ ಒಂದು ಆಶ್ವಾಸನೆ ಕೊಡಬೇಕಿತ್ತು. ಸೊ ಹಾಗಾಗಿ ಬೆಂಗಳೂರಲ್ಲಿ ಸಭೆ ನಡೀತು. ಬಟ್ ಈ ಬಜೆಟ್ ಬಂದಾಗ ತುಂಬ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ನಡೆಯುತ್ತೆ. ಎಲ್ಲ ಚೇಂಬರ್ ಆಫ್ ಕಾಮರ್ಸಲ್ಲಿ ಆ್ಯಂಡ್ ಬೇರೆ ಬೇರೆ ಅಸೋಸಿಯೇಷನ್ ಅವರನ್ನು ಆರ್ಗನೈಸ್ ಮಾಡ್ತಾರೆ ಇದನ್ನು. ಆ್ಯಂಡ್ ಆಫ್ ಲೇಟ್ ನಾನು 2 ಥರ ಪಾರ್ಟಿಸಿಪೇಟ್ ಮಾಡ್ತೀನಿ. ಒಂದು, ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಡೀಲಿಂಗ್ ಆನ್ ದಿ ಸಬ್ಜೆಕ್ಟ್, ಏನಿದೆ ಬಜೆಟಲ್ಲಿ, ಏನಿದೆ, ಏನು ಬಂದಿದೆ ಅಂತ. ಇನ್ನು ಕೆಲವು ಡಿಸ್ಕಷನ್ಸಲ್ಲಿ ಐ ಅಪಿಯರ್ ದೇರ್. ಅಲ್ಲಿ ಬೇರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರೆ ಹೂ ಆರ್ ಟಾಕಿಂಗ್ ಟೆಕ್ನಿಕಲಿ, ಇನ್ಕಮ್ ಟ್ಯಾಕ್ಸ್ ಅದು ಇದು. ಐ ಸಮ್ಟೈಮ್ಸ್ ದೇರ್ ಪಾರ್ಟಿಸಿಪೇಟ್ ಆ್ಯಸ್ ರೆಪ್ರೆಸೆಂಟಿಂಗ್ BJP ಆ್ಯಂಡ್ ಸೇಯಿಂಗ್ ಓಕೆ, ದಿಸ್ ಈಸ್ ದ ವ್ಯೂಸ್ ಆಫ್ ದ ಗೌರ್ಮೆಂಟ್, ದಿಸ್ ಇಸ್ ವಾಟ್ ಗೌರ್ಮೆಂಟ್ ಈಸ್ ಡೂಯಿಂಗ್. ಈ ಥರ ಸ್ಕೀಮ್ಗಳು ಗೌರ್ಮೆಂಟ್ ತರ್ತಾ ಇದೆ. ಈ 10 ವರ್ಷಗಳಲ್ಲಿ ಈ ಥರ ಡೆವಲಪ್ಮೆಂಟ್ ಆಗಿದೆ. ಇದು ಬಂದಿರೋ ಕಾರಣಕ್ಕೆ ನಿಮ್ಗೆ ಇವತ್ತು ಇದು ಅನಿಸ್ತಾ ಇಲ್ಲ, ಒಂದು ಪರ್ಟಿಕ್ಯುಲರ್ ತೊಂದರೆ ಆಗ್ತಿತ್ತು, ಇವತ್ತು ಇದು ಅನಿಸ್ತಿಲ್ಲ ಅಂತ ಹೇಳಿದ್ರೆ, ಇದು 10 ವರ್ಷದ ಮುಂಚೆನೇ ಇದಕ್ಕೆ ನಾಂದಿ ಹಾಕಿದ್ರು. ಪಾಲಿಸಿ ಲೆವೆಲ್ ಅಲ್ಲ, ಪಾಲಿಸಿ ಲೆವೆಲ್ ಯಾವ ಥರ ನಡೆದಿದೆ. ಈಗ ನೀವು ಇವತ್ತಿಗೆ ತೊಗೊಂಡ್ರೆ, ನೀವು ಈಗ ಜಾಮ್ ಟ್ರಿನಿಟಿ ಅಂತ ಹೇಳ್ತೀವಿ, ಜನ್ಧನ್ ಆಧಾರ್ ಮೊಬೈಲ್ ಏನಾಯಿತು ಅಂತ ಗೊತ್ತಾದಾಗ ಬಡವರಿಗೆ ವಿತ್ ₹0 ಅಕೌಂಟ್ ಓಪನ್ ಆಯಿತು, ಅದನ್ನು ಆಧಾರಿಗೆ ಲಿಂಕ್ ಆಯಿತು, ಮೊಬೈಲ್ ನಂಬರ್ ಲಿಂಕ್. ಯಾಕೆ ಲಿಂಕ್ ಆಯಿತು? ಅವ್ರಿಗೆ ಯಾವ್ಯಾವ ಬೆನಿಫಿಟ್ ಬರಬೇಕಿತ್ತು ಅದು ಡೈರೆಕ್ಟಾಗಿ ಅವ್ರಿಗೆ ಅವ್ರ ಆಧಾರ್ ಲಿಂಕ್ ಆಗಿದ್ರೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ. ಮತ್ತೆ ಎಲ್ಲೂ ಸ್ಕ್ಯಾಮ್ಗಳಿರಲ್ಲ, ಆಗಲ್ಲ. ಈ ದಲ್ಲಾಳಿಗಳ ರಾಜಕಾರಣ, ದಲ್ಲಾಳಿಗಳ ರಾಜ್ಯ ಹೋಯಿತು. ಸೊ ಡೈರೆಕ್ಟಾಗಿ ಸರ್ಕಾರದಿಂದ ಬಡವರ ಅಥವಾ ರೈತರ
ಖಾತೆಗಳಿಗೆ ಬರ್ತಾಯಿತ್ತು. ಸೊ ಅದು ಹಾಗೆ ಇವತ್ತು 10 ವರ್ಷ ಆಗಿದೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಮತ್ತು ಈ ಜನ್ಧನ್ ಆಧಾರ್ ಮೊಬೈಲ್ ಅಂತ ಏನು ಹೇಳ್ತೀವಿ, ಜಾಮ್ ಅಂತ ಏನು ಹೇಳ್ತೀವಲ್ಲ, ಅದಾಗಿ ಇವತ್ತು 10 ವರ್ಷ ಆಗಿದೆ ಅದು. ಸೊ ಹಾಗಾಗಿ ದೋಸ್ ಆರ್ ಆಲ್ ರೆವಲ್ಯೂಷನರಿ ಸ್ಟೆಪ್ಸ್. ಆ್ಯಂಡ್ ನೀವು ಇವತ್ತಿಗೆ ಪ್ರಪಂಚದಲ್ಲಿ ನೋಡಿದ್ರೆ ಬೇರೆ ದೇಶಗಳು ಇವತ್ತು ನಮ್ಮ UPI ಕಾಪಿ ಮಾಡ್ತಾ ಇದ್ದಾವೆ. ಆ್ಯಂಡ್ ನೀವು ಇವತ್ತಿಗೆ ಕೋವಿಡ್ ಟೈಮಲ್ಲಿ ತೊಗೊಳ್ಳಿ, 140 ಕೋಟಿ ಜನ, ಅತಿ ಹೆಚ್ಚು ಬಡವರು, ಯಾವ ಥರ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಯೋಚನೆ ಮಾಡಿದಾಗ ಡಿಜಿಟಲಿ ನಾವು ಎಷ್ಟು ಮುಂದೆ ಇದ್ವಿ ಇಂಡಿಯಾದಲ್ಲಿ. ಇವತ್ತಿಗೂ ಅಮೇರಿಕಾ ಡೆವಲಪ್ಡ್ ಕಂಟ್ರಿ, ಇವತ್ತಿಗೂ ಅಲ್ಲಿ ಚೀಟಿಲಿ ಬರ್ಕೊಟ್ಟಿದ್ದಾರೆ ನಿಮಗೆ ವ್ಯಾಕ್ಸಿನೇಷನ್ 1 ಡೋಸ್ 2 ಡೋಸ್ ಆಗಿದೆ ಅಂತ. ಬಟ್ ಇಂಡಿಯಾದಲ್ಲಿ ನೀವು ಎಲ್ಲಿ ವ್ಯಾಕ್ಸಿನೇಷನ್ ತೊಗೊಂಡ್ರಿ 30 ಸೆಕೆಂಡ್ಸಲ್ಲಿ ನಿಮಗೆ ಕೋವಿಡ್ ಸರ್ಟಿಫಿಕೇಟು ಮೊಬೈಲಿಗೆ ಬರ್ತಾಯಿತ್ತು. ದಟ್ ಈಸ್ ಪಾಸಿಬಲ್ ಇನ್ ಡಿಜಿಟಲ್ ಇಂಡಿಯಾ. ಈ 10 ವರ್ಷದಲ್ಲಿ ತೊಗೊಂಡಿರೋ ಡಿಸಿಷನ್ಸ್ಗೆ ಅದಾಗಿರೋದು. ಆ್ಯಂಡ್ ಸಾಮಾನ್ಯವಾಗಿ ಮಾಡಿಲ್ಲ ಅದನ್ನು. 80 ಕೋಟಿ ಜನಗಳಿಗೆ ಆಹಾರ ಕೊಟ್ಟರು ಕೋವಿಡ್ ಟೈಮಿಂದ. ಇವತ್ತಿಗೂ ಕಂಟಿನ್ಯೂ ಆಗ್ತಾಯಿದೆ ಅದು. ಅಂದರೆ ಬಡವರಿಗೆ, ಶ್ರಮಿಕರಿಗೆ ಕಷ್ಟ ಆಗಬಾರ್ದು. ಆ ಟೈಮಲ್ಲಿ ದುಡಿಯೋ ಆಪರ್ಚುನಿಟೀಸ್ ಕಡಿಮೆ ಆಗಿತ್ತು, ಕೋವಿಡಿಂದ ಲಾಕ್ಡೌನ್ ಆಗಿತ್ತು. 80 ಕೋಟಿ ಜನಗಳಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಅವರಿಗೆ ರೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಮೆಂಡಬಲ್. ಇಟ್ ಈಸ್, ಯಾರು ಊಹೆ ಮಾಡಿಲ್ಲ ಅದನ್ನು 80 ಕೋಟಿ ಜನಕ್ಕೆ ಕೊಡ್ಬೋದು. ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಆಗ್ತಾಯಿದೆ. ಯಾಕಂದರೆ ಬಡವರಿಗೆ ಅಷ್ಟು ಅವ್ರಿಗೆ ರೇಷನ್ ಬಂದರೆ ಅವ್ರು ದುಡಿಯೋ ದುಡ್ಡಲ್ಲಿ ಅದನ್ನು ಬೇರೆ ಕಡೆ ಉಪಯೋಗಿಸ್ಕೋಬೋದು. ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೈಯರ್ ಎಜುಕೇಷನ್ಗೆ. ಸೊ ಅವ್ರದ್ದು ಯಾವುದೋ ಅವ್ರ ಮನೇಲಿ ಒಂದು ಆಸೆ ಇರುತ್ತೆ, ಚಿಕ್ಕ ಚಿಕ್ಕ ಆಸೆ, ಒಂದು TV ತೊಗೋಬೇಕು, ಫ್ರಿಜ್, ಅದೆಲ್ಲ ಅವರು ತೊಗೋಬೋದು. ಯಾಕಂದರೆ ಮಂತ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ರೆವಲ್ಯೂಷನರಿ ಥಿಂಕಿಂಗ್ ಅಂತ ಏನಿದೆಯಲ್ಲ, ಪ್ರೋ ಸಿಟಿಸನ್ಸ್. ಸೊ ಹಾಗಾಗಿ ಈ ಬಜೆಟ್ ಬಂದಾಗಲಿ, ನಾಟ್ ಓನ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಂದಾಗಲ್ಲ, ಬೇರೆ ಬೇರೆ ಮಿನಿಸ್ಟರ್ಸು ತುಂಬ ಸತಿ ಬಂದು ಅಡ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಈಚ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ, ಈಗ ಸ್ಟಾರ್ಟಪ್ ಅವ್ರಿಗೆ ತೊಂದರೆಗಳಿರ್ತಿತ್ತು, ಆ ಮಿನಿಸ್ಟರ್ ಬಂದು IT ಮಿನಿಸ್ಟರ್ ಬಂದು ಮಾತಾಡಿದ್ದಾರೆ. ಅವಾಗೆಲ್ಲ ಯಾವ ಥರ ನಡೀತಿದೆ, BJPಯಿಂದನೇ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ವಿ ಇನ್ವೈಟ್ ಆಲ್ ದಿ ಪ್ರೊಫೆಷನಲ್ಸ್ ಸೇಯಿಂಗ್ ಬನ್ನಿ, ನಿಮ್ಗೇನು ತೊಂದರೆ ಇದೆಯೋ ಇಲ್ಲಿ ಹೇಳಿ. ಸೊ ದಟ್ ಓನ್ಲಿ ನೀವು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಪೋಸ್ಟ್ ಹಾಕಿದ್ರೆ ಸಾಕಾಗಲ್ಲ, ಬನ್ನಿ ಮಾತಾಡಿ, ಹೇಳಿ, ಸಜೆಷನ್ಸ್ ಕೊಡಿ. ಆ್ಯಂಡ್ ವಿ ಆರ್ ವಿಲ್ಲಿಂಗ್ ಟು ಟೇಕ್ ಸೊಲ್ಯೂಷನ್ಸ್. ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ BJP ಅಂತ ಬಂತು ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಬ್ಲಮ್ ಹೇಳ್ತೀರಾ ಸರಿ, ಬಟ್ ಗೌರ್ಮೆಂಟ್ ಕಡೆಯಿಂದ ಯಾವ ಥರ ಇದೆ ಅಂತ ಹೇಳಿದ್ರೆ ಥಾಟ್ ಪ್ರೊಸೆಸ್, ಓಕೆ ನಿಮ್ಮ ಪ್ರಾಬ್ಲಮ್ ನಾವು ಕೇಳ್ತೀವಿ, ನೀವೇ ಒಂದು 2-3 ಸೊಲ್ಯೂಷನ್ ಕೊಡಿ. ಅಂದರೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಇದ್ದೀರಾ, ನಿಮ್ಗೆ ಸೊಲ್ಯೂಷನ್ ಗೊತ್ತಿರುತ್ತೆ ಏನು ಬೇಕು ಅಂತ ನಿಮಗೆ. ಒಂದು ಉದಾಹರಣೆ, ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬಜೆಟ್ ಬಂದಾಗ ಎಲ್ಲರೂ ಇಲ್ಲ ಇದು ರೇಟ್ ಆಫ್ ಟ್ಯಾಕ್ಸ್ ಇದಾಗೋಯ್ತು, ನಮ್ಗೆ ಇಂಡೆಕ್ಸೇಷನ್ ಬರ್ತಾ ಇಲ್ಲ, ಅಥವಾ ಇದು ಕ್ಯಾಪಿಟಲ್ ಗೇನ್ಸಲ್ಲಿ ಏನು ಮಾಡಿದಿಂತು, 2001 ನಂತರ ನೀವು ತೊಗೊಂಡಿದ್ದ ಪ್ರಾಪರ್ಟಿಗೆ ನೀವು ಮಾರಿದಾಗ ಎಷ್ಟು ಟ್ಯಾಕ್ಸ್ ಕಟ್ತಿದ್ರಿ, ಇಂಡೆಕ್ಸೇಷನ್ ಅಂತ ಒಂದು ಕೊಡ್ತಾಯಿದ್ರು. ಅಂದರೆ ಫಾರ್ ಎಕ್ಸಾಂಪಲ್ ₹100 ನೀವು ಖರೀದಿ ಮಾಡಿದರೆ ಒಂದು ಆಸ್ತಿನ, 2001ರಲ್ಲಿ ತೊಗೊಂಡಿದ್ದೀರೋ ಅಂದ್ಕೊಳ್ಳಿ ನೀವು, ಅದಕ್ಕೊಂದು ಇಂಡೆಕ್ಸೇಷನ್ ಅಂತ ಒಂದು ಮಾಡಿ ಇವತ್ತಿಗೆ ನಿಮ್ಗೆ ಮಾರಿದಾಗ, ನೀವು ₹100 ತೊಗೊಂಡಿದ್ದೀರಾ 2001ರಲ್ಲಿ, ಇವತ್ತಿಗೆ ₹1000 ಮಾರ್ತಾಯಿದ್ದೀರಾ. ಕಾಮನ್ ಮ್ಯಾನ್ಗೆ ಏನು ಅರ್ಥ ಆಗುತ್ತೆ, ನಾನು ₹1000 ತೊಗೊಂಡೆ, ₹1000 ಮಾರ್ತಾಯಿದ್ದೀನಿ, ₹100 ತೊಗೊಂಡಿದ್ದೆ, ₹900 ನನ್ನ ಪ್ರಾಫಿಟು ಅಂತ. ಆದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಡೆಕ್ಸೇಷನ್ ಅಂತ ಕೊಡ್ತಾರೆ. ಅಂದರೆ ಅವತ್ತಿನ ವ್ಯಾಲ್ಯೂ ₹100 ಇತ್ತು, ಅದು ಇವತ್ತಿಗೆ ವ್ಯಾಲ್ಯೂ ಎಷ್ಟು ಅಂತ ನೋಡಿ ಆ ₹100 ಬಂದು ₹350 ಆಗಿರುತ್ತೆ, ಇನ್ಫ್ಲೇಷನ್ ಅಡ್ಜಸ್ಟೆಡ್ ಮಾಡಿ. ಸೊ ₹1000 ನೀವು ಮಾರಿದ್ದೀರಾ, ₹100 ಕಾಸ್ಟ್ ಇದ್ರೂ ಅದನ್ನು 350 ಅಂತ ಮಾಡಿ 650 ಮೇಲೆ ಟ್ಯಾಕ್ಸ್ ಕಟ್ಸ್ತಾಯಿದ್ರು. ಹಾಗೆ ರೂಲ್ ಇದ್ದಿದ್ದು. ಸೊ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕಾಸ್ಟ್ ಅಂತ ಇತ್ತು, ದಟ್ ಈಸ್ ಕಾಲ್ಡ್ ಇಂಡೆಕ್ಸೇಷನ್. ಸೊ ಹಾಗಾಗಿ ಅದು ಇಂಡೆಕ್ಸೇಷನ್ ಕೆಲವು ಇದಕ್ಕೆ ತೆಗೆದ್ರು. ಆದರೆ ರೇಟ್ ಆಫ್ ಟ್ಯಾಕ್ಸ್ 20% ಇದ್ದಿದ್ದನ್ನು 12.5% ಇಳಿಸಿದ್ರು. ಬಟ್ ಕೆಲವು ಕಡೆ ಏನು ಕೇಳಿಬಂತು, ಇಲ್ಲ ನಮಗಿದು ತೊಂದರೆ ಆಗ್ತಿದೆ ಅಂತ. ಮೇಡಮ್ ಡೈರೆಕ್ಟಾಗಿ ಹೇಳಿದ್ರು, ನಿಮ್ಮದು ಸಜೆಷನ್ಸ್ ಕೊಡಿ ಯಾವ ಥರ ಏನು ಅಂತ. ಆ್ಯಂಡ್ ನಾವು ಸಜೆಷನ್ಸ್ ಕೇಳಿದಾಗ ಎಲ್ಲರೂ ಅವ್ರಿಗೇನು ಪರ್ಸನಲ್ ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಕೊಡ್ತಾರೆ. ಬಟ್ ಜನಗಳು ಸ್ಪಂದಿಸಿದ್ರು, ಕೊಟ್ಟರು, ಇಲ್ಲ ಇದು ಇನ್ನು ಮುಂದದಿಂದ ಮಾಡಿ, ನೀವು ಈಗ ಆಲ್ರೆಡಿ ತೊಗೊಂಡ್ರೆ ಪ್ರಾಪರ್ಟಿಗಳಿಗೆ ಇದು ಮಾಡಬೇಡಿ. ಅಥವಾ ಇಮಿಡಿಯೇಟಾಗಿ ಮೇಡಮ್ ಒಪ್ಕೊಂಡು ಫಸ್ಟ್ ಏನು ಮಂಡನೆ ಮಾಡಿದ್ರು, ಅದು ಬಿಲ್ಲಿಂದ ಆ್ಯಕ್ಟ್ ಆಗೋಕ್ಕೆ ಮುಂಚೆ ಅಮೆಂಡ್ಮೆಂಟ್ ತಂದು, ಇಲ್ಲ ನೀವು ಜುಲೈ ಬಜೆಟ್ ಮಂಡನೆಗಿಂತ ಹಿಂದಿನ ದಿನ ತನಕ ಯಾವ್ಯಾವ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಿದ್ದೀರೋ ಆ್ಯಂಡ್ ಅದಕ್ಕೆ ಈ ಹೊಸ ಇದು ಬರಲ್ಲ, ನಿಮ್ಗೆ ಹಳೆ ಕಾಸ್ಟ್ ಏನಿತ್ತೋ ಅದು ಸಿಗುತ್ತೆ. ಅಂದರೆ ಇಮಿಡಿಯೇಟಾಗಿ ಇದು ಒನ್ ಎಕ್ಸಾಂಪಲ್. ಮೊನ್ನೆ ಬಜೆಟ್ ಆದ ನಂತರ ಮೇಡಮ್ಗೆ ಇದು ಕೇಳಿ ಆ ಮೀಟಿಂಗಲ್ಲಿ ತುಂಬ ಜನ ಕೇಳಿದ್ರು, ನಾವು ಕನ್ಸಿಡರ್ ಮಾಡಿದ್ರು ಅದನ್ನು. ಅಂದರೆ ಎಲ್ಲೂ ಈಗೋ ಕ್ಲಾಶ್ ಇಲ್ಲ, ನಾವೇನೋ ಮಾಡಿಬಿಟ್ಟಿದ್ದೀವಿ, ಜನಗಳು ನಮ್ಮ ಮೇಲೆ ಬೀಳ್ತಾ ಇದೆ, ನಾವು ಆ ಥರ ಏನಿಲ್ಲ. ಆಯಿತು, ನಿಮಗೆ ತೊಂದರೆ ಅನ್ನಿಸ್ತಾ ಇದೆ, ಸೊ ಯಾವ ಮಟ್ಟಕ್ಕೆ ಸರಿ ಮಾಡ್ಬೋದು, ಖಂಡಿತ ಸರಿ ಮಾಡಿದ್ದಾರೆ. ಇದು ಲೇಟೆಸ್ಟ್ ಎಕ್ಸಾಂಪಲ್ ಒಂದು ಪ್ರೋ ಸಿಟಿಸನ್ ಆ್ಯಂಡ್ ಪ್ರೋ ಪೀಪಲ್ ಮೆಷರ್ಸ್ ಅಂತ ತೊಗೊಂಡಾಗ ಖಂಡಿತವಾಗ್ಲೂ ಇದು ಮಾಡಿದ್ದಾರೆ.
ಅಲ್ಲೊಂದು ಡೌಟ್ ಬಂತು ಬಿಕಾಸ್ ಪ್ರತಿ ಸತಿ ಬಜೆಟ್ಟು ಇಷ್ಟು ವರ್ಷಕ್ಕೊಂದ್ಸತಿ ಅಂತ ಕೆಲವುದು ಆ ಥರ ವರ್ಷಕ್ಕೊಂದ್ಸತಿ ಬರುತ್ತೆ, ಅದರ್ವೈಸ್ ಎವ್ರಿಥಿಂಗ್ ಕಮ್ಸ್ ಆ್ಯನ್ಯುಯಲಿ ಎವ್ರಿ ಇಯರ್. ಎವ್ರಿ ಇಯರ್. ಕೆಲವು ಸತಿ ಅಮೆಂಡ್ಮೆಂಟ್ಸ್ಗಳು ಬಂದಾಗ ನೀವು ಇವಾಗ ಏನು ಉದಾಹರಣೆ ಕೊಟ್ರಿ, ಇಮ್ಮಿಡಿಯೇಟಾಗಿ ಅದನ್ನು ಅಪ್ಲೈ ಮಾಡಿದ್ರು ಅಥವಾ ಯೂಶಲಿ ಅದು ಇಟ್ ಟೇಕ್ಸ್ 1 whole year ಟು ಅಪ್ಲೈ. ಕೆಲವುದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಪ್ರೊಸೀಜರಲ್ ಲಾ ಅಂತಿದ್ದ, ಕೆಲವುದನ್ನು ಚೇಂಜ್ ಮಾಡಿದ್ರಿ ಅಂದ್ಕೊಳ್ಳಿ ಪ್ರೊಸೀಜರ್ಸ್, ಅದು ನೆಕ್ಸ್ಟ್ ಏಪ್ರಿಲ್ 1 ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಕೆಲವುದಕ್ಕೆ ಅಕ್ಟೋಬರ್, ಬಿಕಾಸ್ ದಿ ಸಿಸ್ಟಮ್ ಆಲ್ಸೋ ಹ್ಯಾಸ್ ಟು ಬಿ ಸೆಟ್ ಇನ್ ಮೋಷನ್. ಈ ಬಜೆಟ್ ಮಾಡಿದಾಗ ಆ ಟೀಮಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಏನು ನಡೀತಿದೆ ಅಂತ. ಸೊ ನೀವು ಬ್ಯಾಕ್ ಎಂಡಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೊದಲು ರೆಡಿ ಮಾಡೋಕ್ಕಾಗಲ್ಲ. ಈಗೇನೋ ರೇಟ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಅಲ್ಲಿ IT ಟೀಮ್ಗೂ ಗೊತ್ತಿರಲ್ಲ. ಆ ಬಜೆಟ್ ಮಾಡ್ತಿರೋ ಟೀಮಿಗೆ ಮಾತ್ರ ಹೂಲ್ ಬಿ ಲಾಕಪ್ ಕಂಡೀಷನ್ ಇರ್ತಾರೆ ಅವರು. ಅದಕ್ಕೆ ಹಲ್ವಾ ಸೆರೆಮನಿ ಮಾಡೋದು. ಆ ಹಲ್ವಾ ಸೆರೆಮನಿ ಮಾಡ್ತಾರಲ್ಲ ಬಜೆಟ್ ಟೈಮಲ್ಲಿ, ಏನಂಗಂದ್ರೆ ಹಲ್ವಾ ಸೆರೆಮನಿ ಅಂತ ಮಾಡ್ತಾರೆ. ಒಂದು ಹಲ್ವಾ ಅಲ್ಲಿ ಹಲ್ವಾ ಕುಕ್ ಮಾಡ್ತಾರೆ ಅಲ್ಲಿ ಮಾಡಿ, ಫೈನಾನ್ಸ್ ಮಿನಿಸ್ಟ್ರು ಮತ್ತು ಮಿನಿಸ್ಟರ್ ಆಫ್ ಸ್ಟೇಟ್ ಎಲ್ಲ ಅಲ್ಲಿರೋ ಅಫಿಷಿಯಲ್ಸ್ಗೆಲ್ಲರೂ ಒಂದು ಹಲ್ವಾ ಕೊಟ್ಟು, ಬಿಕಾಸ್ ಅದಾದಮೇಲೆ ಆಲ್ಮೋಸ್ಟ್ ಅದೊಂಥರ ನಿಮ್ಗೆ ಹೇಳಬೇಕು ಅಂದರೆ ಅದು ತಪಸ್ತರ. ಅದು ನೆಕ್ಸ್ಟ್ ಒಂದು 15 ದಿನ ಅವ್ರಿಗೆ ಆ ಬಜೆಟ್ ಟೀಮಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಬೇರೆ ಯಾವುದೋ ಔಟ್ಸೈಡ್ ಕಾಂಟ್ಯಾಕ್ಟ್ ಇರಲ್ಲ. ಬಿಕಾಸ್ ಅವ್ರ ಹತ್ರ ಯಾವ ಫೋನ್ ಇರಲ್ಲ, ಯಾವುದಿರಲ್ಲ, ಬಿಕಾಸ್ ಆ ಬಜೆಟ್ ಡಾಕ್ಯುಮೆಂಟ್ ಈಸ್ ಆಫ್ ಅಟ್ಮೋಸ್ಟ್ ಸೀಕ್ರೆಸಿ. ಯಾಕಂದ್ರೆ ಅದರಿಂದ ತುಂಬ ಈಗ ಟ್ಯಾಕ್ಸ್ ಸ್ಟಾಕ್ ಮಾರ್ಕೆಟ್ ಇನ್ಫ್ಲುಯೆನ್ಸಸ್ ಎಲ್ಲನೂ ಅದರಿಂದ ಇದಾಗ್ತಾರೆ. ದೇಶದ ಭದ್ರತೆಗೇನೆ ನಿಮ್ಗೆ ಇದು ಬರ್ಬೋದು ಅದು. ಯಾಕಂದರೆ ಯಾವುದೋ ಒಂದು ಪ್ರಪೋಸಲ್ ಬರ್ತಾ ಇದೆ, ಅದು ಬೇರೆ ಯಾರಿಗೂ ಗೊತ್ತಾಯಿತು, ದೇ ವಿಲ್ ಪ್ಲೇ ವಿತ್ ಇಂಡಿಯನ್ ಮನಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಆಟ ಆಡ್ತಾರೆ ಅವರು. ಸೊ ಹಾಗಾಗಿ ಅಟ್ಮೋಸ್ಟ್ ಸೀಕ್ರೆಸಿ. ಸೊ ಹಾಗಾಗಿ ನಾವು ಬ್ಯಾಕ್ ಎಂಡಲ್ ಸಿಸ್ಟಮ್ ಹೆಂಗೆ ರೆಡಿ ಮಾಡ್ತೀವಿ, ಈಗ ಮೇಡಮ್ಗೆ ಗೊತ್ತಿರುತ್ತೆ ನಾವು 20% 12% ಮಾಡ್ತಾ ಇದ್ದೀವಿ ಅಂತ. ಅದನ್ನು ಸಿಸ್ಟಮ್ ಮೊದಲು ರೆಡಿ ಇಡೋಕ್ಕಾಗಲ್ಲ 12%ಗೆ. ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಈ ಪರ್ಟಿಕ್ಯುಲರ್ ಪ್ರಾವಿಷನ್ನು ಅಕ್ಟೋಬರ್ 1 ಮಾಡ್ತೀವಿ, ಇದು ಡಿಸೆಂಬರ್ 1, ಇದು ಏಪ್ರಿಲ್. ನಾರ್ಮಲಿ ದ ಪ್ರೊಸೀಜರ್ ಇಸ್, ಈ ಬಜೆಟ್ ಬಂತಿವಾಗ ಮೊನ್ನೆ ಜುಲೈಯಲ್ಲಿ 99% ಆಫ್ ಪ್ರಾವಿಷನ್ಸ್ ಆರ್ ಸಬ್ಜೆಕ್ಟ್ ಟು ಎಕ್ಸೆಪ್ಷನ್ಸ್. ಅದೆಲ್ಲನೂ ನೆಕ್ಸ್ಟ್ ಏಪ್ರಿಲಿಂದ ಸ್ಟಾರ್ಟ್. ಅದು ಏಪ್ರಿಲ್ 1 ದ ಫೈನಾನ್ಷಿಯಲ್ ಇಯರಿಂದ ಆಲ್ ದಟ್ ವಾಟ್ ಹ್ಯಾಸ್ ಬೀನ್ ಮೆನ್ಷನ್ ನೌ ವಿಲ್ ಸ್ಟಾರ್ಟ್. ಸೊ ಹಾಗಾಗಿ ಯಾವುದೇ ಒಂದು ಟೈಮಲ್ಲೂ ಮಿಸ್ಕನ್ಸೆಪ್ಷನ್ಸ್ ಬಂದೇ ಬರುತ್ತೆ. ಜನಗಳಿಗೆ ಕೆಲವು ಇದಿರುತ್ತೆ ಮನಸ್ಸಲ್ಲಿ, ನಮಗೇನೋ ಬೆನಿಫಿಟ್ ಬರ್ತಾ ಇಲ್ಲ ಅಂತ. ಬಟ್ ಇವತ್ತಿಗೆ ನೋಡಿದ್ರೆ ಪೀಪಲ್ ಆರ್ ಹ್ಯಾಪಿ. ಯಾಕಂದರೆ 10 ವರ್ಷದ ಮುಂಚೆ ಯಾವ ಥರ ಎಕ್ಸಮ್ಷನ್ ಇತ್ತು, 2 ಲಕ್ಷ ಇತ್ತು, ಇವತ್ತಿಗೆ ಅದು 7.25 ಲಕ್ಷ ತನಕ ಆಲ್ಮೋಸ್ಟ್ ನಾವು ಟ್ಯಾಕ್ಸೇ ಕಟ್ಟಂಗಿಲ್ಲ. 7.25 ಲಕ್ಷ ಅಂದರೆ ಎಷ್ಟೇ ಆಯಿತು, ತಿಂಗಳಿಗೆ 60,000 ಮೇಲೆ 65,000 ತೊಗೊಳ್ಳೋ ತನಕನೂ ಅವರು ಟ್ಯಾಕ್ಸ್ ಕಟ್ಟಂಗೆ ಇಲ್ಲ ಇವತ್ತಿಗೆ. ಸೊ ಹಾಗಾಗಿ ಇಟ್ ಈಸ್ ಮೋರ್ ಮನಿ ಇನ್ ದಿ ಪೀಪಲ್ಸ್ ಹ್ಯಾಂಡ್ಸ್, ವಿಚ್ ಮೀನ್ಸ್ ಜಾಸ್ತಿ ಖರ್ಚು ಮಾಡ್ತಾರೆ. ಖರ್ಚು ಮಾಡಿದಷ್ಟು ಎಕಾನಮಿಗೆ ಒಳ್ಳೆಯದು, ಸೇವು ಮಾಡ್ಕೋಬೋದು. ಅಟ್ ದ ಸೇಮ್ ಟೈಮ್ ಸೇವಿಂಗು ಮಾಡಿಕೊಂಡು ಖರ್ಚು ಮಾಡ್ಬೋದು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಇಸ್ 0 ಅಪ್ ಟು 7,75,000. ಆ್ಯಂಡ್ ನಮ್ಮ ದೇಶ ಇರೋ ಜನಾಭದಲ್ಲಿ 140 ಕೋಟಿ ಜನದಲ್ಲಿ ಅಬೌಟ್ 8 ರಿಂದ 10 ಕೋಟಿ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾ ಇರೋದು. ಹೌದಾ? ಹಾಂ, not even 10%. It's just about more than 5% who are filing returns. ಸೊ ನೀವು ಅದರಲ್ಲೂ ಬ್ರೇಕ್ ಡೌನ್ ಮಾಡಿ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ನೋಡಿದಾಗ, ಮೋರ್ ದೆನ್ 10 lakhs ಎಷ್ಟು ಜನ ಕಟ್ತಾರೆ ಅಂತ ನೋಡಿದಾಗ ತುಂಬ 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 ಕಡಿಮೆ ಅದು. ಸೊ ಹಾಗಾಗಿ ನಿಮ್ಗೆ ರಫ್ ಆಗಿ ಹೇಳಬೇಕು ಅಂದರೆ 1 ಕೋಟಿ ಜನ ಕಟ್ಟೋ ಟ್ಯಾಕ್ಸಿಂದನೋ 1 50 ಲಕ್ಷ ಜನ ಕಟ್ಟೋ ಟ್ಯಾಕ್ಸಿಂದ 140 ಕೋಟಿ ಜನಗಳಿಗೆ ವೆಲ್ಫೇರ್ ಸಿಗ್ತಾ ಇದೆ. ವಿಚ್ ಈಸ್ ವೈ ಇಂಡಿಯಾ ಇಸ್ ಸೋ ಯುನೀಕ್ ಇನ್ ಟುಡೇಸ್ ವರ್ಲ್ಡ್. ಬೇರೆ ದೇಶಗಳಿಗೆ ಈ ಪ್ರಾಬ್ಲಮ್ ಇಲ್ಲ. ಸೊ ಅತಿ ಕಡಿಮೆ ಜನ ಟ್ಯಾಕ್ಸ್ ಕಟ್ತಾಯಿದ್ರು ನಾವು ವೆಲ್ಫೇರ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ರಾಜಕೀಯವಾಗಿ ಮಾತಾಡೋದು ಬೇರೆ, ಬಟ್ ಪ್ರಾಕ್ಟಿಕಲಿ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇಟ್ಸ್ ಅ ವೆಲ್ಫೇರ್ ನೇಷನ್. ನಾವು ಯಾವತ್ತೂ ಬಡವರನ್ನು ಬಿಟ್ಕೊಟ್ಟಿಲ್ಲ ಯಾವುದೇ ಒಂದು ಕಾರಣಕ್ಕೂ. ಹಾಗೆ ಅಂತ ಹೇಳ್ಬಿಟ್ಟು ನಾವು ದುಡ್ಡಿದೆ ಅಂತ ಅವ್ರ ಹತ್ರ ಸುಮ್ಮನೆ ಅನ್ಯಾಯವಾಗಿ ತೊಗೊತಾನೂ ಇಲ್ಲ. ರಾಬಿನ್ ಹುಡ್ ಥರ ಕೇಸು ಅಲ್ಲ ಇದು. ನಿಂಗೆ ದುಡ್ಡಿದೆ ನೀನು 1 ಲಕ್ಷ. ಯಾಕಂದರೆ 1970s ನಾವು ಓದಿದ್ದೀವಿ ಇನ್ಕಮ್ ಟ್ಯಾಕ್ಸ್ ರೇಟ್ 97% ಇತ್ತಂತೆ ಇಂದಿರಾ ಗಾಂಧಿಯವರು ಇದ್ದಾಗ. ಲೆಕ್ಕ ಹಾಕಿ ನೀವು 100 ರೂಪಾಯಿ ದುಡಿದ್ರೆ 97 ರೂಪಾಯಿ ಗೌರ್ಮೆಂಟಿಗೆ ಕಟ್ಟಬೇಕಿತ್ತು. ಅಲ್ಲಿಂದ ಇವತ್ತಿಗೆ ಎಷ್ಟಿದೆ? ಮ್ಯಾಕ್ಸಿಮಮ್ ನೀವು ಕಟ್ಟಿದೆ 39-40 ರೂಪಾಯಿ 100 ರೂಪಾಯಿಗೆ. ಯಾವಾಗ ಇಫ್ ಯರ್ ಇನ್ಕಮ್ ಇಸ್ ಮೋರ್ ದೆನ್ 2 crore or 5 crore. ಎಷ್ಟು ಜನ ಇರ್ತಾರೆ ದೇಶದಲ್ಲಿ 2 ಕೋಟಿ 5 ಕೋಟಿ ವರ್ಷಕ್ಕೆ ದುಡಿಯೋರು? ಅವ್ರು 40% ಕಟ್ಟೋಕ್ಕೆ ಅವ್ರ ಕೆಪಬಿಲಿಟಿ ಇರುತ್ತೆ. ಬಟ್ ಕಾಮನ್ ಮ್ಯಾನ್ 40% ಕಟ್ತಾ ಇಲ್ಲ. 7.25 ಲಕ್ಷ ತನಕ ಟ್ಯಾಕ್ಸೇ ಇಲ್ಲ. ಸೊ ಹಾಗಾಗಿ 65,000 ತೊಗೊಳ್ಳೋನು ತಿಂಗಳಿಗೆ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಕಟ್ಟೋ ನೆಸಿಟಿನೇ ಇಲ್ಲ. ಆ್ಯಂಡ್ ದಟ್ಸ್ ಎ ಬಿಗ್ ನಂಬರ್. 65,000 ಅಂತ ಹೇಳಿದ್ರೆ ಮಧ್ಯಮ ವರ್ಗದವ್ರಿಗೆ ಅದು Absolutely ಬಿಗ್, ಇಟ್ಸ್ ಎ ಬಿಗ್ ನಂಬರ್. ಸೊ ಹಾಗಾಗಿ ದೋಸ್ ಆರ್ ವೆರಿ ರೆವಲ್ಯೂಷನರಿ ಸ್ಟೆಪ್ಸ್ ಟೇಕನ್ ಬೈ ದಿ ಮೋದಿ ಗೌರ್ಮೆಂಟ್ ಇನ್ ದ ಲಾಸ್ಟ್ 10 years. ಈ ಥರ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ, ಬೇರೆ ಬೇರೆ ಸೆಕ್ಟರ್ಗಳು ತಂದಿದ್ದಾರೆ. ಈಗ ನೀವು ಅಗ್ರಿಕಲ್ಚರ್ ತೊಗೊಂಡ್ರು ಅವ್ರಿಗೆ ಎಷ್ಟು ಸ್ಕೀಮ್ಗಳು ಬಂದಿದೆ, ಎಷ್ಟು ಬೆನಿಫಿಟ್ಸ್ ಬಂದಿದೆ ಅಂತ ಹೇಳಿ ರೈತರಿಗೂ
ಸಾಕಷ್ಟು ಅದು ಯಾವುದು ಪಬ್ಲಿಸಿಟಿ ಬರುತ್ತೆ ಯಾವ್ದು ಬರೋಲ್ಲ ಅನ್ನೋಕ್ಕಿಂತ ನೀವೊಂದು ಸಾಮಾನ್ಯ ರೈತನಿಗೆ ಇವತ್ತು ಕೇಳಿದ್ರೆ ಫರ್ಟಿಲೈಸರ್ ಸಬ್ಸಿಡಿಯಿಂದ ಹಿಡಿದು ಡ್ರೋನ್ಸ್ ತನಕನೂ ಅವ್ರಿಗೆ ಅವೈಲಬಿಲಿಟಿ ಇದೆ ಫಾರ್ಮರ್ಸ್ಗೆ. ಪೆಸ್ಟಿಸೈಡ್ ಸ್ಪ್ರೇ ಮಾಡೋಕ್ಕಾಗಲಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರ್ಗೆ ಅವ್ರಿಗೆ ಸಪ್ರೇಟ್ ಬೆನಿಫಿಟ್ಸ್ ಆಗಲಿ. ಸೊ ನೀವು ಯಾವ ಸೆಕ್ಟರ್ ತೊಗೊಂಡ್ರು ಆ ಸೆಕ್ಟರ್ ವೈಸ್ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಲಾಸ್ಟ್ 10 ವರ್ಷದಲ್ಲಿ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಇಲ್ಲೇ ಜಸ್ಟ್ ವಾಂಟೆಡ್ ಟು ಆಸ್ಕ್, ಟ್ಯಾಕ್ಸ್ ಅಂತೆಲ್ಲ ಮಾತಾಡಿದ್ರಲ್ಲ, ಯೂಶಲಿ ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ ಬಜೆಟ್ ಅಂತೆಲ್ಲ ಬಂದಾಗ ಹೇಗೆ ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ದೇಶದ ಬೆನ್ನೆಲುಬಾಗಿತ್ತು, ಇವತ್ತು ಅಗ್ರಿಕಲ್ಚರ್ ಜೊತೆಗೇ IT ಮತ್ತು ನಮ್ಮದೇ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಫ್ಯಾಕ್ಟರ್ಸ್ ತುಂಬ ಇದೆ. ಯಾವ್ಯಾವ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಬೇಸಿಕ್ಲಿ ಯುನೋ ವಾಟ್ ಇಸ್ ದ ವರ್ಡ್ ಐ ಆಮ್ ಲುಕಿಂಗ್ ಫಾರ್ ವಿಲ್ ಬೇಸಿಕ್ಲಿ ಇನ್ಫ್ಲೂಯೆನ್ಸ್ ದೆಮ್? ಯಾವ್ಯಾವ ಸೆಕ್ಟರ್ಗೆ ಹೆಲ್ಪ್ ಆಗೋ ಥರ ಬಜೆಟ್ಸ್ಗಳು ಮಂಡನೆ ಮಾಡಬೇಕಂತ. ಉದಾಹರಣೆಗೆ ಈಗ ಸದ್ಯಕ್ಕೆ ಯಾವ್ಯಾವುದನ್ನು ಇಂಡಿಯಾ ಫೋಕಸ್ ಮಾಡ್ತಾ ಇದೆ? ನೀವು ಹಂಗೆ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ತೊಗೊಳ್ಳಿ. ನೀವು ಮೊದಲು ವಿವರ್ ಇಂಪೋರ್ಟಿಂಗ್, ಬೇರೆ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇವತ್ತಿಗೆ ಬೇರೆ ಎಕ್ಸ್ಪೋರ್ಟರ್ ಇನ್ ಡಿಫೆನ್ಸ್. ಮೇಕ್ ಇನ್ ಇಂಡಿಯಾ ಅಂತ ಏನು ಬಂತು, ಆತ್ಮನಿರ್ಭರ್ ಭಾರತ. ಸೊ ಸ್ವಾವಲಂಬಿಯಾಗಿ ನಾವು ನಿಂತ್ಕೋಬೇಕು ಅಂತ ಬಂದಾಗ ಇವತ್ತಿಗದು ತುಂಬ ಆಂಟ್ರಪ್ರಿನರ್ಸ್ಗೆ ಪ್ರೇರಣೆ ಕೊಟ್ಟಿದೆ. ಅದು ಬೇರೆ ಬೇರೆ ದೇಶದಲ್ಲಿ ಇದ್ದವರು ಅವರು ಭಾರತದಿಂದ ಅಲ್ಲಿ ಹೋದವರು ವಾಪಸ್ ಬಂದು ಇಲ್ಲಿ ಸೆಟಪ್ ಮಾಡಿ ಇಲ್ಲಿಂದ ಉದ್ಯಮಿಗಳಾಗಿ. ಸೊ ಹಾಗಾಗಿ ಅದು ಹೆಂಗೆ ಮಾಡ್ತಾ ಇದೆ ಅಂದರೆ ಅವ್ರಿಗೆ ವಾಟ್ ಇಸ್ ರೆಕಗ್ನಿಷನ್, ನಮ್ಮ ದೇಶಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಡಿಫೆನ್ಸಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಡಿಫೆನ್ಸ್ಗೆ ಯಾವ್ಯಾವ ಥರ ಬೇಕೋ ಬೆನಿಫಿಟ್ಸು, ಅದಕ್ಕೆ ಯಾವ್ಯಾವ ಥರ ಸೆಟಪ್ ಮಾಡೋಕ್ಕೆ ಏನು ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನೀವು ಬೋಯಿಂಗ್ದು ತೊಗೊಳ್ಳಿ. ಔಟ್ಸೈಡ್ ಆಫ್ US ಲಾರ್ಜೆಸ್ಟ್ ಕ್ಯಾಂಪಸ್ ಎಲ್ಲಿದೆ? ದೇವನಹಳ್ಳಿಲಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು. ಸೊ ಬೋಯಿಂಗು ಖಾಸಗಿ ಸಂಸ್ಥೆ. ಪ್ರಧಾನಮಂತ್ರಿಗಳು ಯಾಕೆ ಬಂದರು ಅಂತ ಕೇಳಿದ್ರೆ, ನಾವು ಪ್ರಪಂಚಕ್ಕೆ ಹೇಳ್ತಾ ಇದ್ದೀವಿ ಭಾರತಕ್ಕೆ ಬಂದು ನೀವು ಇನ್ವೆಸ್ಟ್ ಮಾಡಿದ್ರೆ ಸೂಪರ್ ಪವರ್. ಈಗ ವಿ ಆರ್ ಬಿಕಮಿಂಗ್ ಎ ಸೂಪರ್ ಪವರ್. ಯಾಕೆ? 10 ವರ್ಷದ ಮುಂಚೆ ವಿ ವರ್ ಇನ್ ದಿ ಫ್ರೆಜೈಲ್ 5 ಎಕಾನಮಿಲಿ. ನಾವು ಇವತ್ತಿಗೆ ಟಾಪ್ 5 ಇದ್ದೀವಿ. ಕ್ಯಾನ್ ಯು ಎಕ್ಸ್ಪ್ಲೇನ್ ಫ್ರೆಜೈಲ್ 5 ಇನ್ ಟರ್ಮ್ಸ್ ಆಫ್ ನಿಮ್ಮ ಲೆನ್ಸ್? ಯಾವ ಥರ ಅಂತ ಹೇಳಿದ್ರೆ, ಈಗ ಕಾಮನ್ ಮ್ಯಾನ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಈಗ ಟಾಪ್ ಎಕಾನಮಿಗಳಿತ್ತು USA, ಚೈನಾ, ಜರ್ಮನಿ, ಫ್ರಾನ್ಸ್ ಇದೆಲ್ಲ ಇತ್ತು. ನಾವು ಬ್ರೆಜಿಲ್ಲು, ಕೆಲವು ದೇಶಗಳೆಲ್ಲನೂ ವರ್ ಡೆವಲಪಿಂಗ್ ಕಂಟ್ರೀಸ್. ವಿವರ್ ಆ ಮಟ್ಟಕ್ಕೆ ಬಂದಿರಲಿಲ್ಲ. ಅಂದರೆ ನಮ್ಮ ಇಂಡಿಯಾದ ಭಾರತದ ಎಷ್ಟು ಪೊಟೆನ್ಷಿಯಲ್ ಇತ್ತು ನಾವು ಅಷ್ಟು ಪೊಟೆನ್ಷಿಯಲ್ ರೀಚ್ ಆಗಿರಲಿಲ್ಲ. ಏನೋ ನಡೀತಾ ಇತ್ತು, ತುಂಬ ಸ್ಕ್ಯಾಮ್ಗಳೆಲ್ಲ ನಡೆದಿತ್ತು. 2014ರಲ್ಲಿ ನೋಡ್ತಾ ಇದ್ವಿ ಯಾವ್ಯಾವ ಥರ ನಡೀತಿತ್ತು, ಪಬ್ಲಿಕ್ ಮನಿ ಯಾವ ಥರ ಇದಾಗ್ತಿತ್ತು, ಆ್ಯಂಡ್ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಥರ ನಡೀತಾ ಇತ್ತು, ಇನ್ಫ್ಲೇಷನ್ ಯಾವ ಥರ ಇತ್ತು. ಸೊ ಹಾಗಾಗಿ ಎಕಾನಮಿ ವಾಸ್ ನಾಟ್ ಡೂಯಿಂಗ್ ಆಲ್ ದಟ್ ವೆಲ್. ಕೈಯಲ್ಲಿ ದುಡ್ಡು ಮಿಗ್ತಾ ಇತ್ತಾ? ಜಾಸ್ತಿ ಮಿಗ್ತಾ ಇಲ್ಲ. ಬೆನಿಫಿಟ್ಸ್ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಆದರೆ ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾಯಿತ್ತು. ಓವರಾಲ್ ಎಕಾನಮಿಗೆ ಬೂಸ್ಟ್ ಯಾವುದೂ ಇರಲಿಲ್ಲ. ಇವತ್ತಿಗೆ ಈ ಲಾಸ್ಟ್ 10 ವರ್ಷದಲ್ಲಿ ತೊಗೊಂಡ್ರೆ ರೆವಲ್ಯೂಷನರಿ ಸ್ಟೆಪ್ಸ್ಗೆ, ಡಿಮಾನಿಟೈಸೇಷನ್ ತೊಗೊಳ್ಳಿ, GST ತೊಗೊಳ್ಳಿ. ಸೊ ಈ ಥರ ಒನ್ ಬೈ ಒನ್ ಸ್ಟೆಪ್ಸ್ ತೊಗೊಂಡಾಗ ಏನಾಗಿದೆ, ಎಕಾನಮಿ ಇಸ್ ಗ್ರೋನ್. ಆ್ಯಂಡ್ ಸ್ಟಾರ್ಟಪ್ ಇರ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು. ಇದರ ಸಾಕಷ್ಟು ಇನಿಷಿಯೇಟಿವ್ಸಿಂದ ಇಂಡಿಯಾ ಇಸ್ ಆನ್ ಅ ಗ್ಲೋಬಲ್ ಮ್ಯಾಪ್. ನಾವು ಈಗ ಓವರ್ಟೇಕನ್. ಬ್ರಿಟನ್ ಅವ್ರು ನಮ್ಮ ಮೇಲೆ 200 ವರ್ಷ ದಬ್ಬಾಳಿಕೆ ಮಾಡಿದ್ರಲ್ಲ, ನಾವು ಇವತ್ತು ತುಳಿದವ್ರಿಗಿಂತ ಮೇಲೆ ಹೋಗಿದ್ದೀವಿ. ನಾವು UK ಈಸ್ 6th ಲಾರ್ಜೆಸ್ಟ್, ಇಂಡಿಯಾ ಇಸ್ 5th ಲಾರ್ಜೆಸ್ಟ್. ಆ್ಯಂಡ್ 2030ಕ್ಕೆ ನಾವು 3ನೇ ಪ್ಲೇಸಿಗೆ ಬರ್ತೀವಿ. 2030ಕ್ಕೆ 3ನೇ ಪ್ಲೇಸಿಗೆ ಬಂದೇ ಬರ್ತೀವಿ. ಅದು ಆದ ನಂತರ 2047ಕ್ಕೆ ದಿ ವಿಷನ್ ಈಸ್ ವಿಕಸಿತ ಭಾರತ 2047ಕ್ಕೆ ಅಂತ ಹೇಳ್ತಾರೆ. USA, ಚೈನಾ ಮುಂದಕ್ಕಿದ್ದಾರೆ. ಇಲ್ಲ, ಐ ಆಮ್ ನಾಟ್ ಸೇಯಿಂಗ್ ದಟ್ ಇವತ್ತು ನಾಳೆ ದಾಟಿ ಬರ್ತೀವಿ ಚೈನಾನ US ಅಂತಲ್ಲ. ಆದರೆ ವಿಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ, 2047ಕ್ಕೆ ವಿಕಸಿತ ಭಾರತ ಅಂತ ಬಂದಾಗ ನಾವು ಸಶಕ್ತರಾಗಿರಬೇಕು. ಇಲ್ಲಿ ಭಾರತ ಸಶಕ್ತವಾಗಿದ್ದರೆ ವಿಕಸಿತ ಭಾರತ ಆಗುತ್ತೆ. ಸೊ ನಮ್ದೇನು ಆ್ಯಸ್ BJP ಅಂತ ಮಾತಾಡಿದ್ರೆ, ಸಶಕ್ತ BJP ಅಂತಿದ್ರೆ ವಿಕಸಿತ ಭಾರತದ ಕಡೆಗೆ. ಸೊ 2047ಕ್ಕೆ ವಿ ಶುಡ್ ಬಿ ಅ ಡೆವಲಪ್ಡ್ ನೇಷನ್. ನಾವು ಓದ್ಕೊಂಬಂದಿರೋದೇನು, ಲೇಟ್ 80s ಆ್ಯಂಡ್ ಅರ್ಲಿ 1999 ನಾವು 1999 SLC ಪಾಸ್ ಆದಾಗ್ಲೂ ವಿ ಆರ್ ರೈಟಿಂಗ್ ಆ್ಯಸ್ ವಿ ಆರ್ ಅ ಡೆವಲಪಿಂಗ್ ಕಂಟ್ರಿ. ಈಗ 25 ಈಗ 2010ರಲ್ಲಿ ಪಾಸ್ ಆದವನು ಅದೇ ಬರೆದಿರ್ತಾನೆ ಡೆವಲಪಿಂಗ್ ಕಂಟ್ರಿ ಅಂತ. ಈಗಲೂ ಆದಷ್ಟು ಹಾಗೆ ಬರಿತಾ ಇದ್ದೀವಿ. 2020ರಲ್ಲೂ ಡೆವಲಪಿಂಗ್ ಅಂತಲೇ. ಆದರೆ 2047ಕ್ಕೆ ವಿ ಶುಡ್ ಬಿ ಎ ಡೆವಲಪ್ಡ್ ನೇಷನ್. ಸೊ ಆ ವಿಕಸಿತ ಭಾರತಕ್ಕೆ ಏನು ಬೇಕು ಅಂತ ಇವತ್ತು ಮೋದಿಯವರು ಮಾಡ್ತಾಯಿದ್ದಾರೆ ಅದನ್ನು. ಸೊ
ಕಾಲಕ್ರಮೇಣ ಒಂದೊಂದು ವರ್ಷಕ್ಕೆ ಒಂದು ಡಿಫ್ರೆಂಟ್ ಇದಿರ್ಬೋದು. ಆ್ಯಂಡ್ ಯಾವುದೇ ಒಂದು ಕಾಲದಲ್ಲೂ ಇಷ್ಟು ಮೆಷರ್ಸು ಈ 10 ವರ್ಷ ಬಂದಿದ್ರೆ ಬಂದಿಲ್ಲ. ಡಿಫ್ರೆಂಟ್ ಟೈಮಲ್ಲಿ ಬೇರೆ ಬೇರೆ ರೆವಲ್ಯೂಷನ್ ಬಂದಿರ್ಬೋದು. ಏನು ಇವತ್ತಿಗೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತಲ್ಲ, ಆದರೆ ಸಾಕಷ್ಟು ಮಟ್ಟಿಗೆ ಈ 10 ವರ್ಷಗಳಲ್ಲಿ ಆಗಿರೋಷ್ಟು ಕಳೆದ ಒಂದು 50 ವರ್ಷದಲ್ಲಿ ಆಗಿಲ್ಲ. ಅದು ಇವತ್ತಿಗೆ ಅಷ್ಟು ರ್ಯಾಪಿಡ್ ಒಂದು ಸ್ಟೆಬಿಲಿಟಿ, ಒಂದು ನಾಯಕತ್ವದ ಕೊರತೆ ಇಲ್ಲ, ನಾಯಕನ ಜಾಗಕ್ಕೆ ನಿಮಗಲ್ಲಿ ಕಾಂಪಿಟೇಷನ್ ಇಲ್ಲ. ಸೊ ಹಾಗಾಗಿ ಎಲ್ಲರೂ ನಂಬಿರೋದು ಒಂದು ನಾಯಕನ ಹಿಂದೆ ನಡೀತಾ ಇದ್ದಾರೆ. ಆ್ಯಂಡ್ ವಿಶ್ವದಲ್ಲೇ ಇವತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ನಮ್ಮ ಭಾರತದ ಪ್ರಧಾನಿ ಇಬ್ಬರು ದೇಶದವರೆಗೂ ಮಾತಾಡಿ ಒಂದಿನ ಸೀಸ್ ಫೈರ್ ಮಾಡಿಸಿ ಭಾರತದ ಸ್ಟೂಡೆಂಟ್ಸ್ ವಾಪಸ್ ತಂದ್ರಲ್ಲ, ಅದು ನಡೀತಿತ್ತಾ? ನೀವು ಇದನ್ನು 20-30 ವರ್ಷದ ಮುಂಚೆ ಯೋಚನೆ ಮಾಡೋಕ್ಕಾಗ್ತಿತ್ತಾ? ಭಾರತಕ್ಕೆ ಎಷ್ಟು ಕೇಪಬಿಲಿಟಿ ಇದೆ ನೋಡಿ, ಹ್ಯಾಕೆ ಬಂದಿದೆ ಅದು? ನಾವು ಇವತ್ತು ಮಾಡ್ತಾ ಇರೋ ಪಾಲಿಸೀಸಿಂದ. ಆ್ಯಂಡ್ ಹೌ ವಿ ಹವ್ ಡಿಪಿಕ್ಟೆಡ್ ಅವರ್ ಸೆಲ್ಸ್ ಆನ್ ದಿ ಗ್ಲೋಬಲ್ ಮ್ಯಾಪ್. ನಾವು ಯಾವ ಥರ ಇದ್ದೀವಿ ಅಂತ ಹೇಳಿದ್ವಿ. ಇವತ್ತಿಗೆ ನೋಡಿ ಮೋದಿಯವರು ಆ ಕಡೆ ರಷ್ಯಾಗೂ ಹೋಗಿ ಅವ್ರ ಪ್ರೆಸಿಡೆಂಟಾಗಿ ಮಾತಾಡ್ಬೋದು, ಯುಕ್ರೇನ್ಗೆ ಹೋಗಿ ಮಾತಾಡ್ತಾರೆ. ಆದರೆ ರಷ್ಯಾ ಅವರು ಹೇಳಿದ್ರು, ಮೋದಿಯವರು ಯುಕ್ರೇನಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಆಟೋಮೆಟಿಕ್ಲಿ ನಾವು ಯಾವುದೂ ಅಲ್ಲೇ ಅಟ್ಯಾಕ್ ಮಾಡ್ತಾ ಇಲ್ಲ. ಅದು ರೆಸ್ಪೆಕ್ಟ್ ಫಾರ್ ದಿ ಮ್ಯಾನ್, ಬಿಕಾಸ್ ಕರ್ಮಯೋಗಿ ಅಂತ ಹೇಳ್ಬೋದು ನಾವು. ಅಂಥವ್ರ ಕಾಲದಲ್ಲಿ ಇವತ್ತಿಗೆ ನಾವು ಕೆಲಸ ಮಾಡ್ತಾಯಿದ್ವಿ ಬಿ ಜೆ ಪಿಲಿ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅದು. ಯಾಕಂದರೆ ಯಾವ ನೆಪೋಟಿಸಮ್ ಇಲ್ಲ, ಫ್ಯಾಮಿಲಿ ಬೆನಿಫಿಟ್ ಅಂತ ಆ ಥರ ಏನಿಲ್ಲ. ಅವ್ರು ಯಾರಿಗೋ ಅವ್ರ ಅಣ್ಣನ ಮಕ್ಕಳಿಗೆ ತಮ್ಮನ ಮಕ್ಕಳಿಗೆ ಮಾಡಬೇಕು ಅಂತ ಏನಿಲ್ಲ. ನೀವು ನೋಡಿದ್ದೀರಾ, ಅವರೆಲ್ಲನೂ ಸಾಮಾನ್ಯವಾಗಿ ನೀವು ಯಾವ ಥರ ಬಾಳ್ತಾ ಇದ್ದೀವೋ ಅದೇ ಥರ ಬದುಕ್ತಾ ಇದ್ದಾರೆ. ಅವ್ರು ಯಾರು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗಿ ಇದ್ಕೊಂಡು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒಂದು ಕುಟುಂಬಕ್ಕೋಸ್ಕರ ಯಾರೂ ಅವ್ರು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ದೇಶನೇ ಕುಟುಂಬ ಅಂತ. ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ತೀವಲ್ಲ. ಸೊ ಹಾಗಾಗಿ ಆ ಮೋಡಲ್ಲಿ ನಾವು ಹೋಗ್ತಾ ಇರೋದ್ರಿಂದ ಇವತ್ತು ಆ್ಯಕ್ಚುಲಿ ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನಾವು ಹೇಳ್ತೀವಿ ವಿ ಆರ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ. ಯಾಕಂದರೆ ICAI ಇಸ್ ಎ ಪ್ರೀಮಿಯರ್ ಅಕೌಂಟಿಂಗ್ ಬಾಡಿ. ವಿ ಸೆಟ್ ದಿ ರೆಗ್ಯುಲೇಷನ್ಸ್, ರೂಲ್ಸ್ ಯಾವ ಥರ ಆಗಬೇಕು ಅಂತ. ಅದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಗೆ ಇಂಥ ಕರ್ಮಯೋಗಿ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳಿದಾಗ ಅದು ಒಂಥರ ಹೆಮ್ಮೆನೇ ನಮಗೆ. ನೀವು ಇವಾಗ ಐ ಥಿಂಕ್ 2006 ನೀವು ಯು ಪಾಸ್ಡ್ ಔಟ್ ಆಫ್ ಇದು ಯುವರ್ ಕೋರ್ಸ್ ಆಸ್ ಅ CA. ಸೊ ಇಟ್ಸ್ ಲೈಕ್ ವಾಟ್ ಆಲ್ಮೋಸ್ಟ್ 20 years, ಅಲ್ಲ 18 years ಅನ್ಕೊಳ್ಳೋಣ. ಐ ಆಮ್ ಶೋರ್ ಆ್ಯಸ್ ಅ CA, ಅಂದರೆ ನನ್ನ ಲೇಮ್ಯಾನ್ ಆಗಿ ಅದನ್ನು ನೋಡೋದಾದರೆ, ಈಗ ನಮ್ಮ ದೇಶನ ಮುಂದಕ್ಕೆ ತೊಗೊಂಡೋಗೋಕೆ ಒಂದು ಪವರು ದುಡ್ಡು, ಅದಕ್ಕೆ ಟ್ಯಾಕ್ಸೇಷನ್ನಿಂದ ಬರೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್, ಇದೆಲ್ಲ ಒಂದು ಪವರ್ ಆದರೆ, ಎರಡನೇದು ದೇಶವೆಂಬ ದೋಣಿನಲ್ಲಿರೋ ತೂತುಗಳು, ಅಂದರೆ ಕರಪ್ಷನ್ನು, ಇಲ್ಲಿರೋ ನಾಯಕರು ಅವರು ಸ್ವಂತಕ್ಕೆ ಬಳಸ್ಕೊಳ್ಳೋದು. ಬಿಫೋರ್ ಐ ಗೆಟ್ ಇನ್ ಟು ದಟ್, ನಾಯಕರು ಕರಪ್ಷನ್ನು, IT ರೇಡ್ಸು. ಈಗ ಔಟ್ ಆಫ್ ಕ್ಯೂರಿಯಾಸಿಟಿ, ಅಕೌಂಟೆಂಟ್ ಆಗಿ ನೀವೇನು ಹೇಳಿದ್ರಿ, ದೇಶನ ಕಟ್ಟೋದ್ರಲ್ಲಿ ನಮ್ಮದು ಒಂದು ವಿ ಆರ್ ಆಲ್ಸೋ ಅ ಪಿಲ್ಲರ್ ಅಂತ. ನಿಮ್ಮ ಚಾಯ್ಸಸ್ಗಳು ಯೂಶ್ವಲಿ ಹೇಗಿರುತ್ತೆ ಅಂದರೆ, ಉದಾಹರಣೆಗೆ ನೀವು ಪಾಸ್ಔಟ್ ಆದಾಗ ಇಲ್ಲಿ ಬಹುಶಃ ಕಾಂಗ್ರೆಸ್ ಇತ್ತೇನೋ ಸ್ಟೇಟಲ್ಲಿ, ಇವತ್ತು BJP ಇದೆ. ಸೊ ಈ ಫ್ಯಾಕ್ಟರ್ಸ್ಗಳು, ವಾಟ್ ಈಸ್ ದ ಇನ್ಫ್ಲೂಯೆನ್ಸ್ ದಟ್ ಹ್ಯಾಸ್ ಆನ್ ಯು ಸೊ ದಟ್ ಯು ಡೆಡಿಕೇಟ್ ನಿಮ್ಮ ಪ್ರೊಫೆಷನ್ನ ದೇಶಕ್ಕೋಸ್ಕರ? ಈಗ 2006 ನಾವು ಕ್ವಾಲಿಫೈ ಆದಾಗ ಇದು ಇಟ್ಸ್ ICAI Institute of Chartered Accountants of India is a body established by Parliament. Institute of Chartered Accountants of India Act 1949 ಇದು ನೇಮಕ ಆಗಿದ್ದು 1949. ಸೊ ಒನ್ ಆಫ್ ದ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಅ ಗೈಡೆನ್ಸ್ ಬಾಡಿ. ಯಾಕಂದರೆ ಯಾವುದೇ ಒಂದು ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕಂಪ್ನಿಗಳಾಗಲಿ, ಆಡಿಟಿಂಗಲ್ಲಿ ಸ್ಟ್ಯಾಂಡರ್ಡ್ಸ್ ಎಲ್ಲನೂ ICAI ದ್ವಾರಾನೇ ಬಂದಿರೋದವೆಲ್ಲ. ದಿಸ್ ಇಸ್ ಅ ಬಾಡಿ ಆಫ್ ಪ್ರೊಫೆಷ್ನಲ್ಸ್ ಆ್ಯಂಡ್ ಅದರಲ್ಲಿ ಸಪ್ರೇಟ್ ಕಮಿಟಿಗಳಿರುತ್ತೆ, ಅದರಲ್ಲಿ ಕೌನ್ಸಿಲ್ ಮೆಂಬರ್ಸ್ ಇರ್ತಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾವು ಐ ಆಮ್ ಎ ಮೆಂಬರ್ ಆಫ್ ಒನ್ ಆಫ್ ದಿ ಟ್ಯಾಕ್ಸ್ ಕಮಿಟೀಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಫಾರ್ CA ಇನ್ಸ್ಟಿಟ್ಯೂಟ್ ಆನ್ ಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಅದ್ರ ಮೇಲೆಲ್ಲ. ಸೊ ಹಾಗಾಗಿ ಯಾವ ಥರ ಪಾಲಿಸಿಗಳು ಮಾಡಬೇಕು, ಯಾವ ಥರ ಸಜೆಷನ್ಸ್ ಕೊಡಬೇಕು, ಏನು ನಡೀತಿದೆ. ಆ್ಯಂಡ್ ಲೂಪ್ ಹೋಲ್ಸಲ್ಲೂ ಕೆಲವು ಸತಿ ಗೊತ್ತಿರುತ್ತೆ, ಇದು ಬಂದಾಗ ಇದು ಲೂಪ್ ಹೋಲ್ ಇದೆ, ಇದು ಎಕ್ಸ್ಪ್ಲಾಯ್ಟ್ ಆಗ್ಬೋದು. ಸೊ ಯು ಹ್ಯಾವ್ 2 choices. ಒಂದು, ವೃತ್ತಿ ಧರ್ಮ ಅಂತ ಬಂದಾಗ ಲೂಪ್ ಹೋಲ್ ಇದೆ, ನಿಮ್ಮ ಕೇಸ್ ಬರುತ್ತೆ, ನೀವು ಫೈಟ್ ಮಾಡ್ತೀರಾ, ಗೆಲ್ತೀರಾ. ಲೂಪ್ ಹೋಲ್, ಬಿಕಾಸ್ ಇಸ್ ಎ ಲೂಪ್ ಹೋಲ್, ನೀವು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ, ಗೆಲ್ತೀರಾ. ವೃತ್ತಿ ಧರ್ಮ. ದೇಶಕ್ಕಾಗಿ ಅಂತ ಬಂದಾಗ ಇದಾಯಿತು, ನಾವು ತಿಳಿಸ್ಬೇಕು, ನೈತಿಕ ಹೊಣೆ ಹೊತ್ತು ಈ ಥರ ಇದೊಂದು ಲೂಪ್ ಹೋಲ್ ಇದೆ, ಇದರಿಂದಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಲಾಸ್ ಆಗ್ತಾಯಿದೆ, ಅದು ಹೇಳೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ, ಹೇಳಬೇಕು ಕೂಡ. ಅದನ್ನು ಮಾಡ್ತಾಯಿದೆ. ICAI ಇಸ್ ಡೂಯಿಂಗ್ ಇಟ್. ಬರೀ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡೇ ಇದ್ದಿದ್ರೆ ವಿ ಕ್ಯಾನ್ ಕಾಲ್ ಅವರ್ ಸೆಲ್ಸ್ ಆಸ್ ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ. ಸೊ ಯಾವುದೇ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಬಂದಾಗಲಾಗಲಿ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆದಾಗ
100% CA Institute is involved in that and proactively. And CA Institute is apolitical. ನಮಗೆ ಕಾಂಗ್ರೆಸ್ ಇದೆಯಾ ಬಿ ಜೆ ಪಿ ಇದೆಯಾ ಅಂತ ಯಾವತ್ತೂ ನೋಡಲ್ಲ, ಅಲ್ಲಿ ಯುನೈಟೆಡ್ ಫ್ರಂಟ್ ಇದೆಯಾ ಅಂತ. ಇಟ್ ಈಸ್ ಫಾರ್ ದಿ ಆಲ್ ಚಾರ್ಟ್ ಅಕೌಂಟೆಂಟ್ಸ್ ಇನ್ ದಿ ಕಂಟ್ರಿ ಆ್ಯಂಡ್ ದಿ ಇಂಡಸ್ಟ್ರಿ. ದಿ ಇಂಡಸ್ಟ್ರಿ ನೀಡ್ಸ್ ದಿ ಗೈಡೆನ್ಸ್, ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ಥರ ಮಾಡಬೇಕು. ಸೊ ಹಾಗಾಗಿ ಮೋಸ್ಟ್ ಲೈಕ್ಲಿ ಆ್ಯಸ್ ಪ್ರೊಫೆಷ್ನಲ್ಸ್ ವಿ ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬಿ ಜೆ ಪಿ. ಆದರೆ ನೀವು ಟ್ರೇಡರ್ಸ್ಗೆ ಬಿಸ್ನೆಸ್ಮೆನ್ಗೆ ಕಡೆ ದೇ ವಿಲ್ ಹ್ಯಾವ್ ದರ್ ವ್ಯೂಸ್, ಯಾವ ಗೌರ್ಮೆಂಟ್ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇಫ್ ಐ ಡಾನ್ ಮೈ ಹ್ಯಾಟ್ ಆಸ್ ಅ ಚಾರ್ಟ್ ಅಕೌಂಟೆಂಟ್, ನಿಮ್ಗೆ ಯಾವ ಗೌರ್ಮೆಂಟ್ ಬೇಕು ಅಂತ ಹೇಳಿದ್ರೆ ಯಾರಾದರೂ ಇರಲಿ ನಮ್ಗೆ ಇಂಟರ್ಫಿಯರ್ ಆಗಬಾರ್ದು ಅಂತ ಇನ್ ಅವರ್ ಇಂಡಿಪೆಂಡೆನ್ಸ್. ವಾಟ್ ಯು ಮೀನ್ ಬೈ ಇಂಟರ್ಫಿಯರೆನ್ಸ್? ಈಗ ಆಡಿಟರ್ ಈಸ್ ಎ ವಾಚ್ ಡಾಗ್. ನೀವು ಬೇರೆ ಬೇರೆ ಕಡೆಯಿಂದ ಯಾವುದೋ ದೊಡ್ಡ ಕಂಪ್ನಿ ಒಂದು ಸ್ಕ್ಯಾಮ್ ಆಯಿತು, ಆಡಿಟರ್ ಹಿಡಿತಾರೆ, ನೀವು ಯು ಕ್ಯಾಂಟ್ ಯೂಸ್ ಯುವರ್ ಪವರ್ ಟು ಸೇ ಇಲ್ಲ ಬಿಟ್ಬಿಡಿ, ಇದು ನೀವು ರಿಪೋರ್ಟ್ ಮಾಡಬೇಡಿ, ಆ ಥರ ಮಾಡಬಾರ್ದು. ಸೊ ಹಾಗಾಗಿ ಆ್ಯಂಡ್ ಇವತ್ತು ನಾನು ಹೇಳ್ಬೋದಲ್ಲ, ಈ ಲಾಸ್ಟ್ 10 ವರ್ಷಗಳಂತೂ ದೇರ್ ಹಸ್ ಬೀನ್ ಝೀರೋ ಇಂಟರ್ಫಿಯರೆನ್ಸ್ ಅಟ್ ಎನಿ ಲೆವೆಲ್ ಟು ಸೇ ನೀವು ಇದನ್ನು ಮಾಡಬೇಡಿ, ಅಥವಾ ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ವಿ ಹ್ಯಾವ್ ದಿ ಲಿಬರ್ಟಿ ಟು ಗಿವ್ ದರ್ ಸಜೆಷನ್ಸ್ ಆ್ಯಂಡ್ ಸೇಯಿಂಗ್ ಈ ಥರ ನಡೀತಾ ಇದೆ, ಅಥವಾ ಈ ಥರ ಗೈಡ್ಲೈನ್ ಸ್ಟ್ರಾಂಗಾಗಿ ಬರಬೇಕು. ಆ್ಯಂಡ್ ದೇ ವರ್ಕ್ ಇನ್ ಕ್ಲೋಸ್ ಕನೆಕ್ಷನ್ ವಿತ್ ಸೆಬಿ, RBI. They also invite suggestions. They make CA Institute a part of that decision making to say, okay, ನೀವು ಈ ಥರ ಗೈಡೆನ್ಸ್ ನೋಟ್ ಕೊಡಬೇಕು. ಆ್ಯಂಡ್ CA Institute we also come out with guidance note ಫಾರ್ ದಿ ಮೆಂಬರ್ಸ್. ಈಗ ಆಡಿಟಿಂಗ್ ಯಾರು ಮಾಡ್ತಾರಲ್ಲ ಸಿ ಎಗಳು, ಅವ್ರಿಗಿಂತ ಗೈಡೆನ್ಸ್ ನೋಟ್ ಅಂತ ಬರುತ್ತೆ, ನೀವು ಈ ಥರನೇ ನೋಡಬೇಕು, ಇದನ್ನು ಈ ಥರ ಮಾಡಬೇಕು. ಸೊ ಆ್ಯಂಡ್ ಇನ್ನೊಂದೇನು ಪ್ರತ್ಯೇಕ ಅಂತ ಹೇಳಿದ್ರೆ CA Instituteಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಕಂಟಿನ್ಯೂಸ್ ಪ್ರೊಫೆಷನಲ್ ಎಜುಕೇಷನ್. ಇವತ್ತಿಗೆ ಐ ಆಮ್ ಎ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಬಟ್ ಎವ್ರಿ ಇಯರ್ ಐ ಆಮ್ ಸಪೋಸ್ ಟು ಹ್ಯಾವ್ at least about 40 hours of professional training. I need to either address a seminars, ನಾನು ಬೇರೆ ಬೇರೆ ಕಡೆ ಮಾತಾಡ್ಬೋದು, ಬೇರೆ ಬೇರೆ ಸೆಮಿನಾರ್ಗಳಲ್ಲಿ ಭಾಗಿಯಾಗಬೇಕು, ನಾನು ಬೇರೆ ಬೇರೆ ಟಾಪಿಕ್, ಅದು ಕಂಪಲ್ಸರಿ. ಎನಿ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ವಿಲ್ ಹ್ಯಾವ್ ಟು ಗೋ ಥ್ರೂ ದಟ್. ಇಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ ಪ್ರೊಫೆಷನಲ್ ಎಜುಕೇಷನ್. ಸೊ ಹಾಗಾಗಿ ಯು ಆರ್ ಅಪ್ಡೇಟೆಡ್ ಆನ್ ದಿ ಲೇಟೆಸ್ಟ್ ಒನ್ಸ್. ನಾನು 18 ವರ್ಷದ ಮುಂಚೆ ಏನು ಓದಿದ್ದೀನೋ ಇವತ್ತಿಗೆ ಆಲ್ಮೋಸ್ಟ್ ಕೆಲವುದೆಲ್ಲ ಅದು ಇಲ್ಲವೇ ಇಲ್ಲ. ಇವು ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಆ್ಯಂಡ್ ಇವತ್ತಿಗದು ನಾವು ಯಾವ ಜಮಾನದಲ್ಲಿ ಇದ್ವಿ ಅನಿಸ್ತಾ ಇದೆ ಕೆಲವು ಟಾಪಿಕ್ಸ್ ನೋಡಿದಾಗ. ಯಾರು ಅಂದ್ಕೊಂಡಿದ್ರು ಆ ಟೈಮಿಗೆ ಕಂಪ್ಯೂಟರ್ಸ್ ಆ್ಯಂಡ್ ಅದರ್ ರಿಲೇಟೆಡ್ ಥಿಂಗ್ ಬೂಮ್ ಇತ್ತು ಇಂಡಿಯಾದಲ್ಲಿ, ಬಟ್ ನಾಟ್ ಇನ್ ದಿ ಪ್ರೊಫೆಷನ್. ಇವತ್ತಿಗೆ AI ಈಸ್ ಟೇಕಿಂಗ್ ಓವರ್ ಲಾಟ್ ಆಫ್ ಥಿಂಗ್ಸ್. ಸೊ ಇವತ್ತು ಓದ್ತಾ ಇರೋರಿಗೆ ನಮಗೆ ಏನು ಡಿಫ್ರೆನ್ಸ್ ಇದೆ? ಸೊ ವರ್ಕ್ಶಾಪ್ಸ್ ನಡೆಯುತ್ತೆ, ಸೊ ವಿ ಗೆಟ್ ಇನ್ವಾಲ್ವ್ ದೇರ್, ವಿ ಅಟೆಂಡ್ ವರ್ಕ್ಶಾಪ್ಸ್ ಆಸ್ ಡೆಲಿಗೇಟ್ಸ್ ಫಾರ್ ಸಬ್ಜೆಕ್ಟ್ಸ್ ವಿ ಡೋಂಟ್ ನೋ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ, ಐ ಅಟೆಂಡ್ ದಟ್ ಕಾನ್ಫರೆನ್ಸ್ ಆಸ್ ಎ ಡೆಲಿಗೇಟ್. ಬಟ್ ವೆರಾಸ್ ಈಗ ಇನ್ಕಮ್ ಟ್ಯಾಕ್ಸು, GST ರೈಡ್ಸ್ ಅದು ಬಂತು, ಐ ಆಮ್ ಎ ಸ್ಪೀಕರ್ ಅಕ್ರಾಸ್ ದಿ ಕಂಟ್ರಿ, ಐ ಗೋ ಅಂಡ್ ಟಾಕ್ ಆನ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST. ಸೊ ಹಾಗಾಗಿ ನೀವು ಒಂದು ಕಡೆ ಇವರ ಸ್ಪೀಕರ್, ಇನ್ನೊಂದು ಕಡೆ ಇವರ ಡೆಲಿಗೇಟ್. ಯಾಕಂದರೆ ನಮಗೇನು ಗೊತ್ತಿಲ್ವೋ ಅದು ಕಲಿಬೇಕು, ಇನ್ನೊಂದು ನಮಗೇನು ಜಾಸ್ತಿ ಗೊತ್ತಿದೆಯೋ ಅದು ಬೇರೆಯವ್ರು ಕಲಿಸ್ಕೊಡ್ಬೇಕು. ಸೊ ಎರಡೂ ಥರನೂ ಪಾತ್ರ CA ಇನ್ಸ್ಟಿಟ್ಯೂಟಲ್ಲಿ ನಡೆಯುತ್ತೆ. Wake up to fresh ideas. Repose. ಸೊ ಈಗ CA ಇನ್ಸ್ಟಿಟ್ಯೂಟಲ್ಲಿ ಲೇಯರ್ಸ್ ಇರುತ್ತಲ್ಲ, ನನ್ನ ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಜನಸಾಮಾನ್ಯರ ಅಕೌಂಟಿಂಗ್ ಅಂತ ಬಂದಾಗ ಆಯಾ ಲೆವೆಲಲ್ಲಿ CAಗಳಿರ್ತಾರೆ. ಸೊ ಈಗ ಈ ICAI ವಾಚ್ ಡಾಗ್ ಅಂತ ಏನೋ ಒಂದು ಟರ್ಮ್ ಯೂಸ್ ಮಾಡಿದ್ರಿ. ಸೊ ಯು ಗೈಸ್ ಆರ್ ಆಲ್ಸೋ ವಾಚಿಂಗ್ ಆಡಿಟಿಂಗ್ ಬಿಗ್ ಕಂಪನೀಸ್, ಬಿಗ್ ಹೈ ಪ್ರೊಫೈಲ್ ಇಂಡಿವಿಜುವಲ್ಸ್. ಅದು ಇಸ್ ದಟ್ ಹೌ ಇಟ್ ಇಸ್? ಇಟ್ ಈಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಂತ ಬಂದಾಗ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ರೆಗ್ಯುಲೇಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಎನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಎನಿ ಸ್ಮಾಲ್ ಕಂಪನಿ, ಅದು ₹1 ಟರ್ನ್ ಓವರ್ ಇದ್ರೂ 1,000 ಕೋಟಿ ಇದ್ರೂ ಅದಕ್ಕೆ ಆಡಿಟಿಂಗ್ ಮ್ಯಾಂಡೇಟ್ರಿ. ಸೊ ದೇ ನೀಡ್ ಟು ಅಪಾಯಿಂಟ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಟು ಆಡಿಟ್ ದೇರ್ ಬುಕ್ಸ್ ಆಫ್ ಅಕೌಂಟ್ಸ್. ಸಿಮಿಲರ್ಲಿ ಈಗ ಲಾರ್ಜ್ ಕಂಪನೀಸ್ ಇತ್ತು, ರಿಲಯನ್ಸ್, ಇನ್ಫೋಸಿಸ್, ಕೆಲವು ಕಡೆ ಯು ವಿಲ್ ಹ್ಯಾವ್ ಜಾಯಿಂಟ್ ಆಡಿಟರ್ಸ್. ಯಾಕಂದರೆ ಒಂದೇ ಒಂದು ಆಡಿಟರ್ ಕೈಲೂ ಇದು ದೇ ಕಾಂಟ್ ಎಕ್ಸ್ಪ್ರೆಸ್ ಅನ್ ಒಪಿನಿಯನ್, ಏನು ನಡೀತಿದೆ, ವೆದರ್ ಇಟ್ ಈಸ್ ಪ್ರಾಪರ್, ಬಿಕಾಸ್ ದ ಸ್ಕೇಲ್ ಆಫ್ ಆಪರೇಷನ್ಸ್ ಇಸ್ ಟೂ ಬಿಗ್ ಆ್ಯಂಡ್ ಹ್ಯೂಜ್. ಸೊ ಹಾಗಾಗಿ ಜಾಯಿಂಟ್ ಆಡಿಟರ್ಸ್ ಅಂತ ಇರ್ತಾರೆ, ಎರಡು ಸಪ್ರೇಟ್ ಫರ್ಮ್, ಅವ್ರಿಗೆ ಒಬ್ರಿಗೊಬ್ರು ಸಂಬಂಧ ಇರಲ್ಲ, ಅದೇನು ಸಿಸ್ಟರ್ ಕನ್ಸರ್ನ್ಸ್ ಅಲ್ಲ. ಅದು ನಾನು ಬೆಂಗಳೂರಿಂದ ಒಂದು ಆಡಿಟರ್ ಇರ್ಬೋದು, ಡೆಲ್ಲಿಯಿಂದ ಇನ್ನೊಬ್ರು ಇರ್ಬೋದು, ಕಂಬೈನ್ ಮಾಡಿ ಒಂದು ಆಡಿಟ್ ಮಾಡ್ತಾ ಇರ್ಬೋದು ಒಂದು ದೊಡ್ಡ ಎಂಟಿಟಿಗೆ. ಆ್ಯಂಡ್ ಲಿಸ್ಟೆಡ್ ಕಂಪ್ನಿಗಳಾಯಿತು ಅಂದರೆ ಈಗ ಅವ್ರದ್ದೇ ಬೇರೆ ರೆಗ್ಯುಲೇಷನ್ಸ್ ಇರುತ್ತೆ, ಸೆಬಿ ಕಡೆಯಿಂದ, RBI ರೆಗ್ಯುಲೇಷನ್ಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ದಿಸ್ ಅ ಲಾಟ್ ಆಫ್ ಇಂಟರ್ಮಿಂಗ್ಲಿಂಗ್ ಆಫ್ ಸ್ಟ್ಯಾಟ್ಯೂಟ್, ಸೆಬಿ, RBI. ಆ್ಯಂಡ್ ಇವತ್ತಿಗೆ ನೀವು ನೋಡಿದ್ರೆ ಈ ಮನಿ ಲಾಂಡ್ರಿಂಗ್ ಎಲ್ಲ ಮಾಡೋಕ್ಕೆ PMLA ಬಂದಿದೆ. ಸೊ ದೇ ಹ್ಯಾವ್ ದಟ್ ಸ್ಟ್ಯಾಟ್ಯೂಟ್ ಸೇಯಿಂಗ್ ದಟ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ED ರೈಡ್ ಅಂತ ಹೇಳ್ತಾ ಇರ್ತಾರೆ. ಅದು ಏನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓನ್ಲಿ ಮಾನಿಟರ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸಸ್ ಆಲ್ಸೋ. ಸೊ ದ ಕೇಸಸ್ ಆರ್ ಹ್ಯಾಂಡಲ್ಡ್ ದೇರ್. ಸೊ ಯಾವುದೇ ಒಂದು ಹಣಕಾಸು ಬಂದಾಗ ಈಗ ನೋಡ್ತಾ ಇರ್ತೀರ, ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರ, ಜನಸಾಮಾನ್ಯರು ನೋಡಿರ್ತಾರೆ,
ಎಲೆಕ್ಷನ್ ಟೈಮಲ್ಲಿ ಗಾಡಿಯಲ್ಲಿ ಇಷ್ಟು ಕೋಟಿ ಸಿಕ್ತು ಅಷ್ಟು ಕೋಟಿ ಸಿಕ್ತು ಅಂತ. ಸೊ ಹೆಡ್ಲೈನ್ಸ್ಗೊಂದು. ಎರಡನೇದು, ಖಂಡಿತವಾಗ್ಲೂ ಅದು ಇನ್ಕಮ್ ಟ್ಯಾಕ್ಸ್ಗೆ ಮಾಹಿತಿ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ತನಿಖೆ ಮಾಡ್ತಾರೆ, ಅದು ಆದ ನಂತರನೇ ಅದಕ್ಕೆ ಇದಾಗುತ್ತೆ. ಬಟ್ ಕೆಲವು ಸತಿ ದಿ ಸ್ಟೇಟ್ಮೆಂಟ್ಸಲ್ಲಿ ಮಿಸ್ಲೀಡಿಂಗ್, 100 ಕೋಟಿ ಕ್ಯಾಶ್ ಸಿಕ್ತು, ಇದು ಅಕ್ರಮ ಹಣ, ಅದು ಅಕ್ರಮ ಹಣನೂ ಆಗಿರ್ಬೋದು, ಇಟ್ ಮೇ ಬಿ ಎ ಜೆನ್ಯೂನ್ ಮನಿ ಆಲ್ಸೋ. ಸೊ ದೇರ್ ಫೋರ್ ಅದಕ್ಕೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಓರಿಯೆಂಟೆಡ್ ಲಾ, ಪ್ರೊಸೀಜರ್ ಪ್ರಕಾರ ನಡೀಬೇಕು ಯಾವುದೇ ಒಂದು ಇದನ್ನು. ಸೊ ಹಾಗಾಗಿ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇವತ್ತಿಗೆ ಟೆಕ್ನಾಲಜಿಲಿ ಎರಡೂ ಥರ ನಡೀತಾ ಇದೆ. ದಿಸ್ ಎ ಬೂನ್ ಆಸ್ ವೆಲ್ ಆಸ್ ಎ ಬೇನ್. AI ವಾಟ್ ಅನ್ ಎಕ್ಸ್ಟೆಂಟ್ ಅದ್ರದ್ದು ಇನ್ಫ್ಲೂಯೆನ್ಸ್ ಇದೆ ಇನ್ ಆಡಿಟಿಂಗ್ ಕಂಪನೀಸ್ದು, ರೆಡ್ ಫ್ಲಾಗ್ಸು, ವೇರ್ ಸಮಥಿಂಗ್ ಇಸ್ ಫಿಶಿ ಎಲ್ಲ AI ಟೂಲ್ಸ್ಗಳು ಯೂಸ್ ಮಾಡ್ತೀರಿ? ಸಿ AI ಸ್ಟಿಲ್ ಈಸ್ ಅಗೇನ್ AIಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಾವು ಅದಕ್ಕೆ ಫೀಡ್ ಮಾಡಬೇಕು ಫಸ್ಟು, ಈ ಥರ ಇರಬೇಕು ಅಂತ. ಸೊ ಹಾಗಾಗಿ ಇಟ್ ಈಸ್ ಸ್ಟಿಲ್ ಇನ್ ದಟ್ ಇನಿಷಿಯಲ್ ಸ್ಟೇಜಸ್ ವೆರ್ ಇನ್ ಆಫ್ ಗೆಟಿಂಗ್ ಇಂಟಿಗ್ರೇಟೆಡ್ ಇನ್ ಟು ದಿ ಸಿಸ್ಟಮ್ಸ್ ಆ್ಯಂಡ್ ಆಡಿಟ್ ಅಂತಲ್ಲ. ಆ್ಯಂಡ್ ಆಸ್ ಇಟ್ ಗೋಸ್ ಐ ಆಮ್ ಡೆಫಿನೆಟ್ಲಿ ದಟ್ ಇನ್ ದ ಕಮಿಂಗ್ ಇಯರ್ಸ್, ಮೇ ಬಿ ಒಂದು 2-3 ವರ್ಷ ಅಥವಾ 5 ವರ್ಷದಲ್ಲಿ it will be very important player, that basic work or basic thing it will be able to throw up saying maybe this is a red flag, idaka ಒಂದು ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಮೇ ಬಿ ನೀಡ್ಸ್ ಅ ರೀಲುಕ್ ಹೇಳೋಕ್ಕಾಗಲ್ಲ. ಅದು ಸಮ್ಟೈಮ್ಸ್ ಕೆಲವುದು ನೀವು ಇವತ್ತಿಗೆ ಕೆಲವು ಚೆಕ್ ಮಾಡಿದಾಗ ಇಟ್ ಈಸ್ ಗಿವಿಂಗ್ ಯು ಒಂಥರ ವೆರೈಟಿ ತಮಾಷೆ ಆನ್ಸರ್ಸ್ ಕೊಡ್ತಾ ಇದೆ. ಬಿಕಾಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಅದಕ್ಕೆ ಏನು ಡೇಟಾ ಫೀಡ್ ಆಗಿದೆ ಅಂತ. ಸೊ ಹಾಗಾಗಿ AI ವಿಲ್ ಟೇಕ್ ಇಟ್ಸ್ ಟೈಮ್, ಬಟ್ ಇಟ್ಸ್ ನಾಟ್ ದಟ್ ಇಟ್ ಇಸ್ ಲ್ಯಾಗಿಂಗ್ ಬಿಹೈಂಡ್. ಈಗ ಮುಂದಕ್ಕಿರೋ 5 ವರ್ಷದಲ್ಲಿ AI ವಿಲ್ ಬಿ ಎ ಫೋರ್ಸ್. ಹಾಗೆ ಅಂತೀರಿ? AI ವಿಲ್ ಬಿ ಎ ಫೋರ್ಸ್, ಬಟ್ ಇಟ್ ಈಸ್ ನಾಟ್ ಡಿಸ್ಟ್ರಪ್ಟಿವ್. ಏನೋ ಹಾಳು ಮಾಡಿಬಿಡುತ್ತೆ ಅಂತಲ್ಲ ಅದು. ನೀವು ಹೆಂಗೆ ಅದನ್ನು ಯೂಸ್ ಮಾಡ್ಕೊತೀರಾ, ಹೆಂಗೆ ಬ್ಲೆಂಡ್ ಮಾಡಿಕೊಂಡು ಹೌ ಯು ಕ್ಯಾನ್ ಯೂಸ್ ಇಟ್ ಟು ಪಾಸಿಟಿವ್ಲಿ ಚೇಂಜ್, ಬೆಳವಣಿಗೆಗೆ, ಯಾವ ಥರ ಇಂಪ್ರೂವ್ಮೆಂಟ್ಗೆ ಅದು ಹೆಲ್ಪ್ ಆಗುತ್ತೆ. ಅದರಿಂದ ಕಾಂಟ್ ರಿಪ್ಲೇಸ್ ಹ್ಯೂಮನ್ಸ್ ರಿಪ್ಲೇಸ್ ಆಗೋದು ಕಷ್ಟ ಅಲ್ಲ. ಎಷ್ಟು ಮಟ್ಟಿಗೆ ಮಾಡುತ್ತದು? ಯಾವುದೋ ಒಂದು ಹ್ಯೂಮನ್ ನಿಮ್ಗೆ ಇನ್ಫಾರ್ಮೇಷನಲ್ಲಿ ಫೀಡ್ ಆಗಿ ಡೇಟಾ ಇದ್ರೇ AI ವಿಲ್ ವರ್ಕ್. ಸೊ ಹಾಗಾಗಿ ಕೆಲವರು ಮೆಕ್ಯಾನಿಕಲ್ ಜಾಬ್ಸ್ ಯಾವುದಿದೆಯೋ ವಿಚ್ ಡಸಂಟ್ ರಿಕ್ವೈರ್ ಅಪ್ಲಿಕೇಶನ್ ಆಫ್ ಮೈಂಡ್, ಅದಕ್ಕೆ ಮೇ ಬಿ ರೀಪ್ಲೇಸ್ ಮಾಡ್ಬೋದು. ಬಟ್ ಎಲ್ಲೆಲ್ಲಿ ತಲೆ ಉಪಯೋಗಿಸ್ಬೇಕೋ ಹ್ಯೂಮನ್ಸ್ನ ಬೇಟ್ ಮಾಡೋಕ್ಕಾಗಲ್ಲ. ತಲೆನೇ ಅಲ್ವಾ? ಓಕೆ. ಸೊ ಈಗ ಮುಂದೆ ಟ್ಯಾಕ್ಸೇಷನ್ ಅಂತೆಲ್ಲ ಒಂದಷ್ಟು ಮಾತಾಡಿದ್ದೀವಿ. ಕಮಿಂಗ್ ಇನ್ ಟು ದ ನೆಕ್ಸ್ಟ್ ಇದು ಆಡಿಟ್ಸ್ ಅಂತೆಲ್ಲ ಬಂದಾಗ ಈ ಬೇನಾಮಿ ಆ್ಯಂಡ್ ಬ್ಲ್ಯಾಕ್ ಮನಿ ಲಾಸು ಆ್ಯಂಡ್ ಅಗೇನ್ ದಟ್ ಲೀಡಿಂಗ್ ಟು IT ರೇಟ್ಸ್, ಅದು ಇವತ್ತು ಜನಸಾಮಾನ್ಯರಿಗೆ ಒಂಥರ ಇಟ್ಸ್ ಲೈಕ್ ದ ಚೆರಿ ಆನ್ ದ ಕೇಕ್. ಆಚೆಗೆ ನಮಗೆ ಯಾರ್ದೋ ಮನೆಯಲ್ಲಿ ಪೊಲಿಟಿಷಿಯನ್ ಮನೆಯಲ್ಲಿ ರೇಡ್ ಆಯ್ತಂತೆ ಅಂತ ಬ್ರೇಕಿಂಗ್ ನ್ಯೂಸು, ಮತ್ತು ಅದನ್ನೇ ಫಾಲೋ ಮಾಡಿಕೊಂಡು ಒಂದಷ್ಟು ಆಮೇಲೆ ಮುಚ್ಚಾಕ್ಬಿಡ್ತಾರೆ. ಕೊನೆಗೆ ಜನ ಒರೆಸ್ಕೊಂಡು ನೆಕ್ಸ್ಟ್ ಡೇ ಇನ್ಯಾವುದೋ ಹೊಸ ನ್ಯೂಸ್ ಬಂತು. ಈ ಥರ ಇರೋ ಒಂದಷ್ಟು ಸದ್ಯದ ಕೇಸ್ಗಳು, ಅದರದ್ದು ಒಂದು ಸರ್ಕಲ್ಲು. Since you've handled almost 30 raids, I want to start with the most basic. I don't know if I want to call it stupid because ನಮ್ಗೆ ಏನು ಅಂದ್ರೇನು ಗೊತ್ತಿರಲ್ಲ ಇದ್ರ ಬದಲು ಇದೆಲ್ಲದ್ರ ಬಗ್ಗೆ. ಫಸ್ಟು, ಹೌ ಇಸ್ ಅ ರೇಡ್ ಡನ್? ರೇಡಿಗೂ ಮುಂಚೆ ಏನೇನೆಲ್ಲ ಎಷ್ಟು ದಿವಸದಿಂದ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀರಾ? ವಾಟ್ ಆರ್ ದೋಸ್ ರೆಡ್ ಫ್ಲಾಗ್ಸು? ಇವರೇ ಅಂತ ಡೌಟ್ ಹೆಂಗೆ ಬರುತ್ತೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದು ಈ ಸಾಮಾನ್ಯವಾಗಿ ಪಿಕ್ಚರಲ್ಲಿ ತೋರಿಸೋ ಥರ ಏನೋ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು, ಬಂದರು, ನಿಮ್ಮ ಮನೆಯೆಲ್ಲ ಕಿತ್ತಾಕ್ಬಿಟ್ರು, ಕಿತ್ಕೊಂಡು ಹೋಗ್ಬಿಟ್ರು, ಇದ್ದಿದ್ದು ಸೋಫಾ ಹರಿದಾಕಿ ದುಡ್ಡು ತೊಗೊಂಡೋಗ್ಬಿಟ್ರು, ಅಥವಾ ಜ್ಯುವೆಲ್ರಿ ಎಲ್ಲ ತೊಗೊಂಡೋಗ್ಬಿಟ್ರು, ಅಲ್ಲಿರೋರಿಗೆ ಹೆದರ್ಸ್ಬಿಟ್ಟು ಬರ್ಸ್ಕೊಂಡ್ರು, ಆ ಥರದ್ದು ಯಾವುದೂ ನಡೆಯಲ್ಲ. ಓಕೆ. 1000 10,000 ಒಂದು ಕೇಸ್ ನಡೆದಿರ್ಬೋದೇನೋ, ಆದರೆ ಪ್ರೊಸೀಜರ್ ಓರಿಯೆಂಟೆಡ್ ಆಗಿ ದೇ ಕಾಂಟ್ ಎಂಟರ್ ವಿತೌಟ್ ಎ ವಾರೆಂಟ್. ಅವ್ರಿಗೊಂದು ವಾರೆಂಟ್ ಇರಬೇಕು. ನಿಮ್ಮ ಪ್ರಮೈಸಸ್ಗೆ ಬರೋಕ್ಕೆ ಒಂದು ವಾರೆಂಟ್ ಇರಬೇಕು. ಈಗ ಸುಮ್ಮನೆ ಒಂದು IT ಅಫಿಷಿಯಲ್ ಅಂತ ಬಂದು ನಿಮಗೆ ಬಂದು ಸರ್ಚ್ ಮಾಡೋಕ್ಕಾಗಲ್ಲ. ದೇ ನೀಡ್ ಟು ಹ್ಯಾವ್ ಎ ವಾರೆಂಟ್. ಎಷ್ಟು ದಿವಸಕ್ಕೆ ಮುಂಚೆ IT ವಾರೆಂಟ್ ಸಿಗುತ್ತೆ ಅವ್ರಿಗೆ, ಅಥವಾ ಅಪ್ಲೈ ಮಾಡ್ತಾರೆ? ಎಷ್ಟು ದಿವಸಕ್ಕೆ ಮುಂಚೆ ಅದು ಅಪ್ಲೈ ಮಾಡೋದಂತಲ್ಲ, ಯು ಹ್ಯಾವ್ ಸಮಥಿಂಗ್ ಅಲ್ಲಿ ಹೆಡ್ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಡೈರೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಅಂತ ಇರ್ತಾರೆ, ಪ್ರಿನ್ಸಿಪಲ್ ಕಮಿಷನರ್, ಟಾಪ್ ಮೋಸ್ಟ್ ಇನ್ ದಿ ಸ್ಟೇಟ್ ಫಾರ್ ಇನ್ವೆಸ್ಟಿಗೇಷನ್. ದೇ ವಿಲ್ ಹ್ಯಾವ್ ಟು ಆಥರೈಸ್. ಈಗ ನಾನು ಕಮಿಷನರ್ ಅಂತ ಹೇಳಿದ್ರೆ ನಾನು ನಮ್ಮ ಸಬಾರ್ಡಿನೇಟ್ಗೆ ಆಥರೈಸ್ ಮಾಡ್ತೀನಿ, ಇಂತಿಂಥ ಪ್ರಮೈಸಸ್ಗೆ ನೀನು ಹೋಗಿ ಸರ್ಚ್ ಮಾಡು ಅಂತ. ಅದು ಆ ಟೀಮ್ ಯಾರು ಹೋಗ್ತಾರಲ್ಲ ಅವ್ರಿಗೆ ಗಾಡಿ ಹತ್ತಕ್ಕೆ ಮುಂಚೆ ತನಕ ಅವ್ರಿಗೆ ಎಲ್ಲಿ ಹೋಗ್ತಾ ಇದೆ ಗೊತ್ತಿರಲ್ಲ. ಅವ್ರಿಗೆ ಕಮಿಷನರ್ಗೆ ಗೊತ್ತಿರುತ್ತೆ, ಅವ್ರು ಒಂದು ಲೆವೆಲ್ ಸಬಾರ್ಡಿನೇಟಿಗೆ ಗೊತ್ತಿರುತ್ತೆ. ಟೀಮ್ ಮೆಂಬರ್ಸ್ ಒಂದು 10 ಜನ ಹೋಗ್ತಾರಲ್ಲ ರೈಡ್ ಮಾಡೋಕ್ಕೆ, ಗಾಡೀಲಿ ಕೂತ್ಕೊಳ್ಳೋ ತನಕ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಆ ಗಾಡಿ ಎಲ್ಲೋಗಿ ನಿಂತಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಇಂಥ ಕಡೆಗೆ ಹೋಗಿದ್ದೀವಿ ನಾವು ಅಂತ. ಇನ್ಫಾರ್ಮೇಷನ್ ಲೀಕ್ ಆಗಿಬಿಡುತ್ತೆ ಅಂತ. ಹೌದು. ಸೊ ಹಾಗಾಗಿ ಪ್ರೊಸೀಜರ್ ಓರಿಯೆಂಟೆಡ್. ಆ್ಯಂಡ್ ಎಷ್ಟೊಂದು ಕಡೆ ಈಗ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಐ ಒನ್ ಮೆನಿ ಕೇಸಸ್ ಅಗೇನ್ಸ್ಟ್ ದಿ ಡಿಪಾರ್ಟ್ಮೆಂಟ್ ವೇರ್ ಪ್ರೊಸೀಜರ್ ಲ್ಯಾಪ್ಸಸ್ ಹ್ಯಾವ್ ಹ್ಯಾಪೆಂಡ್. ಯಾವ ಥರ ಪ್ರೊಸೀಜರ್ ಲ್ಯಾಪ್ಸಸ್ ಅಂತ ಹೇಳಿದ್ರೆ, ನೀವು
ಒಂದು ಕಮಿಷನರ್ ಆಗಲಿ ಒಂದು ಟಾಪ್ ಲೆವೆಲ್ ಅಥಾರಿಟಿ ಒಂದು ಪರ್ಮಿಷನ್ ಕೊಡ್ತಾರೆ ರೈಡ್ಗೆ ಅಂತ ಹೇಳಿದ್ರೆ ಸುಮ್ಮನೆ ಕೊಡೋಕ್ಕಾಗಲ್ಲ. ನನಗೆ ಇವ್ರ ಮಕ್ಕ ಇಷ್ಟ ಆಗಿಲ್ಲ, ನನಗೆಲ್ಲರೂ ಜೊತೆ ರೋಡಲ್ಲಿ ಗಲಾಟೆ ಆಯಿತು, ನಾನು ರೈಡ್ ಮಾಡಿಸ್ತೀನಿ ಮಾಡೋಕ್ಕಾಗಲ್ಲ. ಅದು ಇಸ್ ಎ ಪ್ರೊಸೀಜರ್. ಏನು ಅವ್ರ ಇಂಟರ್ನಲ್ಲಿ ಸಮಥಿಂಗ್ ಕಾಲ್ಡ್ ಸ್ಯಾಟಿಸ್ಫ್ಯಾಕ್ಷನ್ ನೋಟ್ ಅಂತ ಬರೀಬೇಕು. ಅವ್ರ ಇಂಟರ್ನಲ್ ಫೈಲಲ್ಲಿ ದೇ ಹ್ಯಾವ್ ಟು ಹ್ಯಾವ್ ಎ ನೋಟಿಂಗ್ ಆ್ಯಸ್ ಟು ಈ ಥರ ಇದೆ, ನಮ್ಗೆ ಈ ಥರ ಇನ್ಫಾರ್ಮೇಷನ್ ಬಂದಿದೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಇಂಟೆಲಿಜೆನ್ಸಿಂದನೇ ನಮಗೆ ಗೊತ್ತಾಗಿದೆ, ಅಥವಾ ಮೇ ಬಿ ಸಮ್ ರೆಡ್ ಫ್ಲ್ಯಾಗ್ಸ್ ಸೇಯಿಂಗ್ ದಟ್ ಯಾವುದೋ ಬೇರೆ ದೇಶಗಳಿಂದ ಹಣ ಬಂದಿದೆ ಅಕೌಂಟ್ಗಳಿಗೆ, ಅಥವಾ ಯಾವುದೋ ಒಂದು ಅಕೌಂಟ್ ತುಂಬ ಟ್ರಾನ್ಸಾಕ್ಷನ್ ಆಗ್ತಾಯಿದೆ, ಬ್ಯಾಂಕಿಂದ ಮಾಹಿತಿ ಬಂದಿರ್ಬೋದು ಸೇಯಿಂಗ್ ದಟ್ ಈ ಅಕೌಂಟಲ್ಲಿ ತುಂಬ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾಯಿದೆ ಅಂತ. ಓ, ಅಲ್ಲಿವರೆಗೂ ವಾಚ್ ಡಾಗ್ಸ್ ಇದ್ದಾರೆ ಈಗ. ಖಂಡಿತ ಬ್ಯಾಂಕ್ಗಳು ಹೇಳ್ತವೆ. ಬ್ಯಾಂಕಲ್ಲಿ ಈಗ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ನೀವು 10 ಲಕ್ಷಕ್ಕಿಂತ ಜಾಸ್ತಿ ನೀವು ಡೆಪಾಸಿಟ್ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ. ಬ್ಯಾಂಕ್ಗೆ ಒಂದು ಮ್ಯಾಂಡೇಟ್ ಇದೆ, ಅದು ಆ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ಅವರು. ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ವರ್ಷಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಹಾಕೊಂಡ್ರೆ ನೀವು ಡೆಪಾಸಿಟ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ಗೆ ಹೋಗುತ್ತೆ. ನಾಳೆ ರೈಡ್ ಮಾಡ್ತಾರೆ ಅಂತಲ್ಲ ಅವರು, ಹೋಗತ್ತೆ. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾರೆ, ನಿಮ್ಮ ರಿಟರ್ನ್ಸ್ ಚೆಕ್ ಮಾಡ್ತಾರೆ. ಓಕೆ, ರಶ್ಮಿ ಅವ್ರು ಏನೋ ಈ ಸತಿ 20 ಲಕ್ಷ ಹಾಕಿದ್ದಾರೆ ಅಕೌಂಟಿಗೆ, ಓಕೆ, ನೀವು ಇನ್ಕಮ್ ಟ್ಯಾಕ್ಸ್ ಎಷ್ಟು ತೋರಿಸಿದ್ದೀರಾ ಅಂತ. ನೀವು ಯಾವ 1 ಲಕ್ಷ 2 ಲಕ್ಷನ ತೋರಿಸಿದ್ರೆ ಒಂದು ನೋಟಿಸ್ ಬರುತ್ತೆ, ನೀವು 20 ಲಕ್ಷ ಹಾಕಿದ್ದೀರಾ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ನಿಮ್ಮ ಮನೆ ಬಾಗಿಲಿಗೆ ಬರೋಲ್ಲ ಅವರು, ನೀವು ಯಾವುದು ರೆಸ್ಪಾಂಡ್ ಮಾಡಲ್ಲ, ಆ ಚಿಕ್ಕ ಕೇಸ್ಗೂ ಬರೋಲ್ಲ, ನಿಮ್ಗೆ ನೋಟಿಸ್ ಕಳಿಸ್ತಾರೆ, ಟ್ಯಾಕ್ಸ್ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ, ನೀವೇನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಸೊ ನಿಮ್ದು 20 ಲಕ್ಷ ಇದು ಇನ್ಕಮ್ ಇದು, ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಕಳಿಸ್ತಾರೆ ಚಿಕ್ಕ ಚಿಕ್ಕ ಕೇಸಲ್ಲಿ. ಸೊ ಇದೇ ಥರ ಯಾರ್ದು ಬೇರೆ ಇನ್ಫಾರ್ಮೇಷನ್ ಬಂದಿರುತ್ತೆ, 100 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇಲ್ಲ, ಅಥವಾ ನೀವು ಹೇಳ್ದಂಗೆ ಯಾವುದೋ ಕ್ಯಾಶ್ ಬಚ್ಚಿಟ್ಟಿದ್ದಾರೆ, ಅದಕ್ಕೆ ಈ ಇಂಟೆಲಿಜೆನ್ಸ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಹತ್ರನೂ, ಆ್ಯಂಡ್ ಜನರಲ್ ಇನ್ಫಾರ್ಮರ್ಸು ಇರ್ತಾರೆ. ಸೊ ಆ ಇನ್ಫಾರ್ಮರ್ಸಿಂದ ಇನ್ಫಾರ್ಮೇಷನ್ ಹೋಗಿರುತ್ತೆ, ರೈಡ್ ಆಗುತ್ತೆ. ಬಟ್ ಹೌ ವಿಲ್ ಯು ಸ್ಟಾರ್ಟ್ ಸ್ಮೆಲ್ಲಿಂಗ್? ಈಗ ಉದಾಹರಣೆಗೆ, ಈಗ ಹೆಸರುಗಳು ಬೇಡ, ಪವರ್ಫುಲ್ ವ್ಯಕ್ತಿತ್ವಗಳು ಕೆಲವು ಸತಿ ಇಡಿ ರೇಡ್ಸ್ ಅಂತೆಲ್ಲ ಫೇಸ್ ಮಾಡ್ತಾನೆ ಇರ್ತಾರಲ್ಲ, ಹೌದು, ಅವರು ಟಾರ್ಗೆಟ್ ಫಸ್ಟ್ ಹೆಂಗೆ ಆಗ್ತಾರೆ? ಅಗೇನ್ ಇದು ಇನ್ಕಮ್ ಟ್ಯಾಕ್ಸ್ ಆಗಲಿ ಇಡಿ ಆಗಲಿ, ದೇ ವಿಲ್ ಹ್ಯಾವ್ ದಿಸ್ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ನಡೀತಾ ಇರುತ್ತೆ. ಇದೆಲ್ಲ ಹೇಳಿದ್ರಲ್ಲ, ಅದ್ರ ಮೂಲಕ ನಡೀತಾ ಇರುತ್ತೆ, ಬ್ಯಾಕ್ ಹ್ಯಾಂಡಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ಫಾರ್ಮರ್ಸ್ ಇರ್ತಾರೆ, ಟ್ರಾನ್ಸಾಕ್ಷನ್ಸ್ ಎಲ್ಲ ಥರ ನಡೀತಾ ಇರುತ್ತೆ. ಒಂದ್ಸತಿ ಡೌಟ್ ಬಂದಮೇಲೆ ಅವ್ರ ಮೇಲೆ ಒಂದು ಜನನ ಇನ್ಫಾರ್ಮೆಂಟ್ ಅಂತ ಹಾಕ್ಬಿಡ್ತಾರೆ. ಹೌದು, ಅದಕ್ಕೆ ನಮಗೂ ಯಾರಿಗೂ ಗೊತ್ತಾಗಲ್ಲ. ಆಸ್ ಎ ಚಾರ್ಡ್ ಅಕೌಂಟೆಂಟ್ ಆರ್ ಪೀಪಲ್ ನಾನು ಡೈಲಿ ಇನ್ಕಮ್ ಟ್ಯಾಕ್ಸ್ ಜೊತೆ ಮಾತಾಡ್ತಾ ಇರ್ಬೋದು, ಕಮಿಷನರ್ಗಳ ಜೊತೆ, ಬಟ್ ಅವ್ರು ಯಾವುದೇ ಕಾರಣಕ್ಕೆ ನಮಗೆ ಯಾವುದು ಇನ್ಫಾರ್ಮೇಷನ್ ಕೊಡಲ್ಲ, ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತ. ಪ್ರೀವಿಯಸ್ ಡೇ ಸಂಜೆ ಕೂತ್ಕೊಂಡಲ್ಲಿ ಯಾವುದೋ ಕೇಸ್ಗೆ ಹೋಗಿರ್ತೀವಿ, ಮಾತಾಡಿರ್ತೀವಿ, ಕಾಫಿ ಕುಡಿದಿರ್ತೀವಿ ಕಮಿಷನ್ ಜೊತೆಗೆ, ಅವ್ರು ನಮ್ಗೆ ಹೇಳಿರಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಇಂಥ ಕಡೆಗೆ ರೈಡ್ ಮಾಡ್ತೀವಿ ಅಂತ ಹೇಳೋದು ಇಲ್ಲ. ಅವ್ರು ಹೇಳಬಾರ್ದು, ಅವರ ವೃತ್ತಿ ಅದು, ಆ್ಯಂಡ್ ದೇ ಆರ್ ಸೇಫ್ ಗಾರ್ಡಿಂಗ್ ದ್ಯಾಟ್. ಅವ್ರು ಹೇಳಲ್ಲ, ರೈಡ್ ಆಗುತ್ತೆ. ರೈಡ್ ಆದಮೇಲೆ ಎಷ್ಟೊಂದು ಕೇಸಲ್ಲಿ ಏನಾಗುತ್ತೆ, ಪ್ರೊಸೀಜರಲ್ ಲ್ಯಾಪ್ಸಸ್ ಇರುತ್ತೆ ಅವ್ರದ್ದು ಕೆಲವು ಸತಿ, ಅದರಿಂದ ಅವರು ಕೇಸ್ಗಳು ಸೋತಿದ್ದಾರೆ. ಸೊ ಎಲ್ಲ ಥರ ನಡೆದಿರ್ತಾರೆ. ಸರಿಗ ಸ್ಯಾಟಿಸ್ಫ್ಯಾಕ್ಷನ್ ನೋಟ್ ಸರಿಗೆ ಬರ್ದಿರಲ್ಲ. ಸೊ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ನೀವು ಹೇಳೋಕ್ಕಾಗಲ್ಲ, ಇಲ್ಲ ದುಡ್ಡು ಸಿಕ್ಬಿಡ್ತು ನಮಗೆ, ನಾವು ಟ್ಯಾಕ್ಸ್ ಮಾಡಿಬಿಡ್ತೀವಿ ಅಂತ. ಪ್ರೊಸೀಜರ್ ಫಾಲೋ ಮಾಡಿದ್ರೆ ಮಾತ್ರನೇ ಕೋರ್ಟಲ್ಲಿ ಅದಕ್ಕೆ ಒಪ್ಪಿಗೆ. ನೀವು ಪ್ರೊಸೀಜರ್ ಫಾಲೋ ಮಾಡಿದೆ, ನಾನು ಸುಮ್ಮನೆ ಬಂದುಬಿಟ್ಟೆ ನಿಮ್ಮ ಮನೆಗೆ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟೆ, ಇದು ತಪ್ಪು ಅಂತ ಹೇಳಿದ್ರೆ ಕೋರ್ಟಲ್ಲಿ ನಂಗೆ ಒಪ್ಕೊಳ್ಳಲ್ಲ, ಅದು ನೀವು ಬಂದಿದ್ದು ಸರಿ ಅಂತ ಒಪ್ಪಲ್ಲ ಅದು. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ಪ್ರೊಸೀಜರ್ ಬೇಸ್ಡ್. ಆ್ಯಂಡ್ ಕೋರ್ಟ್ಗಳಿಗೆ ಹೋದಾಗ ಕೋರ್ಟ್ ವಿಲ್ ಲುಕ್ ಇನ್ ಟು ಆಲ್ ದ ಪೇಪರ್ಸ್. ಕೋರ್ಟ್ ಅವ್ರು ಸುಮ್ಮನೆ ಯಾವುದೋ ಒಂದು ಕೇಸ್ ಹೊಡೆದಾಕ್ಬಿಡಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಫಸ್ಟು ಒಂದು ಆಫೀಸರ್ ಒಂದು ಆರ್ಡರ್ ಮಾಡ್ತಾನೆ, ಅದ್ರ ಮೇಲೆ ಯು ವಿಲ್ ಹ್ಯಾವ್ ಅ ಕಮಿಷನರ್ ಅಪೀಲ್ಸ್ ವೇರ್ ಯು ಕ್ಯಾನ್ ಗೋ ಫಾರ್ ಅಪೀಲ್. ಅದು ಆಗಿಲ್ಲ, ಇನ್ ಇನ್ಕಮ್ ಟ್ಯಾಕ್ಸಲ್ಲಿ ಯು ಹ್ಯಾವ್ ಇನ್ಕಮ್ ಟ್ಯಾಕ್ಸ್ ಅಪಲೇಟ್ ಟ್ರೈಬ್ಯುನಲ್. ಅದು ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಟ್ರೈಬ್ಯುನಲ್ಸ್ ಇನ್ ದ ಕಂಟ್ರಿ. 1941 ಮಾಡಿರೋದು ಅದು ಲಾಸ್ಟ್ ಫ್ಯಾಕ್ಟ್ ಫೈಂಡಿಂಗ್ ಅಥಾರಿಟಿ. ನೀವು ಬೇರೆ ಬೇರೆ ತುಂಬ ಸಣ್ಣ ಸಣ್ಣ ವಿಷಯಗಳಿಗೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಫ್ಯಾಕ್ಟ್ಸ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸಲ್ಲಿ ಟ್ರೈಬ್ಯುನಲ್ ಇಸ್ ದಿ ಲಾಸ್ಟ್. ಸೊ ಹಾಗಾಗಿ ಅಲ್ಲಿ ತನಕ ಇರೋ ಇದು, ಅದು ಮೀರಿ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋದಾಗ್ಲೂ ಇಟ್ ಇಸ್ ಅಬೌಟ್ ಕ್ವೆಶ್ಚನ್ ಆಫ್ ಲಾ, ಏನು ನಡೀತು, ಪ್ರೊಸೀಜರ್ಸು. ಸೊ ಹಾಗಾಗಿ ಇಟ್ ಈಸ್ ನಾಟ್ ದಟ್ ಪಿಕ್ಚರಲ್ಲಿ ತೋರಿಸ್ದಂಗೆ ಅವ್ರು ಬಂದು ನಿಮ್ಮ ಮನೆಯೆಲ್ಲ ಹೊಡೆದಾಕ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾರೆ, ನೀವು ಬೀದಿಗೆ ಬಂದುಬಿಡ್ತೀರಾ, ಆ ಥರ ನಡೀಲಿ. ಇಟ್ಸ್ ಪ್ರೊಸೀಜರ್ ಬೇಸ್ಡ್ ಲಾ. ಅವ್ರು ಏನು ಸೀಸ್ ಮಾಡ್ತಾರೆ, ಅದಕ್ಕೆ ಅವ್ರ ಡಾಕ್ಯುಮೆಂಟು ಕೊಟ್ಬಿಟ್ಟು ಹೋಗಬೇಕು ಏನು ಸೀಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನೀವು ಅಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅವ್ರದ್ದು ಸೀಸು ಮಾಡೋಂಗಿಲ್ಲ. ಓ, ಅದೇ ಹೌ ಡಸ್ ಅ ರೇಟ್ ಹ್ಯಾಪನ್? ಇವಾಗ ಮನೆ ಮುಂದೆ ಗಾಡಿ ಬಂದು ಎಷ್ಟು ಜನ ಹೋಗ್ತಾರೆ ಟೀಮು 8, 10, 12 ಜನ ಡಿಪೆಂಡಿಂಗ್ ಆನ್ ದಿ ಪ್ರೊಫೈಲ್ ಆಫ್ ದಿ ಪರ್ಸನ್. ಎಲ್ಲರೂ ಪೊಲೀಸ್ ಡ್ರೆಸ್ಸಲ್ಲಿ ಇರ್ತಾರಾ? ಮಫ್ತಿಲಿ ಪೊಲೀಸ್ ಡ್ರೆಸ್ಸಲ್ಲಿ ಇರೋದೇ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಪೊಲೀಸ್ ಡ್ರೆಸ್ಗೆ ಸಂಬಂಧನೇ ಇಲ್ಲ. ಎನಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆ್ಯಂಡ್ ಅವ್ರ ಟೀಮ್ ಒಳಗೆ ಹೋಗ್ತಾರೆ ವಿತ್ ID ಕಾರ್ಡ್ಸ್. ದೇ ಕ್ಯಾನ್ ಟೇಕ್ ಪೊಲೀಸ್ ಪರ್ಮಿಷನ್. ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಯಾಕಂದರೆ ರೈಡ್ಗಳಾಗೋದು ಯಾರಿಗೆ, ಸಾಮಾನ್ಯ ತರಕಾರಿ ಮಾರೋನಿಗೆ ಇವನಿಗೆ ಆಗಲ್ಲ ರೈಡು. ಹೈ ಪ್ರೊಫೈಲ್ ಅಂತ ಯಾರು ಗುರುತಿಸ್ಕೊಂಡಿರ್ತಾರೋ ಅಂಥವ್ರಿಗೆ ರೈಡ್ ಆಗೋದು, ಇದು ಹಣ ಇರೋದಲ್ಲೇ. ಸೊ ಹಾಗಾಗಿ ಪೊಲೀಸ್ ಪರ್ಮಿಷನ್ ತೊಗೊಂಡಿರ್ತಾರೆ. ಪೊಲೀಸವರು ದೇ ವಿಲ್ ಹ್ಯಾವ್ ಟು ಸಪೋರ್ಟ್. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅವ್ರು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಎನಿ ಅದರ್ ಎಕ್ಸ್ಪರ್ಟ್ ಆಲ್ಸೋ. ಈಗ ಕ್ರಿಪ್ಟೋ ಎಲ್ಲ ಬರ್ತಾ ಇದೆ, ಸೊ ದೇ ಕ್ಯಾನ್ ಟೇಕ್ ಎಕ್ಸ್ಪರ್ಟ್ಸ್ ಅಡ್ವೈಸ್ ಟು ಸೈ ಇದೇನೋ ಸಿಕ್ಕಿದೆ, ಏನು ಮಾಡಬೇಕಿದು. ಈಗ ಜ್ಯುವೆಲ್ರಿ ಸಿಗುತ್ತೆ, ನಾವು ಇದನ್ನು ಹೇಳ್ಬಿಡೋಕ್ಕಾಗಲ್ಲ, ಇದು ಆರ್ಟಿಫಿಷಿಯಲ್ ಅಂತ.
ದೇ ವಿಲ್ ಕಾಲ್ ಅಪ್ರೂವ್ಡ್ ವ್ಯಾಲ್ಯೂಯರ್. ರೆಗ್ಯುಲರ್ ಜ್ಯುವೆಲರ್ಸಲ್ಲಿ ಎಂಪ್ಯಾನಲ್ ಆಗಿರ್ತಾರೆ, ಗೌರ್ಮೆಂಟ್ ಅಪ್ರೂವ್ಡ್ ವ್ಯಾಲ್ಯೂಯರ್ಸ್ ಅವ್ರು ಬಂದು ಚೆಕ್ ಮಾಡ್ತಾರೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂತ್ಕೊಂಡು ಇದು ಗೋಲ್ಡ್ ಅಲ್ಲ ಅಂತ ಇದು ಮಾಡಲ್ಲ. ಗೋಲ್ಡ್ ಜ್ಯುವೆಲ್ರಿ ಸಿಕ್ಕಿದ ತಕ್ಷಣ ದೇ ವಿಲ್ ಕಾಲ್ ಎ ವ್ಯಾಲ್ಯೂಯರ್. ಅವ್ರು ಅಲ್ಲಿ ಕೂತ್ಕೊಂಡು ವೆರಿಫೈ ಮಾಡಿ ಅದನ್ನು ಆಮೇಲೆ ಬರ್ಕೊಡ್ತಾರೆ, ನಿಮ್ಗೆ ಇಷ್ಟಿಷ್ಟು ಸರಿ. ಅದು ಬರ್ಕೊಡ್ತಾರೆ. ಸೊ ಹಾಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಎತ್ಕೊಂಡು ಹೋಗ್ಬಿಟ್ರು ಅದು ಗೋಲ್ಡ್ ಅಂತ ಹೇಳೋಕ್ಕಾಗಲ್ಲ. ನೀವು ಅಲ್ಲೇ ಆಗುತ್ತೆ, ಅಲ್ಲೇ ವ್ಯಾಲ್ಯೂರ್ನ ಕರೆಸಿ ಅಲ್ಲೇ ವೆರಿಫೈ ಮಾಡಿಸ್ತಾರೆ. ಸೊ ಗೋಲ್ಡ್ ಒಂದು, ನೆಕ್ಸ್ಟ್ ಇವತ್ತು ಕ್ರಿಪ್ಟೋ ಆ ಥರ. ಆ್ಯಂಡ್ ಇನ್ನು ಯಾವುದೇ ಒಂದು ಎಕ್ಸ್ಪರ್ಟ್ ಬೇಕಿತ್ತು ನಿಮಗೆ, ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಗೊತ್ತಾಗ್ತಾ ಇಲ್ಲ ಅಥವಾ ದರ್ ಯೂಸಿಂಗ್ ಎ ಡಿಫ್ರೆಂಟ್ ಟೆಕ್ನಾಲಜಿ. ಇವತ್ತಿರೋ ಟೆಕ್ನಾಲಜಿಲಿ ಎಲ್ಲರೂ ಕ್ಲೌಡ್ ಬೇಸ್ಡ್ ಇರುತ್ತೆ, ಯು ವಿಲ್ ನಾಟ್ ಬಿ ಏಬಲ್ ಟು ಆಕ್ಸೆಸ್ ಎನಿ ಇನ್ಫಾರ್ಮೇಷನ್. ಸೊ ಆ ಎಕ್ಸ್ಪರ್ಟ್ಸ್ ನೀವು ಕರೆಸ್ಬೋದು ಟು ವೆರಿಫೈ ದಟ್, ಇದನ್ನು ನಮಗೆ ಇದು ಓಪನ್ ಮಾಡಿಕೊಡಿ ಅಂತ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ದೇ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಡಿಫ್ರೆಂಟ್ ಎಕ್ಸ್ಪರ್ಟ್ಸ್. ಈಗ ಬೀರು ಹೊಡಿಬೇಕು, ಅಲ್ಮಿರಾ ನೀವು ಓಪನ್ ಮಾಡಲ್ಲ, ಅವ್ನಿಗೆ ಪವರ್ ಇದೆ. ಅವ್ರು ಫಸ್ಟ್ ಕೇಳ್ತಾರೆ, ನೋಡಿ ಬೀರು ಓಪನ್ ಮಾಡಿ, ಅಲ್ಮಿರಾ ಓಪನ್ ಮಾಡಿ ಅಂತ. ನೀವು ನಾನು ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲೀಗಲಿ ಪವರ್ ಇದೆ ಅದು ಹೊಡೆದಾಕಕ್ಕೆ. ಸೊ ಹೊಡೆದಾಕ್ಬೋದು, ಇಲ್ಲಾಂದರೆ ಅವರು ಒಂದು ಕೀ ಮಾಡೋನ ಕರ್ಕೊಂಬಂದು ಓಪನ್ ಮಾಡಿಸ್ಬೋದು. ಅದೆಲ್ಲ ಅಫಿಷಿಯಲಿ ಪವರ್ಸ್ ಇದೆ ಅವ್ರಿಗೆ. ಸೊ ಹಾಗಾಗಿ ನಾವಿದು ಸಾಮಾನ್ಯವಾಗಿ ವಾಟ್ ಈಸ್ ಶೋನ್ ಫಾರ್ ಎಂಟರ್ಟೈನ್ಮೆಂಟ್ ಈಸ್ ಡಿಫ್ರೆಂಟ್ ಫ್ರಮ್ ಈ ಪ್ರೊಸೀಜರ್ ಹೆಂಗಾಗುತ್ತೆ ಅಂತ. ರಿಯಾಲಿಟಿ ಇಸ್ ಎ ಲಿಟಲ್ ಡಿಫ್ರೆಂಟ್. ಅದು ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಅವ್ರ ಕಡೆಗೆ ಆಗುತ್ತದು. ಪ್ರೊಸೀಜರ್ ಪ್ರಕಾರ ಆಗಿಲ್ಲ, ತಪ್ಪುಗಳಾಗಿತ್ತು ಅಂದರೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಸೋಲ್ತಾರೆ. ನಾವೇ ಎಷ್ಟೊಂದು ಕೇಸ್ಗಳಲ್ಲಿ ಗೆದ್ದಿದ್ದೀವಿ ಡಿಪಾರ್ಟ್ಮೆಂಟ್ ಮೇಲೆ. ಆ್ಯಂಡ್ ಡೈರೆಕ್ಟರ್ ರೇಡ್ಗಳು ನೀವು ಹೇಳ್ದಂಗೆ 30-40 ಹ್ಯಾಂಡಲ್ ಮಾಡಿದ್ರು ನಾವು ಕೇಸ್ಗಳಂತ ಬಂದಾಗ ಬೇರೆಯವರು ಹ್ಯಾಂಡಲ್ ಮಾಡಿರ್ತಾರೆ. ಐ ವುಡ್ ಹವ್ ಫಾಟ್ ದಿ ಕೇಸಸ್ ಅಟ್ ಕಮಿಷನ್ ಅಪೀಲ್ಸ್ ಆ್ಯಂಡ್ ಟ್ರೈಬ್ಯುನಲ್. 100 ಕೇಸ್ ಫೈಟ್ ಮಾಡಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಅವರು ಸೋತಿರೋದು ಪರ್ಸೆಂಟೇಜ್ ಜಾಸ್ತಿ ಗೆದ್ದಿರೋದಕ್ಕಿಂತ. ಯೂಶಲಿ ಹೌ ಮೆನಿ ಡೇಸ್ ಆಗುತ್ತೆ ಈ ರೇಡ್ ಅಲ್ಲ? ಈಗ ಕೆಲವುದು ಅಂದರೆ ಮೀಡಿಯಾ ಕಣ್ಣಿಗೆ ಬಿದ್ದಿರೋದು, ಇಲ್ಲ ಯೂಶಲಿ ಪಾಲಿಟಿಷಿಯನ್ಸು, ಇಲ್ಲ ಸ್ಟಾರ್ಸ್ಗಳ ಮನೆ, ಇಲ್ಲ ಪ್ರೊಡ್ಯೂಸರ್ಸ್ಗಳು. ಇದು ಬಿಟ್ಟು ಫಸ್ಟ್ಲಿ ಪ್ರೊಫೈಲಲ್ಲಿ ಇನ್ನೂ ಯಾರ್ಯಾರು ಬರ್ತಾರೆ? ಅದೇನು ಅಂತ ಹೇಳಿದ್ರೆ, ಮೀಡಿಯಾದಲ್ಲಿ ವಾಟ್ ಕಮ್ಸ್ ಔಟ್ ಈಸ್ ಪೀಪಲ್ ಹೂ ಆರ್ ಮೀಡಿಯಾ ಸ್ಯಾವಿ, ಪೀಪಲ್ ಲ್ಯಾಪ್ ಅಪ್. ಜನ ಯಾರ ಬಗ್ಗೆ ಬಂದರೆ ನೋಡ್ತಾರೆ ಅಂತ. ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ರೈಡ್ ಆಯಿತು ಅಂತ ಬಂದು ಯಾರು ಜನ ಅದಕ್ಕೆ TRP ಬರುತ್ತಾ? ಬರಲ್ಲ. ಬಟ್ ಆದರೆ ಒಂದು ಫಿಲ್ಮ್ ಸ್ಟಾರಿಗೆ ರೈಡ್ ಆಯಿತು, ಒಂದು ಕ್ರಿಕೆಟರ್ಗೆ ರೈಡ್ ಆಯಿತು, ಅಥವಾ ಒಂದು ಪೊಲಿಟಿಷಿಯನ್ ರೈಡ್ ಆಯಿತು ಅಂದರೆ ಜನ ನೋಡ್ತಾರೆ ಅದನ್ನು. ಸೊ ಹಾಗಾಗಿ ಈ ಪರ್ಸೆಂಟೇಜ್ ತುಂಬ ಕಡಿಮೆ. ಯಾವುದು ಈ ಪೊಲಿಟಿಷಿಯನ್ಸು, ಫಿಲ್ಮ್ ಸ್ಟಾರ್ಸು ಇವ್ರದ್ದು ತುಂಬ ಕಡಿಮೆ. ರೆಗ್ಯುಲರ್ ಬಿಸ್ನೆಸ್ ಮೆನ್ನು, ಟ್ರೇಡರ್ಸು ಆಗೋ ರೇಟ್ಗಳೇ ಜಾಸ್ತಿ. ಎಷ್ಟು ರೇಡ್ ಆಗುತ್ತೆ ತಿಂಗಳಿಗೆ? ತಿಂಗಳಿಗೆ ಅಂತಿರಲ್ಲ, ಇಟ್ ಡಿಪೆಂಡ್ಸ್ ಆನ್ ಆವ್ರೇಜ್. ದೇರ್ ಇಸ್ ನೋ ಕ್ವಾಂಟಿಫೈಬಲ್ ನಂಬರ್. ಬಟ್ ಡಿಫ್ರೆಂಟ್ ಟೈಮ್ಸಲ್ಲಿ ಡಿಫ್ರೆಂಟ್ ಸೆಕ್ಟರ್ಸಿಗೆ ಟಾರ್ಗೆಟ್ ಮಾಡಿರ್ತಾರೆ. ಓ ಇಸ್ ಇಟ್? ಹಾಂ, ಈಗ ನೀವು 10 years ಬ್ಯಾಕ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ 2012-13 ಆ ಟೈಮಲ್ಲಿ ಲಾಟ್ ಆಫ್ ಜ್ಯುವೆಲರ್ಸ್ ವರ್ ರೇಡೆಡ್. ಆ್ಯಂಡ್ ಮಧ್ಯದಲ್ಲಿ ನೀವು ಸತಿ ನೋಡಿದ್ರೆ ಲಾಟ್ ಆಫ್ ರಿಯಲ್ ಎಸ್ಟೇಟ್ ಅವ್ರಿಗೆ ರೇಡ್ ಆಗಿತ್ತು. ಸೊ ಡಿಪಾರ್ಟ್ಮೆಂಟ್ ಆಲ್ಸೋ ವಿಲ್ ಹ್ಯಾವ್ ದೇರ್ ಓನ್ ಕ್ಯಾಟಗರಿ ಸೆಕ್ಟರ್ ವೈಸ್ ಮಾಡ್ತಾರೆ. ಸೊ ದಟ್ ಒಂದು ಸತಿ ಸೆಕ್ಟರ್ಗೆ ಮಾಡಿದಾಗ ಲಾಟ್ ಆಫ್ ಪೀಪಲ್ ವಿಲ್ ಗೆಟ್ ಎಲ್ಲರೂ ಬಿಸಿ ಮುಟ್ಟತ್ತೆ. ಸೊ ಹಾಗಾಗಿ ಸೆಕ್ಟರ್ಗೆ ಯಾವುದನ್ನ ಟಾರ್ಗೆಟ್ ಮಾಡಬೇಕಂತ ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ಅದು ಅವ್ರಿಗೆ ಇಂಟೆಲಿಜೆನ್ಸ್ ಇರುತ್ತೆ. ದೇ ವಿಲ್ ಹ್ಯಾವ್ ಅಂದರೆ ಹೋಮ್ವರ್ಕ್ ಯಾವ ಥರ ನಡೀತಾ ಇದೆ. ಇವತ್ತಿಗೆ ನೀವು ನೋಡಿ, ಇವತ್ತಿಗೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ತುಂಬ ಕಡಿಮೆ ಆಗಿದೆ. ಯಾಕೆ? ಎಲ್ಲ ಅಕೌಂಟಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ. ಬಿಕಾಸ್ ದೇ ನೋ ಇವತ್ತಿಗೆ ಯಾಕೆ ಆಯ್ತದು? ರೂಲ್ಸ್ ಸ್ಟ್ರಿಕ್ಟ್ ಮಾಡಿದ್ರು. ನೀವು 2 ಲಕ್ಷಕ್ಕಿಂತ ಇವತ್ತು ಕ್ಯಾಶ್ ತೊಗೊಳಂಗಿಲ್ಲ. ತೊಗೊಂಡವನಿಗೆ ಪೆನಾಲ್ಟಿ ಆಗ್ತಾ ಇದ್ದಾರೆ. ಮೊದಲೇನಿತ್ತು, ಕೊಡ್ಬೋದಿತ್ತು, ಕೊಟ್ಟವನಿಗೆ ಸೋರ್ಸ್ ಕೇಳ್ತಿದ್ವಿ. ಈಗ ನಾನು ನಿಮ್ಗೆ 10 ಲಕ್ಷ ಕೊಟ್ಟರೆ ಅಥವಾ ನೀವು ನಂಗೆ ಫೀಸ್ ಅಂತ 10 ಲಕ್ಷ ಕೊಟ್ರಿ ಮೊದಲು, ನನಗೆ ಯಾರೂ ಕೇಳ್ತಿರ್ಲಿಲ್ಲ ಮೊದಲು. ನಾನು ಇಲ್ಲ, ನಂಗೆ ರಶ್ಮಿ 10 ಲಕ್ಷ ಫೀಸ್ ಕೊಟ್ಟಂದ್ರೆ ಮುಗೀತು ಕೆಲಸ. ನಿಮಗೆ ಎಲ್ಲಿಂದ ಬಂತು ಅಂತ ನಾನು ಕೇಳೋಂಗಿಲ್ಲ. ಇವತ್ತಿಗೆ ಏನು ಮಾಡಿದ್ದಾರೆ? ಓಕೆ, ನಾನು 2 ಲಕ್ಷದ ಮೇಲೆ ಇಸ್ಕೊಳಂಗಿಲ್ಲ, ನಾನು 2 ಲಕ್ಷದ ಮೇಲೆ ಇಸ್ಕೊಂಡ್ರೆ ಫುಲ್ ಪೆನಾಲ್ಟಿ ಕಟ್ಟಬೇಕು. ಸೊ ನಾನು ಇಸ್ಕೊಳ್ಳೋದಲ್ಲ ಇವತ್ತು ನಿಮ್ಮ ಹತ್ರ. ಯಾಕಂದರೆ ನಾನು 2 ಲಕ್ಷದ ಮೇಲೆ ಇಸ್ಕೊಂಡ್ರೆ ನಿಮ್ಮ ಹತ್ರ ಕ್ಯಾಶಲ್ಲಿ, ನಾನು 100% ಇವತ್ತು 100% ಪೆನಾಲ್ಟಿ ಅದಕ್ಕೆ. ಓ, ಸೊ ಹಾಗಾಗಿ ಎವ್ರಿಬಡಿ 2 ಲಕ್ಷಕ್ಕಿಂತ ಜಾಸ್ತಿ ನೀವು ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡಂಗೆ ಇಲ್ಲ, ಜನ ಸಾಮಾನ್ಯರು ಎಲ್ಲರಿಗೂ. ಸೊ ಪೆನಾಲ್ಟಿ ಹಾಕ್ಬೇಕಾದ್ರೆ ನೀವು 2 ಲಕ್ಷದ ₹1 ಮಾಡಿದ್ರಿ ಅಂತ ಇಮಿಡಿಯೇಟಾಗಿ ಪೆನಾಲ್ಟಿ ಹಾಕಲ್ಲ. ರೀಸನ್ ಕೇಳ್ತಾರೆ, ಯಾಕೆ, ಏನು ಸೋರ್ಸ್ ಇದೆಯಾ, ತೊಂದರೆ. ಸೊ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ನಾಟ್ ದಟ್ ನೀವು 2 ಲಕ್ಷದ 1,000 ಮಾಡಿಬಿಟ್ಟಿದ್ದೀರಾ 2 ಲಕ್ಷ ಪೆನಾಲ್ಟಿ ಕಟ್ಟಿ ಅಂತಲ್ಲ. ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳಿದ್ರೆ, ಇವತ್ತಿಗೆ ದುಡ್ಡು ಇಸ್ಕೊಳ್ಳೋ ಯೋಚನೆ ಮಾಡ್ತಾನೆ. ನಾಳೆ ನಂಗೆ ಮೇಲೆ ಪೆನಾಲ್ಟಿ ಪ್ರೊಸೀಡಿಂಗ್ಸ್ ಬರುತ್ತೆ, ನಾನು ಅದನ್ನು ಫೈಟ್ ಮಾಡಿ ಗೆಲ್ಬೋದು, ಅದು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಇಲ್ಲ, ಇದು ಸಂಡೇ ಇತ್ತು, ನಂಗೆ ದುಡ್ಡು ಅರ್ಜೆಂಟ್ ಇತ್ತು, ಅವ್ರು ಕೊಟ್ಟರು, ಅದೆಲ್ಲ ಓಕೆ. ದಟ್ಸ್ ಆಸ್ ಎನ್ ಎಕ್ಸೆಪ್ಷನ್. ಆಸ್ ಅ ರೂಲ್ ಯು ಆರ್ ನಾಟ್ ಸಪೋಸ್ ಟು ಟೇಕ್ ಇಟ್. ಸೊ ಹಾಗಾಗಿ ಈ ಥರದ್ದೆಲ್ಲ ನಿಮಗೆ ರೆಗ್ಯುಲೇಷನ್ಸ್ ಬಂದಾಗ, ಮೊದಲು ಈ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಕ್ಯಾಶ್ ಕೊಡೋದು ಅದಕ್ಕೇನು ಲೆಕ್ಕ ಇರಲಿಲ್ಲ.
ಅದಕ್ಕೆ ಆಮೇಲೆ ಒಂದು ತಂದರು 20,000ಕ್ಕಿಂತ ಜಾಸ್ತಿ ನೀವು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸಲ್ಲಿ ಕೊಟ್ಟರೆ ಕೊಡೋಂಗಿಲ್ಲ ಕ್ಯಾಶಲ್ಲಿ. ಸೊ ಹಾಗಾಗಿ ನೀವು ಹೇಳ್ದಂಗೆ ಯಾವಾಗಲೇ ಹೇಳಿದ್ರಿ, ಇವತ್ತಿಗೆ ಬರೀ ಅಗ್ರಿಕಲ್ಚರಿಂದ ಅಲ್ಲ IT BT ಇದರಿಂದೆಲ್ಲ ಬೆಳೀತಾ ಇದೆ ಅಂತ. ಅವ್ರಿಗೆಲ್ಲ ಸ್ಯಾಲ್ರಿ ಹೆಂಗೆ ಬರ್ತಾ ಇದೆ? ಚೆಕ್ಕಲ್ಲಿ ಬರುತ್ತೆ, ಬ್ಯಾಂಕಲ್ಲಿ ದುಡ್ಡು ಇರುತ್ತೆ. ಅವ್ರು ಎಲ್ಲಿಂದ ಕ್ಯಾಶ್ ಕೊಡ್ತಾರೆ ನಿಮಗೆ? ಅವ್ರು ಕ್ಯಾಶ್ ಕೊಡಲ್ಲ. ಸೊ ಹಾಗಾಗಿ ಆಟೋಮೆಟಿಕ್ಲಿ ಎವ್ರಿಥಿಂಗ್ ಇಸ್ ಕಮಿಂಗ್ ಇನ್ ದ ಸಿಸ್ಟಮ್. ಸ್ಟ್ಯಾಂಪ್ ಡ್ಯೂಟಿ ಕಟ್ಬಿಟ್ಟು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಆ ಟ್ರಾನ್ಸಾಕ್ಷನ್ಸ್ ಕಡಿಮೆ ಆಗ್ತಾಯಿದೆ ಇವತ್ತಿಗೆ. ನೀವು 15 ವರ್ಷಕ್ಕೆ ಮುಂಚೆ ನಾನು ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ರೇಡ್ ಕೇಸ್ಗಳು ನೋಡ್ತಿದ್ವಿ, ಇವತ್ತಿಗೆ ಏನು ನೋಡ್ತಾ ಇದ್ವಿ ಡಿಫ್ರೆನ್ಸ್ ಇದೆ. ಅದು ಇಟ್ ಇಸ್ ಆಲ್ಸೋ ಇವಾಲ್ವಿಂಗ್. ಟ್ರಾನ್ಸಾಕ್ಷನ್ಸಲ್ಲೂ ಇವರು ಮುಂದಕ್ಕೆ ಹೋಗಿರ್ತಾರೆ, ಟ್ರೇಡರ್ಸ್ ಬಿಸ್ನೆಸ್ ಮ್ಯಾನ್ ಒಂದು ಸ್ಟೆಪ್ ಅಹೆಡ್ ಟು ಸೇ ಕಳ್ತನದಲ್ಲೂ ಹೊಸ ದಾರಿ. ಕಳ್ತನ ಅಂತ ಹೇಳಂಗಿಲ್ಲ ಅದನ್ನು, ಬಿಕಾಸ್ ದಿಸ್ ಎ ಫೈನ್ ಲೈನ್ ಬಿಟ್ವೀನ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆ್ಯಂಡ್ ಟ್ಯಾಕ್ಸ್ ಇವೇಷನ್. ನೀವು ಕಾನೂನಿನ ಚೌಕಟ್ಟೆಯಲ್ಲಿ ಯು ಕ್ಯಾನ್ ಅವಾಯ್ಡ್ ಟ್ಯಾಕ್ಸಸ್, ದೇರ್ ಇಸ್ ನೋ ಪ್ರಾಬ್ಲಮ್. ಇಫ್ ದೇರ್ ಇಸ್ ಅ ಲೂಪ್ ಹೋಲ್ ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ಇಟ್. ನೋಬಡಿ ಈಸ್ ಸೇಯಿಂಗ್ ನೀವು ಅದೇನೋ ಅಲ್ಲಿ ತಪ್ಪು, ಇದು ಲೂಪ್ ಹೋಲ್ ಇದೆ, ನಾನು ಅದಕ್ಕೆ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತೇನಿಲ್ಲ. ವಿತಿನ್ ದ ಫ್ರೇಮ್ ವರ್ಕ್ ಆಫ್ ಲಾ, ಕಾನೂನಿನ ಚೌಕಟ್ಟೆಯಲ್ಲಿ ನಿಮ್ಗೆ ಏನೇನು ಬೆನಿಫಿಟ್ ತೊಗೋಬೋದು ಎಲ್ಲ ತೊಗೋಬೋದು ನೀವು. ಅವ್ರು ತಪ್ಪಿರ್ಬೋದು ಇನ್ಕಮ್ ಟ್ಯಾಕ್ಸಲ್ಲಿ, ಅಥವಾ ಏನೋ ಒಂದು ಲೂಪ್ ಹೋಲ್ ಇರ್ಬೋದು, ನೀವು ಎಕ್ಸ್ಪ್ಲೈಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯು ಕ್ಯಾಂಟ್ ಇವೇಟ್ ಟ್ಯಾಕ್ಸಸ್. ನೀವು 10 ಲಕ್ಷ ದುಡಿತೀನಿ, ನಾನು ಏನೂ ಕಟ್ಟೋದೇ ಇಲ್ಲ, ತೋರಿಸೋದೇ ಇಲ್ಲ. ಇವೇಷನ್ ಆ್ಯಂಡ್ ಅವಾಯ್ಡೆನ್ಸ್ಗೆ ಥಿನ್ ಲೈನ್. ಸೊ ಅವಾಯ್ಡೆನ್ಸ್ ಅಂತಿದ್ದು ಕಾನೂನಿನ ಚೌಕಟ್ಟಲ್ಲಿದ್ದರೆ ನಿಮಗೇನು ತೊಂದರೆ ಇಲ್ಲ. ಉದಾಹರಣೆಗಳು ಕಾನೂನಿನ ಚೌಕಟ್ಟು ನನಗೆ ಅರ್ಥ ಆಗಿರೋದಂದರೆ, ಈಗ ಟ್ಯಾಕ್ಸ್ಗೆ ಅಂತ ಇನ್ವೆಸ್ಟ್ಮೆಂಟ್ಸ್ ಇದೆ, ಮತ್ತು ಇನ್ನೇನೋ ಸಾಕಷ್ಟಿದೆ. ಎನಿ ಅದರ್ ಥಿಂಗ್ಸ್ ದಟ್ ವಿ ಡೋಂಟ್ ನೋ ಟುಡೇ, ದಟ್ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತ. ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ಲಾ. ಈಗ ನೀವು ಯಾವುದೊಂದು ಪ್ರಾಪರ್ಟಿಗೆ ತೊಗೊಂಡು ಇನ್ವೆಸ್ಟ್ ಮಾಡಿದಾಗ ಇಷ್ಟು ಮಾಡಿದ್ರೆ ಬೆನಿಫಿಟ್ ಬರುತ್ತೆ ಅಂತ, ದಟ್ ಇಸ್ ನೀವು ಅಲ್ಟಿಮೇಟ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಬಟ್ ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ಲಾ ಯು ಆರ್ ವಿತಿನ್ 2 years ಮತ್ತೆ ರೀಇನ್ವೆಸ್ಟ್ ಮಾಡ್ತೀರಾ. ಎಕ್ಸಾಂಪಲ್ ಇವೇಷನ್ ಅಂತ ಹೇಳಿದ್ರೆ ನಾನು ಏನು ಮಾಡೋದಿಲ್ಲ, ಅದ್ರ ಬಗ್ಗೆ ದುಡ್ಡು ತೊಗೊತೀನಿ ಪ್ರಾಪರ್ಟಿದು ಟ್ಯಾಕ್ಸ್ ಕಟ್ಟಲ್ಲ, ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡಿರ್ತೀನಿ ಅದನ್ನು ಡಿಸ್ಕ್ಲೋಸೇ ಮಾಡಲ್ಲ. ಇವತ್ತಿಗೆ ಅದೂ ಕಷ್ಟ ಆಗ್ತಾಯಿದೆ, ಯಾಕಂದರೆ ಬ್ಯಾಂಕ್ಸಿಂದ ಇನ್ಫಾರ್ಮೇಷನ್ ಹೋಗ್ತಾ ಇದೆ, GST ಬಂದಮೇಲೆ GSTಯಿಂದ ಇನ್ಫಾರ್ಮೇಷನ್ ಹೋಗ್ತಾ ಇದೆ, ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಹ್ಯಾಪನಿಂಗ್ ಬಿಟ್ವೀನ್ GST ಆ್ಯಂಡ್ ಇನ್ಕಮ್ ಟ್ಯಾಕ್ಸ್. ಸೊ ಹಾಗಾಗಿ ನಾವೇನೋ ಟ್ಯಾಕ್ಸ್ ಇವೇಡ್ ಮಾಡಿಬಿಡ್ತೀವಿ, ನಾವು ಗೌರ್ಮೆಂಟಿಗೆ ಮೋಸ ಮಾಡ್ತೀವಿ ಅಂದರೆ ಕಷ್ಟ ಅದು. ಆ್ಯಂಡ್ ಮಾಡಲೂಬಾರ್ದು. ನಾವು ಗೌರ್ಮೆಂಟಿಗೆ ಮೋಸ ಮಾಡೋ ಉದ್ದೇಶ ಇರಲೇಬಾರ್ದು. ಆ್ಯಂಡ್ ಈವನ್ ಆಸ್ ಎ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ನಾವು ಯಾರಿಗೂ ಮೋಸ ಮಾಡಿ ಅಂತ ನಾವು ಅವ್ರಿಗೆ ಅಡ್ವೈಸ್ ಮಾಡಲ್ಲ. ಬಟ್ ಅವ್ರು ಅವ್ರದ್ದು ಕೇಸು ಅಂತ ತೊಗೊಂಬಂದಾಗ ನಾವು ಅದನ್ನ ಕೇಸ್ನ ಮೆರಿಟ್ಸಲ್ಲಿ ಫೈಟ್ ಮಾಡ್ತೀವಿ. ಸೊ ನಾವು ಹೇಳ್ದಂಗೆ ಲೂಪ್ ಹೋಲ್ಸ್ ಇರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಪ್ರೊಸೀಜರಲ್ಲಿ ತಪ್ಪು ಮಾಡಿರ್ತಾರೆ. ಅದನ್ನು ಆಸ್ ಎ ಪ್ರೊಫೆಷ್ನಲ್, ನಮ್ಮ ಪ್ರೊಫೆಷ್ನಲ್ ವೃತ್ತಿ ಧರ್ಮ ಅದು. ನಾವು ನಮ್ಮ ಕ್ಲೈಂಟ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಸೇವ್ ಮಾಡೋದು. ಬಟ್ ಕೆಲವು ಸತಿ ಅದು ಆಗಿರಲ್ಲ. ಎಲ್ಲ ಕೇಸಲ್ಲಿ ನಾವೇನು ತೊಗೊಂಡಿದ್ದು 100% ಕೇಸ್ ಗೆಲ್ತೀವಿ ಅಂತೆಲ್ಲ. ಆದರೆ ನಾವೊಂದು ಆಸ್ ಎ ಪ್ರೊಫೆಷ್ನಲ್ ಕೇಸ್ ತೊಗೊಂಡಾಗ ನಾವು ಅದ್ರಿಗೆ ಗೆಲ್ಲಕ್ಕೆ ಏನು ಮಾಡಬೇಕು ಅದು ಯೋಚನೆ ಮಾಡ್ತೀವಿ. ಯಾವ ಲೂಪ್ ಹೋಲ್ಗಳಿದೆ, ಯಾವ ಕೇಸ್ ಲಾಗಳು ಬಂದಿದೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಮುಂಚೆ ಇಂಥದ್ದು ಏನೇನು ಹೇಳಿತ್ತಾ, ಇಂಥ ಸಿಚುವೇಶನ್ ಯೂಸ್ ಮಾಡ್ಬೋದಾ, ಅದೆಲ್ಲ ತಲೆ ಉಪಯೋಗಿಸಿ ಸಬ್ಮಿಷನ್ಸ್ ಮಾಡಿಕೊಡ್ತೀವಿ ಅವ್ರಿಗೆ. ಸೊ ಈ ಒಂದು ಕೇಸಲ್ಲಿ ಈಗ ನಾಣ್ಯಕ್ಕೆ 2 ಮುಖ ಇದೆ. ಉದಾಹರಣೆಗೆ IT ರೇಡ್ ಆದಾಗ ರೇಡರ್ಸ್ ವಿಲ್ ಬಿ ದಿ IT ಡಿಪಾರ್ಟ್ಮೆಂಟ್, ರೇಡಿ ಈಸ್ ಯಾರ ಮನೇಲಿ ರೇಡ್ ಆಯಿತು. ಸೊ ಇವಾಗ ನೀವು ಡಿಪಾರ್ಟ್ಮೆಂಟಿಂದ ರೇಡರ್ ಆಗಿ ಹೋದಾಗ ಅಪ್ರೋಚ್ ಬೇರೆ ಇರುತ್ತೆ. ಕೆಲವು ಸತಿ ಯಾರ್ದೋ ಮನೇಲಿ ರೇಡ್ ಆಗಿರುತ್ತೆ, ಅವರು ಆಸ್ ಎ CA ನಿಮ್ಮ ಹೆಲ್ಪ್ ತೊಗೊಂಡು, ಇಲ್ಲ ನಮ್ಮ ಕೇಸನ್ನು ನೋಡಿ ಫೈಟ್ ಫಾರ್ ಅಸ್ ಅಂತ ಅಂದಾಗ ಇಮಿಡಿಯೇಟ್ಲಿ ಯು ಆರ್ ಟ್ರೈಂಗ್ ಟು ಬಿ ದ CA ಹೂ ವಿಲ್ ಆಲ್ಸೋ ರೆಪ್ರೆಸೆಂಟ್ ದೆಮ್ ಥ್ರೂ ಲಾಯರ್ಸ್ ಅಗೇನ್. ಇಲ್ಲ, ಸೊ ನಾಟ್ ನೆಸರಿ. ಫಸ್ಟ್ ಆಫ್ ಆಲ್ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋಗಂಗಿಲ್ಲ. ರೈಡ್ ಮಾಡೋದು ಇಟ್ ಇಸ್ ಕಂಪ್ಲೀಟ್ಲಿ ಬೈ ದಿ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಓನ್ಲಿ. ಕರೆಕ್ಟ್. ಆಸ್ ಪ್ರೈವೇಟ್ ಸಿಟಿಸನ್ಸ್ ವಿ ಹ್ಯಾವ್ ನೋ ರೋಲ್ ದೇರ್. ಅರ್ಥ ಆಯಿತು. ಅವ್ರು ನಮ್ಮ ಮನೆಗೆ ಬಂದ್ರೂ ರೈಡ್ ಮಾಡೋಕ್ಕೆ ನಮಗೇನು ರೋಲ್ ಇಲ್ಲ ಅಲ್ಲಿ. ವಿ ಆರ್ ಲೈಕ್ ಎನಿ ಕಾಮನ್ ಸಿಟಿಸನ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ಡೂ ಇಟ್ಸ್ ಜಾಬ್. ಲೈಕ್ ಎನಿ ಪ್ರೊಫೆಷನಲ್ ದೇ ವಿಲ್ ಅಪ್ರೋಚಸ್. ನಮ್ಗೆ ಹಿಂಗೆ ರೈಡ್ ಆಗಿದೆ, ನಮಗಿದು ನಮ್ಗೆ ಕೇಸ್ ಹ್ಯಾಂಡಲ್ ಮಾಡಿಕೊಡಿ, ನಮಗೆ ಕೇಸ್ ಫೈಟ್ ಮಾಡಿಕೊಡಿ ಅಂತ. ಸೊ ಹಾಗಾಗಿ ಅಲ್ಲಿ ನಾವು ಅವ್ರಿಗೆ ವಿ ಎಂಟರ್ ದಿ ಸೀನ್ ದೆನ್. ಆ್ಯಂಡ್ ರೈಡ್ ಆಗಬೇಕಾದ್ರೂ ಒಳಗೆ ಸೇರಿಸಲ್ಲ, ರೈಡ್ ನಡಿಬೇಕಾದ್ರೂ ಒಳಗೆ ಸೇರಿಸಲ್ಲ ಯಾರನ್ನೂ. ಅವ್ರ ಪ್ರೊಸೀಜರ್ ಮುಗಿಸ್ಕೊಂಡು ಹೋದ್ಮೇಲೆ ಯಾರು ರೈಡ್ ಆಗಿರ್ತಾರೋ ನಮ್ಮ ಹತ್ರಕ್ಕೆ ಬರ್ತಾರೆ. ಸರ್ ನಿಂಗೆ ಹಿಂಗೆ ರೈಡ್ ಆಗಿದೆ, ಹಿಂಗೆ ಬಂತು, ಈ ಸೀಸ್ ಆಗಿದೆ, ಈ ಡಾಕ್ಯುಮೆಂಟ್ಸ್ ಆಗಿದೆ, ಈ ಥರ ಆಗಿದೆ, ಅಡ್ವೈಸರ್ಸ್ ಎಷ್ಟು ಏನು ಮಾಡ್ಬೋದು, ನೆಕ್ಸ್ಟು ಹೆಂಗೆ, ಎಷ್ಟು ಕಟ್ಟಬೇಕಾಗತ್ತೆ, ಏನು. ಅವಾಗ ನಾವು ಚೆಕ್ ಮಾಡ್ತೀವಿ ಏನೇನು ತೊಗೊಂಡೋಗಿದ್ದಾರೆ, ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗಿದ್ದಾರೆ, ಏನಾಗಿದೆ, ಅದ್ರಲ್ಲಿ ಏನು ಬರೆದಿದ್ದಾರೆ. ಸೊ ಎಷ್ಟೊಂದು ಏನಾಗಿರುತ್ತೆ, ಕಾಮನ್ ಮ್ಯಾನ್ಗೆ ಏನು ಅನಿಸುತ್ತೆ, ಇಲ್ಲ ದುಡ್ಡು ಸಿಕ್ಬಿಡ್ತು, ಏನು ಚೀಟಿ ಸಿಕ್ಬಿಡ್ತು. ಕಾನೂನಲ್ಲಿ ಎವಿಡೆನ್ಸಿಗೆ ತುಂಬ ಆದ್ಯತೆ ಇರುತ್ತೆ. ನಾವು ಸುಮ್ಮನೆ ಯಾವುದೋ ಒಂದು ಚೀಟಿಲಿ ಬರೆಯೋಕ್ಕಾಗಲ್ಲ. ನಾನು 10 ಕೋಟಿ CM ಕೊಟ್ಟೆ, 10 ಕೋಟಿ PM ಕೊಟ್ಟೆ ಅಂತ ಪ್ರೂಫ್ ಇರಬೇಕು. ನಾನೊಂದು ಚೀಟಿಲಿ ಬರೆದಿದ್ದೆ ಅಂತ ಮಾತ್ರಕ್ಕೆ ಅದನ್ನು ಅವ್ರು ಇದು ಮಾಡೋಕ್ಕಾಗಲ್ಲ. ಬಟ್ ಇನಿಷಿಯಲಿ ಏನಾಗುತ್ತೆ, ಫಸ್ಟ್ ರೈಡ್ ಆದಾಗ ಒಂದು ಇನ್ಫಾರ್ಮೇಷನ್ ಲೀಕ್ ಆಗುತ್ತಲ್ಲ ಮೀಡಿಯಾಗೆ, ಇಲ್ಲ ಇದನ್ನು ಸಿಕ್ತಂತೆ 100 ಕೋಟಿ ಅಂತ ಬರುತ್ತದು. ಅದು ಹೆಡ್ಲೈನ್ಸಿಗೆ ಓಕೆ, ಬಟ್ ಪ್ರೊಸೀಜರಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್.
ನಿಮ್ಗೆ ಅವ್ರು ಡಾಕ್ಯುಮೆಂಟ್ ನಿಮ್ಮ ಹತ್ರ ತೊಗೊಂಡೋಗಿ ಡಾಕ್ಯುಮೆಂಟೇ ನಿಮ್ಗೆ ವಾಪಸ್ ಕೊಡಬೇಕು ಅವ್ರು ಕಾಪೀಸ್. ಓ ಅವ್ರದ್ದು ಇದು ಪ್ರೊಸೀಜರ್ ಕಂಪ್ಲೀಟ್ ಆಗದಂಗೆ ಇಟ್ಕೋಬೋದು, ಬಟ್ ನಿಮಗೆ ಅವರು ಡಾಕ್ಯುಮೆಂಟ್ಸ್ ಕೊಡಲೇಬೇಕು ಕಾಪೀಸ್. ನಿಮ್ಮ ಮನೇಲಿ ಏನೇನು ಡಾಕ್ಯುಮೆಂಟ್ ತೊಗೊಂಡೋಗ್ತಾರೆ ಅವ್ರು ನಿಮ್ಗೆ ಕಾಪೀಸ್ ಕೊಡಲೇಬೇಕು. ಅದನ್ನು ಮೊಬೈಲ್ ಫೋನ್ ಸೀಸ್ ಮಾಡ್ತಾರೆ, ಕ್ಲೋನ್ ಮಾಡ್ಕೊತಾರೆ, ನಿಮಗೆ ವಾಪಸ್ ಕೊಡ್ತಾರೆ. ಎಂಟೈರ್ ಡೇಟಾ ಅವ್ರು ತೊಗೊತಾರೆ. ಸೊ ದೇ ವಿಲ್ ವೆರಿಫೈ. ಸೊ ಟೆಕ್ನಾಲಜಿ ಬಂದು ಏನಾಗಿದೆ ಅಂತ ಹೇಳಿದ್ರೆ, ವಾಟ್ಸಪ್ ಆಗಲಿ ಮೆಸೇಜಸ್ ಆಗಿ ಡಿಲೀಟ್ ಆಗಿದ್ರು ಡಿಪಾರ್ಟ್ಮೆಂಟ್ ಹಸ್ ಗಾಟ್ ದಿ ಸಾಫ್ಟ್ವೇರ್ ಟು ರಿಟ್ರೀವ್ ಇಟ್. ಓಹೋ ನೀವು ಡಿಲೀಟೆಡ್ ಮೆಸೇಜಸ್ಸು ಅವ್ರಿಗೆ ರಿಟ್ರೀವ್ ಮಾಡೋ ಸಾಫ್ಟ್ವೇರ್ ಇದೆ. ಅದನ್ನು ಅವರು ರಿಟ್ರೀವ್ ಮಾಡಿ ಚೆಕ್ ಮಾಡ್ತಾರೆ ಟ್ರಾನ್ಸಾಕ್ಷನ್ಸ್. ನೀವು ಇದೆಲ್ಲ ಕನ್ವರ್ಸೇಷನ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ಅಥವಾ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಇವೆಲ್ಲ ಕಳಿಸ್ಕೊಂಡು ಆಮೇಲೆ ಡಿಲೀಟ್ ಮಾಡಿದ್ದೀರಾ ಅಂತ ಅದು ಬರುತ್ತೆ ಅವ್ರಿಗೆ. ಸೊ ಹಾಗಾಗಿ ಡಿಜಿಟಲಿ ಅವರು ಫೋನೆಲ್ಲ ಕ್ಲೋನ್ ಮಾಡ್ಕೊಂಡು ನಿಮ್ಮ ಮುಂದೆ, ಅದನ್ನೇನು ಅವ್ರು ಕದ್ದಿ ಮುಚ್ಚಿ ಮಾಡಲ್ಲ. ಯು ಆರ್ ಯು ರೆಪ್ರೆಸೆಂಟ್, ನೀವು ಯಾರೋ ಒಬ್ರು ನೇಮಕ ಮಾಡ್ಬೋದು, ಅಲ್ಲಿ ಕೂತಿರ್ತಾರೆ ಅವ್ರು ನಿಮ್ಮ ಮುಂದೆ ಕ್ಲೋನ್ ಮಾಡ್ತಾರೆ ಅಂತ. ಎಲ್ಲ ಪೂರ್ತಿ ಡೇಟಾ ಕ್ಲೋನ್ ಮಾಡಿಕೊಂಡು ನಿಮಗೆ ಅದ್ರದ್ದು ಸರ್ಟಿಫಿಕೇಟೇ ಕೊಡ್ತಾರೆ, ನಾವು ಕ್ಲೋನ್ ಮಾಡಿದ್ದೀವಿ ಡೇಟಾ ಅಂತ. ಸೊ ಹಾಗಾಗಿ ಆ ಡೇಟಾನು ಅವರು ಇವತ್ತಿಗೆ ಚೆಕ್ ಮಾಡ್ತಾರೆ. ಸೊ ದಿಸ್ ಈಸ್ ಎ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಮೊದಲು ಮೊಬೈಲ್ ಫೋನು ಇದರಲ್ಲಿ ಡೇಟಾ ಇಲ್ಲ. ಸೊ ಎಲ್ಲ ಬರೀ ಬುಕ್ಕು ಡೈರಿ ಈ ಥರ ಇತ್ತು. ಇವತ್ತಿಗೆಲ್ಲ ಅರ್ಧ ಬಿಸ್ನೆಸ್ಸು ಡಿಜಿಟಲ್ಲು, ಇನ್ನೂ ಅರ್ಧ ಈ ಥರ ವಾಟ್ಸಪ್ಪು ಇದೆಲ್ಲ ನಡೆಯುತ್ತೆ. ಸೊ ಯಾವುದೇ ಒಂದು ಡಿಲೀಟ್ ಆಗಿದ್ರೂ ಡಿಪಾರ್ಟ್ಮೆಂಟ್ ಹತ್ರ ಟೂಲ್ಸ್ ಇದೆ, ದೇ ವಿಲ್ ರಿಟ್ರೀವ್ ಇಟ್. ಸೊ ಇಲ್ಲಿಂದ ಮುಂದೆ ಈಗ ಉದಾಹರಣೆಗೆ ಎಷ್ಟೆಷ್ಟೋ ಜನ ನಮ್ಮ ಕರ್ನಾಟಕದಲ್ಲೇ ಇಡೀ ಇದನ್ನು ಟ್ರಯಲ್ಸನ್ನೆಲ್ಲ ಫೇಸ್ ಮಾಡ್ತಾ ಇರೋರು ಇದ್ದಾರೆ. ಇದು ಒಂಥರ ಕೋರ್ಟ್ ಕೇಸ್ ಇದ್ದಂಗೆನ ತುಂಬ ಎಳೆದಾಡುತ್ತೆ. ಆ್ಯಂಡ್ ಅದ್ರ ಮಧ್ಯ ಹಿಯರಿಂಗ್ ಅಂತ ಹೋಗಬೇಕು. ಆ್ಯಂಡ್ ಕೊನೆಗೆ ವಿ ಸಿ ದಟ್ ಇನ್ ಅವರ್ ಕಂಟ್ರಿ ಕೋರ್ಟ್ ಕೇಸಸ್ ಎಲ್ಲ ಅದು ಸೆಟ್ಲ್ ಆಗೋಕ್ಕೂ ಮುಂಚೆ ಜನನೇ ವುಡ್ ಹ್ಯಾವ್ ಫರ್ಗಾಟನ್ ಅಂದೇನ, ಅದು ಕೊನೆಗೆ ಅದು ಡೈಲ್ಯೂಟ್ ಮಾಡಿ ಆ ಥರ ಏನೋ ಆಗುತ್ತಾ? ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ದೇರ್ ಆರ್ ಟೈಮ್ ಲೈನ್ಸ್ ಅಪ್ ಟಿಲ್ ಒಂದು ಸ್ಟೇಜ್. ಯಾವಾಗ ನಿಮ್ಗೆ ರೈಡ್ ಆದಮೇಲೆ ನಿಮ್ಗೆ 60 ದಿನದಲ್ಲಿ ಒಂದು ಪ್ರೊಸೀಜರ್ ನಡೀಬೇಕು. ಅದಾಗ 18 ತಿಂಗಳೊಳಗಡೆ ನಿಮ್ದು ಅದೊಂದು ಅಸೆಸ್ಮೆಂಟ್ ಅಂತ ಮುಗಿಯುತ್ತೆ. ಅದಾದಮೇಲೆ ಟೈಮ್ ಲಿಮಿಟ್ ಇಲ್ಲ ಆ್ಯಕ್ಚುಲಿ. ಫಸ್ಟ್ ಒಂದು ಅಸೆಸ್ಮೆಂಟ್ ಮುಗಿದ್ಮೇಲೆ ನೀವು ಒಪ್ಕೊಂಡು ಟ್ಯಾಕ್ಸ್ ಕಟ್ಬಿಟ್ರೆ ಮುಗೀತು ನಿಮ್ಮ ಕೇಸಲ್ಲಿಗೆ. ಇಲ್ಲ ಮುಂದಕ್ಕೆ ಫೈಟ್ ಮಾಡ್ತೀನಿ ಅಂತ ನೀವು ನೆಕ್ಸ್ಟ್ ಸ್ಟೇಜ್ಗೆ ಹೋದರೆ, ಅಪೀಲ್ಗೆ ಅಂತ ಹೋದಾಗ ಅಲ್ಲಿ ಟೈಮ್ ಲೈನ್ ಸದ್ಯಕ್ಕಿಲ್ಲ. ಇಟ್ ಮೇ ಟೇಕ್ 3 years 4 years 5 years. ಇನ್ಕಮ್ ಟ್ಯಾಕ್ಸಲ್ಲಿ 5 ವರ್ಷ ಒಂದು 5 ವರ್ಷ ಆಗ್ಬೋದು. ಬಟ್ ಬೇರೆ ಸಿವಿಲ್ ಕೇಸ್ಗಳ ಥರ ನಾವು ಕೋರ್ಟಲ್ಲಿ ನೋಡ್ತಾರ ನಮ್ಮ ತಾತ ಹಾಕಿದ ಕೇಸ್ ಇನ್ನೂ ನಡೆಸ್ತಾ ಇದ್ದೀನಿ, ಆ ಥರದ್ದು ಯಾವುದೂ ಇನ್ಕಮ್ ಟ್ಯಾಕ್ಸಲ್ಲಿ ಇರಲ್ಲ. ಆ್ಯಂಡ್ ಆ್ಯಸ್ ಟೆಕ್ನಾಲಜಿ ಹಸ್ ಪ್ರೋಗ್ರೆಸ್ಡ್, ಇವತ್ತಿಗೆ ಬೇಗ ನಡೀತಾ ಇದೆ. ಆ್ಯಂಡ್ ಪೆಂಡೆನ್ಸಿನೂ ಕಡಿಮೆ ಆಗ್ತಾಯಿದೆ. ಬಿಕಾಸ್ ಅವ್ರಿಗೂ ವೆರಿಫೈ ಮಾಡೋಕ್ಕೆ ಇನ್ನು ಬೇಗ ಆಗ್ತಾಯಿದೆ. ಬಿಕಾಸ್ ಇಟ್ಸ್ ಆಲ್ ಡಿಜಿಟಲಿ ದೇರ್. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಕೊತಾ ಇದ್ದಾರೆ ಅವರು ಸೀಸ್ ಮಾಡಿದ್ದು. ದಿ ವಿಲ್ ಚೆಕ್ ಆನ್ಲೈನ್. ಸೊ ಇಮಿಡಿಯೇಟಾಗಿ ಆ ಪೇಜ್ಗೆ ಹೋಗಿ ಮೊದಲು ಒಂದೊಂದೇ ಡೈರಿ ಎತ್ಕೊಂಡು ಹೋಗಿ ಹುಡುಕೋ ಥರ ಇಲ್ಲ, ಎಲ್ಲ ಸ್ಕ್ಯಾನ್ ಮಾಡ್ಕೊತಾರೆ. ಸೊ ಹಾಗಾಗಿ ಟೆಕ್ನಾಲಜಿ ಇಸ್ ಹೆಲ್ಪಿಂಗ್ ಬೋತ್ ಸೈಡ್ಸ್. ಸೊ ಈಗ ಪವರಲ್ಲಿರೋರು ಸಿಗಾಕೊಂಡಾಗ ಹೌ ಇಸ್ ದ್ಯಾಟ್ ಏನೋ ಈ ಕಡೆ ಹೌ ಸಾಯಂಗಿಲ್ಲ, ಕೋಲು ಮುರಿಯೋಂಗಿಲ್ಲ, ಆ ಥರ ಏನಾರು ಇಕ್ಕಟ್ಟಿಗೆ ಆಗತ್ತಾ ಅಥವಾ ಯಾರಾದರೂ ಮುಲಾಜರು? ಖಂಡಿತ ಇಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿ ಒನ್ ಥಿಂಗ್ ಈಸ್, ನೀವು ಯಾರು ಬೇಕಾರಾಗಿರ್ಬೋದು, ಡ್ಯೂ ಪ್ರೊಸೀಜರ್ ಫಾಲೋ ಆಗಿರ್ತಾರೆ. ಸೊ ಅದಕ್ಕೆ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಂತೇನು ಭೇದ ಭಾವ ಇರಲ್ಲ. ಅವ್ರ ಇಂಟೆಲಿಜೆನ್ಸು ಅವ್ರ ವಾರೆಂಟ್ ಮೇಲೆ ಅವ್ರು ಹೋಗಿ ಸರ್ಚ್ ಮಾಡ್ತಾರೆ. ಸೊ ಹಾಗಾಗಿ ಅದು ಅವ್ರು ಒತ್ತಡಕ್ಕೆ ಒಳಗಾಗ್ತಾರ ಅಂತ ಕೇಳಿದ್ರೆ ಒತ್ತಡಕ್ಕೆ ಒಳಗಾಗಂಗಿಲ್ಲ. ಬಟ್ ಕೆಲವು ಸತಿ ಕಾರಣಾಂತರ ಏನಾದರೂ ಆಗಿರ್ಬೋದು. ನಾವೇನು ವಿ ಕ್ಯಾನ್ ರೂಲ್ ಔಟ್ ಸಮಥಿಂಗ್ ಏನೋ ಆಗಿರಲ್ಲ ಅಂತಲ್ಲ. ಬಟ್ ಆ್ಯಸ್ ಅ ಥಂಬ್ ರೂಲ್ ಅವ್ರಿಗೆ ಆ್ಯಕ್ಚುಲಿ ಅವರು ರಾಜಕೀಯಕ್ಕೆ ಅತೀತವಾಗಿ ಮಾಡಬೇಕು ಅವರು. ಬಿಕಾಸ್ ದೇ ಡೋಂಟ್ ಕಮ್ ಅಂಡರ್ ಎನಿ ಆಫ್ ದೆಮ್, ದೇ ಡೈರೆಕ್ಟ್ಲಿ ಅಂಡರ್ ಇನ್ಕಮ್ ಟ್ಯಾಕ್ಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಹಾಗಾಗಿ ಅವ್ರು ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸಿಂದಾಗಲಿ ಅಥವಾ ರೂಲಿಂಗ್ ಪಾರ್ಟಿಯಿಂದಾಗಲಿ, ಸಿ ಎಮ್ಮಿಂದಾಗಲಿ ಅವ್ರಿಗೇನು ಡೈರೆಕ್ಟಾಗಿ ಇದಿರಲ್ಲ. ಸಿಟ್ಟಿಂಗ್ ಸಿ ಎಮ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ IRS ಆಫೀಸರ್ ಇನ್ ಕರ್ನಾಟಕ. ಅವ್ರ ಕಂಟ್ರೋಲೇ ಇಲ್ಲ. ಆ್ಯಂಡ್ ಸೆಂಟ್ರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಅಥಾರಿಟಿ ಇದೆ ಆಫೀಸರ್ ಮೇಲೆ ಅವ್ನಿಗೆ ನಾರ್ಮಲ್ ಟ್ರಾನ್ಸ್ಫರ್ ಮಾಡೋಷ್ಟೇ. ಅವ್ನಿಗೆ ಇದು ಮಾಡೋದು ಮಾಡೋಂಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೀ ಈಸ್ ಇಂಡಿಪೆಂಡೆಂಟ್. ಸೊ ಹಾಗಾಗಿ ದೇ ಕ್ಯಾನ್ ಅಪ್ಲೈ ದರ್ ಮೈಂಡ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಅಸೆಸ್ಮೆಂಟ್ ಮಾಡ್ಬೋದು. ಹಾಗಾಗಿ ಟು ದಿ ಎಕ್ಸ್ಟೆಂಟ್, ಬಟ್ ಐಡಿಯಲ್ ವರ್ಲ್ಡ್ ಏನು, ಎಲ್ಲೂ ಯಾವ ಇನ್ಫ್ಲುಯೆನ್ಸ್ಗೂ ಅವರು ಒಳಗಾಗದೆ ಮಾಡಿ ರೈಟ್ಫುಲ್ಲಾಗಿ ಮಾಡಿದಾಗ ಟ್ರೂತ್ ವಿಲ್ ಪ್ರಿವೇಲ್. ಆ್ಯಂಡ್ ಯಾರು ಟ್ಯಾಕ್ಸ್ ಕಟ್ಟಬೇಕು ಕಟ್ಟಲೇಬೇಕು ಖಂಡಿತ. ಪ್ರೊಸೀಜರಲ್ ಲ್ಯಾಪ್ಸಸ್ಸಿಂದ ಸಾಕಷ್ಟು ಬಾರಿ ನಾವು ಗೆದ್ದಿದ್ದೀವಿ. ಪ್ರೊಸೀಜರಲ್ ಲ್ಯಾಪ್ಸಸ್ ಈಗ ಒಂದು ಅಪ್ರೂವಲ್ ತೊಗೋಬೇಕು ಕಮಿಷ್ನರ್. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಜಾಯಿಂಟ್ ಕಮಿಷ್ನರ್ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಒಂದು ಡೆಪ್ಯೂಟಿ ಕಮಿಷ್ನರ್ ಒಂದು ಕೆಲಸ ಮಾಡಿದಾಗ ಜಾಯಿಂಟ್ ಕಮಿಷನರ್ ಅಪ್ರೂವಲ್ ತೊಗೊಂಡು ಕೆಲಸ ಮಾಡಬೇಕು ಅಂತ ಇರುತ್ತೆ. ಬಿಕಾಸ್ ನಿಮ್ಗಿಂತ ಹೈಯರ್ ಅಥಾರಿಟಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಅಪ್ರೂವಲ್ ಕೊಡಬೇಕು. ಕೆಲಸ ಅಪ್ರೂವಲ್ ತೊಗೊಂಡಿರಲ್ಲ, ಹಾಗೆ ಮಾಡಿರ್ತಾರೆ. ಸೊ ಕೇಸ್ ಬಿದ್ದೋಯ್ತದು. ಬಿಕಾಸ್ ಇಫ್ ದ ಪ್ರೊಸೀಜರ್ ಈಸ್ ರಾಂಗ್, ಪ್ರೊಸೀಡಿಂಗ್ ಈಸ್ ರಾಂಗ್. ಪ್ರೊಸೀಜರ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಇದೆ
ಏನಿಲ್ಲ ಫಾರ್ ನಾಟ್ ನೀವು ಸುಪ್ರೀಂ ಕೋರ್ಟ್ ತನಕ ನೋಡಿ ಪ್ರೊಸೀಜರ್ ತಪ್ಪಿತ್ತು ಅಂದರೆ ಅದು ನಿಲ್ಲಲ್ಲ. ಸೊ ಹಾಗಾಗಿ ಆ್ಯಂಡ್ ಮೆರಿಟ್ಸ್ ಅವ್ರು ಕೆಲವು ಸತಿ ನಾಟ್ ದ ಡಿಪಾರ್ಟ್ಮೆಂಟ್ ಅವರೇನು ತುಂಬ ಇದಾಗಿ ಸಾಕಷ್ಟು ತಪ್ಪುಗಳು ಮಾಡ್ತಾರೆ, ವೆರಿಫೈ ಮಾಡಿರಲ್ಲ, ಅನ್ರೀಸನೇಬಲ್ ಆಗಿ ಡಿಮ್ಯಾಂಡ್ಸ್ ಮಾಡಿರ್ತಾರೆ, ವಿಚ್ ಇಸ್ ವೈ ದೇ ಆಲ್ಸೋ ಲೂಸ್ ಕೇಸಸ್. ಹೈಯರ್ ಫೋರಮ್ ಈಗ ಇನ್ಕಮ್ ಟ್ಯಾಕ್ಸಲ್ಲಿ ಬಿಫೋರ್ ದಿ ಹೈಕೋರ್ಟ್ ದೇ ಸಮಥಿಂಗ್ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್ ಅಪಲೇಟ್ ಟ್ರೈಬ್ಯುನಲ್. ದಟ್ ಇಸ್ ಲಾಸ್ಟ್ ಫ್ಯಾಕ್ಟ್ ಫೈಂಡಿಂಗ್ ಅಥಾರಿಟಿ. ಅದು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು 90% ಆಫ್ ಕೇಸಸ್ ಸೋಲ್ತಾರೆ ಅಲ್ಲಿ. ಯಾಕಂದರೆ ಅವ್ರು ಇನಿಷಿಯಲಿ ಮಾಡಿದಾಗ ಅವರು ಪೂರ್ತಿ ಲಾ ಪ್ರಕಾರ ಮಾಡಿರಲ್ಲ, ಇದು ಮಾಡೋಣ, ಇದು ಆಯಿತು, ನಮಗೇನು ಡೀಟೇಲ್ಸ್ ಇಲ್ಲ, ಇದು ಅಡಿಷನ್ ಮಾಡೋಣ, ಟ್ಯಾಕ್ಸ್ ಕಟ್ಟಲಿ ಅಂತ ಮಾಡಿರ್ತಾರೆ. ಆ ಮೈಂಡ್ ಸೆಟಲ್ಲಿ ಮಾಡಿದಾಗ ಸೋಲ್ತಾ ಇದ್ದಾರೆ ಅವರು. ಯಾವಾಗ ಅವರು ಕಂಪ್ಲೀಟ್ ಅಪ್ಲಿಕೇಶನ್ ಆಫ್ ಮೈಂಡಲ್ಲಿ ರೈಟ್ಫುಲ್ಲಾಗಿ ಮಾಡಿದಾಗ ಅವ್ರು ನಿಲ್ಲುತ್ತದು. ಬಟ್ ಅವರು ಒಂಥರ ಬೇಕಾಬಿಟ್ಟಿ ಅಂತ ಮಾಡಿದಾಗ ಇಲ್ಲ ಏನೋ ಕರೆಕ್ಟಾಗಿದೆ ಇನ್ಫಾರ್ಮೇಷನ್. ಕೆಲವು ಕೇಸ್ಗಳಲ್ಲಿ ಆಗಿದೆ, ಏನು ಎಷ್ಟು ಬಾಡಿಗೆ ಬರ್ತಾಯಿದೆ ನಿಮಗೇನು ಕೇಳಿದ್ದಾರೆ, ಅವ್ನು ಕೇಸ್ ಹ್ಯಾಂಡಲ್ ಮಾಡ್ತಾ ನಡೆದಿದೆ. ಅದು ಅವ್ನು ಹೇಳಿದ್ದಾನೆ ಇಲ್ಲ 20,000 30,000 ಬರ್ತಾಯಿದೆ ಅಂತ. ಇಲ್ಲ ವೆಬ್ಸೈಟಲ್ಲಿ 5 ಲಕ್ಷ ತೋರಿಸ್ತಾ ಇದೆ ಮನೆಗೆ, ನಾನು 5 ಲಕ್ಷ ಬಾಡಿಗೆ ನೀವು ಕಟ್ಟಬೇಕು, ನೀವು 5 ಲಕ್ಷದ ಮೇಲೆ ನೀವು ತೋರಿಸ್ಬೇಕಿತ್ತು ಅಂತ ಹಾಕಿದ್ದಾರೆ. ಕೋರ್ಟ್ ಸ್ಟಕ್ ಇಟ್ ಡೌನ್. ಇನ್ಕಮ್ ಹೆಂಗ್ರಿ ಹೇಳ್ತಾ ಇದ್ದೀರಾ ನೀವು, ಬೇಸಿಸ್ ಏನು ರೈತು ನಿಮಗೆ, ಡಾಕ್ಯುಮೆಂಟ್ ಇದೆಯಾ, ಪ್ರೂಫ್ ಇದೆಯಾ? ಸೊ ಆ ಥರ ಏನಾಗುತ್ತೆ ಅಂತ ಹೇಳಿದ್ರೆ ವಿತೌಟ್ ಬೇಸಿಸ್ ಅವ್ರು ಏನು ಮಾಡಿದ್ರು ನಿಲ್ಲಲ್ಲ. ಅದು ಅವ್ರು ಯಾವುದೇ ಒಂದು ಕ್ರಮ ಕೈಗೊಳಿದ್ರು ಅದಕ್ಕೆ ಬೇಸಿಸ್ ಇರಬೇಕು. ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆಲ್ಲೋದು ವರ್ಸಸ್ ಅಕ್ಯೂಸ್ಡ್? ಅಕ್ಯೂಸ್ಡ್ ಅಂತ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ. ಅದಕ್ಕೆ ಏನಂತ ಮಾಡೋದು? ಈಸ್ ನಾಟ್ ಅನ್ ಅಕ್ಯೂಸ್ಡ್ ಬಿಕಾಸ್ ಯು ಆರ್ ಓನ್ಲಿ ಡಿಮ್ಯಾಂಡಿಂಗ್ ಟ್ಯಾಕ್ಸ್ ಫ್ರಮ್ ಹಿಮ್ ಆನ್ ಎ ಟ್ರಾನ್ಸಾಕ್ಷನ್. ನೀವು ಯಾವುದೋ ಒಂದು ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ಸೊ ಈಸ್ ನಾಟ್ ಅನ್ ಅಕ್ಯೂಸ್ಡ್. ಅವ್ರಿಗೆ ಏನಂತ ಕರೀತಾರೆ? ನೋ ಇನ್ಕಮ್ ಟ್ಯಾಕ್ಸಲ್ಲಿ ಎವ್ರಿಬಡಿ ಇಸ್ ಕಾಲ್ಡ್ ಅನ್ ಅಸೆಸಿ. ಎನಿಬಡಿ ಇವನ್ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಯು ಆರ್ ಆಲ್ಸೋ ಇನ್ಕಮ್ ಟ್ಯಾಕ್ಸ್ ಅಸೆಸಿ, ಐ ಆಮ್ ಆಲ್ಸೋ ಇನ್ಕಮ್ ಟ್ಯಾಕ್ಸ್ ಅಸೆಸಿ ಆನ್ ಹೂಮ್ ಅ ಪ್ರೊಸೀಡಿಂಗ್ ಇಸ್ ಇನಿಷಿಯೇಟೆಡ್. ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಸೊ ಅಸೆಸಿ ಅಷ್ಟೇ, ಎನಿಬಡಿ. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಸಸ್ ಅಸೆಸಿ. ಕರೆಕ್ಟ್. ಈಗ ಎಷ್ಟು ಪರ್ಸೆಂಟೇಜ್ ಕೇಸಸನ್ನು ಗೆದ್ದಿರೋದು, ಯಾರೆಷ್ಟು, ಹೇಗೆ? ಎನಿ ನಂಬರ್ ದೇರ್? ನಂಬರ್ ಅಂತ ಅಬ್ಜೆಕ್ಟಿವ್ ಆಗಿಲ್ಲ, ಬಟ್ ವಾಟ್ ಐ ಕ್ಯಾನ್ ಟೆಲ್ ಯು ಇಸ್ ಫ್ರಮ್ ಎ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ನಾನೊಂದು 200 ಕೇಸ್ ಫೈಟ್ ಮಾಡಿದರೆ ಒಂದು 180 ಗೆದ್ದಿರ್ತೀನಿ, 190 ಗೆದ್ದಿರ್ತೀನಿ. ಸೊ ಅಸೆಸೀಸ್ ಅವರೇ ಗೆದ್ದಿರೋದೇ ಜಾಸ್ತಿ ಕಂಪೇರ್ ಟು ಐ ಟಿ ಡಿಪಾರ್ಟ್ಮೆಂಟ್. ಸೊ ಈಗ ಒಂದು ಕಾಲದಲ್ಲಿ ಎಲ್ಲ ಹೆಸರುಗಳು ಬರ್ತಾಯಿತ್ತಲ್ಲ, ಈ ಬೇನಾಮಿ ಅಕೌಂಟ್ಸು, ಆಮೇಲೆ ಏನದು ಹವಾಲಾ, ಆಲ್ಸೋ ಈ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾಯಿದ್ರು. ಇವತ್ತಿಗೆ ಇವೆಲ್ಲ ಇನ್ನೂ ಅಷ್ಟೇ ನಡೆಯುತ್ತಾ ಅಥವಾ ಇವೆಲ್ಲ ಮುಗ್ದಿರೋ ಅಧ್ಯಾಯಗಳ? ಮುಗಿದಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಮ್ಮ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಅಗೇನ್ ಇದಕ್ಕೆ ನಾನು ಟ್ಯಾಕ್ಸಿಂದ ಈಚೆ ಬಂದು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇಂಡಿಯಾಸ್ ಇನ್ಫ್ಲೂಯೆನ್ಸ್ ಟುಡೇ ಇನ್ ದಿ ವರ್ಲ್ಡ್, ಇಂಡಿಯಾ ವಾಸ್ ಏಬಲ್ ಟು ಪರ್ಸ್ಯೂಟ್ ಸ್ವಿಟ್ಜರ್ಲ್ಯಾಂಡ್ ಟು ಶೇರ್ ಡೇಟಾ. ಇದಕ್ಕೆ ಮುಂಚೆ ಸ್ವಿಸ್ ಬ್ಯಾಂಕ್ ಅಕೌಂಟಲ್ಲಿ ಇದ್ದ ಖಾತೆಗಳ ಡೀಟೇಲ್ಸ್ ಕೊಟ್ಟಿದ್ದು ಚರಿತ್ರೆಯಲ್ಲೇ ಇರಲಿಲ್ಲ. ಬಟ್ ಈಗ ಲಾಸ್ಟ್ 10 ವರ್ಷದಲ್ಲಿ ಮೋದಿಜಿಯವ್ರ ಪ್ರಧಾನಿ ಆದಮೇಲೆ ಅವ್ರು ಹೇಳಿದ್ದಾರೆ ನಮ್ಮ ದೇಶಕ್ಕೆ ಹಿಂಗೆ ಇಂಥ ಹಾನಿ ಆಗ್ತಾಯಿದೆ, ನಮ್ಮ ದೇಶದಲ್ಲಿ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಹಣನ ಅವ್ರಿಗೆ ಕಪ್ಪು ಹಣ ತಂದು ನಿಮ್ಮ ದೇಶದಲ್ಲಿ ಇಡ್ತಾ ಇದ್ದಾರೆ, ನೀವು ನಮ್ಗೆ ಡೀಟೇಲ್ಸು ಕೊಡ್ತಾ ಇಲ್ಲ, ಕೊಡಿ. ಸೊ ಅದಕ್ಕೆ ಡಿಪ್ಲೊಮ್ಯಾಟಿಕಲಿ ಆಲ್ಸೋ ಎಂಟರ್ ಇಂಟು ಅಗ್ರಿಮೆಂಟ್ಸ್. ಸುಮ್ಮನೆ ಮೋದಿಯವ್ರು ಹೇಳಿದ್ರು ಅಂತ ಕೊಡಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸಲ್ಲೂ ಪ್ರಾವಿಷನ್ ಇದೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಂತ ಮಾಡಬೇಕು. ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಸ್. 2 ದೇಶಗಳ ಮಧ್ಯೆ ನಡೆದಿರುತ್ತದು. ಆ್ಯಂಡ್ ಅದರಲ್ಲಿ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಇರಬೇಕು ಅಟ್ ಎ ಡಿಪ್ಲೊಮ್ಯಾಟಿಕ್ ಲೆವೆಲ್, ಅಟ್ ಎ ಗೌರ್ಮೆಂಟ್ ಲೆವೆಲ್. ನಾವು ಈ ಥರ ಟ್ಯಾಕ್ಸ್ ಡಿಫ್ರಾಡ್ ಮಾಡಿದವ್ರದ್ದು ಇನ್ಫಾರ್ಮೇಷನ್ನು ಆ ದೇಶದವನು ಇಲ್ಲಿದ್ದರೆ ನಾವು ಕೊಡೋ ಥರ ಇರಬೇಕು, ಆ್ಯಂಡ್ ಅವರು ಕೊಡೋ ಥರ ಇರಬೇಕು ನಮಗೆ. ಸೊ ಅದೆಲ್ಲ ದೋಸ್ ಆರ್ ಡಿಪ್ಲೊಮ್ಯಾಟಿಕ್ ವಿಕ್ಟ್ರೀಸ್ ಇನ್ ದಿ ಪ್ರೆಸೆಂಟ್ ಗೌರ್ಮೆಂಟ್ ಲಾಸ್ಟ್ 10 ಇಯರ್ಸಲ್ಲಿ. ಅದಕ್ಕೆ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದ್ದಿದ್ದ ಖಾತೆಗಳಿದೆಲ್ಲ ಹೆಸರುಗಳೆಲ್ಲ ಈಚೆ ಬಂತು, ಅವ್ರ ಮೇಲೆಲ್ಲ ಕೇಸ್ಗಳು ನಡೀತಾ ಇದೆ. ಈಗ ಯಾರು ನಾನು ಏನು ಮಾಡಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಿದ್ರಲ್ಲ, ಅವ್ರಿಗೇನು ಗ್ಯಾರಂಟಿ ಇತ್ತು? ಸ್ವಿಸ್ ಬ್ಯಾಂಕ್ ಅವರು ರಿವೀಲ್ ಮಾಡಲ್ಲ, ಯಾಕಂದ್ರೆ ಅವ್ರು ಮಾಡಿರಲಿಲ್ಲ. ಆದರೆ ಇವತ್ತು ಪ್ರಧಾನಿಯವ್ರ ಮೋಟೋ ಏನು? ನಾ ಖಾವುಂಗ ನಾ ಖಾನೆ ದೂಂಗ. ಸೊ ಹಾಗಾಗಿ ಎಲ್ಲಿ ಕಪ್ಪು ಹಣ ಇದೆ, ಹೆಂಗಾಗ್ತಿದೆ, ಓಕೆ ಸ್ವಿಸ್ ಬ್ಯಾಂಕಲ್ಲಿ ಇಟ್ಬಿಡ್ತೀರಾ ನೀವು, ಸ್ವಿಸ್ ಬ್ಯಾಂಕ್ ಅವ್ರನ್ನ ಮಾತಾಡಿಸ್ತೀವಿ ನಾವು. ಆ ದೇಶದವ್ರ ಹತ್ರ ಮಾತಾಡಿ, ಆ ದೇಶದವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನೋ ಮೋದಿಜಿಯವ್ರು ಹೋಗ್ಬಿಟ್ರು ಅಂತವ್ರು ಕೊಟ್ಟಿಲ್ಲ. ಡಿಪ್ಲೊಮ್ಯಾಟಿಕಲಿ, ಲೀಗಲಿ ಈ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು. ಬಿಕಾಸ್ ಗ್ಲೋಬಲಿ ಆಲ್ಸೋ ಟ್ಯಾಕ್ಸ್ ಇವೇಷನ್ ಇಸ್ ರಾಂಗ್ ಅಂತ ಆಗಿ. ಸೊ ಹಾಗಾಗಿ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆಗ್ತಾಯಿದೆ. ಇವತ್ತಿಗೆ ನೀವು ಇಂಡಿಯನ್ ಸಿಟಿಸನ್ ಸ್ವಿಟ್ಜರ್ಲ್ಯಾಂಡಲ್ಲಿ ಅಕೌಂಟ್ ಇಟ್ಕೊಂಡ್ರೆ ಆ ಇನ್ಫಾರ್ಮೇಷನ್ ಬರುತ್ತೆ ಇಂಡಿಯಾಗೆ. ಸೊ ನಾವು ನಮ್ಮವ್ರು ಕೇಳ್ತಾರೆ ಇಲ್ಲಿ, ಏನು ರೀ ಸ್ವಿಟ್ಜರ್ಲ್ಯಾಂಡಲ್ಲಿ ಅಕೌಂಟ್ ಇದೆ, ಡೀಟೇಲ್ಸ್ ಕೊಡಿ, ಎಲ್ಲಿಂದ ಬಂತು ದುಡ್ಡು ನಿಮಗೆ? ಸೊ ನೀವು ಹೇಳಲೇಬೇಕು. ಸೊ ಫಾರಿನ್ ಅಸೆಟ್ಸು, ಅದಕ್ಕೆ ಬ್ಲ್ಯಾಕ್ ಮನಿ ಆ್ಯಕ್ಟ್ ಬಂದು 2015ರಲ್ಲಿ ಬ್ಲ್ಯಾಕ್ ಮನಿ ಆ್ಯಂಡ್ ಫಾರಿನ್ ಅಸೆಟ್ಸ್ದು ಅದಕ್ಕೆ ರೀಸನ್ ಬಂದಿದ್ದು. ಆ್ಯಂಡ್ ಅವಾಗ ಏನು ಮಾಡಿದ್ರು, ಎಲ್ಲರಿಗೂ ನಿಮ್ಗೇನು ಹಿಡಿದು ಬಿಡ್ತೀವಿ ಅಂತ ಹೇಳಲಿಲ್ಲ, ಒಂದು ಟೈಮ್ ಫ್ರೇಮ್ ಕೊಟ್ಟರು.
ನಿಮ್ದು ಏನೇನು ದೇಶದ ಈಚೆ ಇಟ್ಟಿದ್ದೀರಾ ನೀವು ವಾಲಂಟ್ರಿ ಡಿಕ್ಲೇರ್ ಮಾಡಿ, ಅದಕ್ಕೇನು ಟ್ಯಾಕ್ಸ್ ಕಟ್ಟಬೇಕು ಕಟ್ಬೇಡಿ, ನಾವು ನಿಮಗೇನು ಪ್ರಾಸಿಕ್ಯೂಷನ್ ಮಾಡಲ್ಲ ಅಥವಾ ಪೆನಲ್ಟಿ ಹಾಕಲ್ಲ ಅಂತ ಹೇಳಿದ್ರು. ಯಾರ್ಯಾರು ಮುಂದೆ ಬಂದು ಒಪ್ಕೊಂಡ್ರು ಅವ್ರದ್ದೆಲ್ಲ ಕೇಸ್ಗಳು ಕ್ಲೋಸ್ ಆಗಿದೆ. ಆ ವಿಂಡೋನೂ ಕೊಟ್ಟರು. ನಾವೇನು ಇವತ್ತೇನೋ ಹಿಡ್ಕೊಂಡ್ಬಿಟ್ಟಿದ್ದೀವಿ ಇನ್ಫಾರ್ಮೇಷನ್, ನಿಮ್ಗೆ ನಾಳೆ ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಹೇಳಿಲ್ಲ. ಟೈಮ್ ಫ್ರೇಮ್ ಕೊಟ್ಟರು. ನಿಮ್ಗೆ 3 ತಿಂಗಳು ಟೈಮ್ ಇದೆ, 6 ತಿಂಗಳು ಟೈಮ್ ಇದೆ, ನೋಡಿ ನೀವು ಇದುವರೆಗೆ ಏನು ಬೇಕಾದ್ರೆ ಮಾಡಿರ್ಬೋದು, ಇನ್ನು ಮುಂದಕ್ಕೆ ಮಾಡಬೇಡಿ, ಏನು ಮಾಡಿದ್ದೀರಾ ಒಪ್ಕೊಂಬಿಡಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಬಿಟ್ಟುಬಿಡ್ತೀವಿ ಅಂತ ಹೇಳಿದ್ರು. ಕೆಲವರೆಲ್ಲ ಅದರಲ್ಲಿ ಕಟ್ಟಿ ಇಮ್ಯುನಿಟಿ ತೊಗೊಂಡಿದ್ದಾರೆ. ಕೆಲವರು ಬಂಡ್ರಾಗಿರ್ತಾರೆ, ಇಲ್ಲ ನಾನು ನೋಡ್ತೀನಿ ಪ್ರೊಸೀಜರ್ ತಪ್ಪು. ಅವರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ರೊಸೀಜರ್ ತಪ್ಪಿರ್ಬೋದು. ಪ್ರೊಸೀಜರ್ ತಪ್ಪಿತ್ತು ಅಂದರೆ ಕೋರ್ಟ್ಗೆ ಹೋದಾಗ ಕೋರ್ಟ್ ವಿಲ್ ಸ್ಟ್ರೈಕ್ ಇಟ್ ಡೌನ್, ಇದು ಸರಿ ಇಲ್ಲ ಅಂತ. ಸೊ ಡಿಫ್ರೆಂಟ್ ರೀಸನ್ಸಿಗೆ ಫೈಟ್ ಮಾಡ್ತಾ ಇರ್ತಾರೆ ಕೇಸ್ಗಳನ್ನ. ಬರೀ ಟ್ಯಾಕ್ಸ್ಗೋಸ್ಕರ ಅಂತಲ್ಲ, ಅವ್ರು ಬೇರೆ ಪಬ್ಲಿಕ್ ಪ್ರೊಫೈಲ್ ಇರ್ಬೋದು, ಅವ್ರದ್ದು ಇಮೇಜ್ ಇರ್ಬೋದು. ಸೊ ಬೇರೆ ರೀಸನ್ಸಿಗೆ ಫೈಟ್ ಮಾಡ್ತಾ ಇರ್ತಾರೆ ಕೇಸು. ಸೊ ಹಾಗಾಗಿ ಬಟ್ ಟೈಮ್ ಫ್ರೇಮ್ ಕೊಟ್ಟೇ ಮಾಡಿದ್ದು. ಟೈಮ್ ಫ್ರೇಮ್ ಕೊಟ್ಟರು, ಒಂದು ಟೈಮ್ ಕೊಡ್ತೀವಿ ನಿಮಗೆ, ಡಿಸ್ಕ್ಲೋಸ್ ಮಾಡಿ, ನೀವು ದೇಶದಾಚೆ ಏನೇನು ಇಟ್ಟಿದ್ರೆ ಡಿಸ್ಕ್ಲೋಸ್ ಮಾಡಿ, ಅದಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕೋ ಕಟ್ಬಿಡಿ, ಇದಕ್ಕೆ ಮುಂದೆ ಯುವರ್ ರೆಗ್ಯುಲರೈಸ್ಡ್ ಅಂತ. ತುಂಬ ಜನ ಆಪ್ಟ್ ಮಾಡಿದ್ರು, ಕೆಲವರು ಮಾಡಲಿಲ್ಲ. ಈಗ ಸಿನಿಮಾದವ್ರು ತೋರಿಸೋ ಹವಾಲ ಏನೋ ಈ ಅಂಡರ್ ವರ್ಲ್ಡು ಈ ಥರದಲ್ಲೆಲ್ಲ ನೋಡ್ತೀವಲ್ಲ, ವಾಟ್ ಪರ್ಸೆಂಟೇಜ್ ಇಸ್ ಟ್ರೂ ಅಥವಾ ವಾಟ್ ಇಸ್ ಮೇಡ್ ಅಪ್? ಆ್ಯಂಡ್ ಇವತ್ತಿಗೂ ಇಂಡಿಯಾದಲ್ಲಿ ಹವಾಲ ನಡೆಯುತ್ತಾ? ನಿಮಗೆ ಅದ್ರ ಬಗ್ಗೆ ಅಫಿಷಿಯಲಿ ನೊಬಡಿ ವಿಲ್ ಸೇ ಹವಾಲ ನಡೆಯುತ್ತೆ ನಡೆಯಲ್ಲ ಅಂತಲ್ಲ. ಫಸ್ಟ್ಲಿ ಹವಾಲ ಅಂದರೆ ಏನು? ಇದು ಲೇಮನ್ ಟರ್ಮ್ಸ್ ಹವಾಲ ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ಬೆಂಗಳೂರಲ್ಲಿ 10 ಲಕ್ಷ ಕೊಡಬೇಕು ದುಡ್ಡು, ನಾನು ನಿಮಗೆ ಇಲ್ಲಿ 10 ಲಕ್ಷ ದುಡ್ಡು ಕೊಡ್ತೀನಿ. ನೀವು ಯಾರಿಗೋ ಬಾಂಬೆಲಿ 10 ಲಕ್ಷ ಕೊಡಬೇಕು. ನಾರ್ಮಲಿ ಹೆಂಗೆ ಮಾಡ್ತಿದ್ದೀರಾ, ನೀವು ನನ್ನ ಹತ್ರ ದುಡ್ಡು ತೊಗೊಂಡೋಗಿ 10 ಲಕ್ಷ, ನೀವು ತಿರ್ಗಾ ಬಾಂಬೆಗೆ ಹೋಗಿ ನೀವು ಯಾರು ಕೊಡಬೇಕು ಅವ್ರು ಕೊಡ್ತಿದ್ರಿ. ಇದು ನಾರ್ಮಲ್ ಹವಾಲ. ಅಂದರೆ ನಾನು ನಾಟ್ ಗೆಟಿಂಗ್ ಔಟ್ ಡೀಟೇಲ್ಸ್. ಈಗ ಇಲ್ಲಿ ಏನಾಗುತ್ತೆ, ನಾನು ಯಾರೊಬ್ಬರಿಗೆ ಫೋನ್ ಮಾಡ್ತೀನಿ ಬಾಂಬೆಯಲ್ಲಿ, ಅವನವ್ರಿಗೆ ದುಡ್ಡು ತಲುಪಿಸ್ಬಿಡ್ತಾನೆ. ಸೊ ನೀವು ಮಧ್ಯದಲ್ಲಿ ಇಲ್ಲ, ನಿಮ್ಗೆ ಎಲ್ಲಿ ದುಡ್ಡು ಹೋಗಬೇಕು ಅಲ್ಲಿ ರೀಚ್ ಆಗುತ್ತೆ. ರಿಸೀವ್ ಮಾಡ್ಕೊಡೋನು ಬೇರೆ, ಕೊಡೋನು ಬೇರೆ, ಎರಡು ಬೇರೆ ಬೇರೆ ಕಡೆ ಆಗಬೇಕಾಗಿರೋ ಟ್ರಾನ್ಸಾಕ್ಷನ್ ಕಂಬೈನ್ ಆಗುತ್ತೆ. ದುಡ್ಡು ಕೊಡೋನು ಬೇರೆ ಎಲ್ಲೋ ಇದ್ದಾನೆ, ಇಸ್ಕೊಡೋನು ಬೇರೆ ಎಲ್ಲೋ ಇದ್ದಾನೆ, ಹೆಂಗೆ ಕೊಡ್ತೀರಾ? ಕಾಮನ್ ಪಾಯಿಂಟ್. ಇದು ಹವಾಲ ಚಾನಲ್ಸ್ ನಡೆಯುತ್ತದು. ಸೊ ಅದು ಇಟ್ ಈಸ್ ರಾಂಗ್. ಅದು ರೈಟ್, ಈಗ ನಾರ್ಮಲ್ ರೈಟ್ ಪರ್ಪಸ್ ರಾಂಗ್ ಪರ್ಪಸ್ ಅಂತಲ್ಲ, ಅದು ಇಟ್ಸ್ ಲೈಕ್ ಎ ಪ್ಯಾರಲಲ್ ಎಕಾನಮಿ. ಬಟ್ ಗೌರ್ಮೆಂಟ್ಗೂ ಗೊತ್ತಲ್ಲ, ಈಗ ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಂಡರ್ ವರ್ಲ್ಡಲ್ಲಿ ಏನೇನಿದೆ ಎಲ್ಲ ಗೊತ್ತಿರುತ್ತೋ, ಆದರೂ ಕೆಲವು ಹಿಡಿತಾರೆ ಮತ್ತು ಕೆಲವುದು ಕೊಬ್ಲಿ ಅಂತ ಬಿಡ್ತಾರೆ. ಸೊ ಕೆಲವು ಬಿಡ್ತಾರೆ, ಬಟ್ ಕೆಲವುದು ಹಿಡಿದಿದ್ದಾರೆ. ಲಾಟ್ ಆಫ್ ಹವಾಲ ಆಪರೇಟರ್ಸ್ ಹ್ಯಾವ್ ಬಿನ್ ಕಾಟ್. ಇವತ್ತಿಗೆ ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಅದು. ನೀವು 30 ವರ್ಷದ ಮುಂಚೆ ಯಾವ ಥರ ನಡೀತಿತ್ತು ಹವಾಲ, ಇವತ್ತು ಅದೇ ಥರ ಇದೆಯಾ ಅಂತ ಹೇಳಿ ಖಂಡಿತ ಇಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತು ಇವತ್ತಿಗೆ ಎನ್ಫೋರ್ಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ಕನ್ವಿಕ್ಷನ್ ಆಗ್ತಾ ಇದೆ ಅಂತ. ಬಾಂಬೆ ವಾಸ್ ದ ಹಬ್ ಬಿಫೋರ್, ನೋ? ಇವತ್ತಿಗೂ ಅದೇನಾ? ಬಾಂಬೆ ವಿಲ್, ಇಟ್ಸ್ ಅ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ. ಬಾಂಬೆ ವಿಲ್ ಹ್ಯಾವ್ ಇಟ್ಸ್ ಥಿಂಗ್. ಬಟ್ ಎಲ್ಲ ಕಡೆ ನಡೆಯುತ್ತದು, ನಡೀತಿಲ್ಲ ಅಂತ ಯಾರೂ ಹೇಳೋಂಗಿಲ್ಲ. ಆದರೆ ಅದಕ್ಕೆ ಅಧಿಕೃತವಾಗಿ ಯಾರ ಹತ್ರ ಅದಕ್ಕೆ ಮಾಹಿತಿ ಇರಲ್ಲ, ಎಷ್ಟು ನಡೀತಿದೆ, at what percentage is that economy there. At least at my level I don't have official information as how it happens. But ಕೆಲವು ನಡೀತಿದೆ ಟ್ರಾನ್ಸಾಕ್ಷನ್ಸ್, ಬಟ್ ಲಾ ಎನ್ಫೋರ್ಸ್ಮೆಂಟ್ ಇಸ್ ಕ್ಯಾಚಿಂಗ್ ಅಪ್. ಎಲ್ಲರ ಥರ ಇದ್ರ ಮೇಲೆ ನಿಗಾ ಇಡ್ತಾ ಇದ್ದಾರೆ ಅವರು. ಸೊ ಅದನ್ನು ಅಲ್ಲೂ ಸಿಕ್ಕಾಕೊಂಡಿದ್ದಾರೆ. ಯಾರೋ ದುಡ್ಡಲ್ಲಿ ಸಿಕ್ಕಾಕೊಂಡು ಯಾರ್ದಪ್ಪ ದುಡ್ಡು, ಅವನ ಹತ್ರ ಅವ್ನಿಗೆ ಉತ್ತರ ಇರಲ್ಲ, ಅವ್ನಿಗೆ ಗೊತ್ತಿಲ್ಲ, ತೊಗೊಂಡು ಅವ್ನಿಗೆ ಅದು ಸೀಸ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವರು. ಸೊ ಸೀಸ್ ಮಾಡಿ ಅವ್ನಿಗೆ ನೋಟಿಸ್ ಕೊಡ್ತಾರೆ ಇಸ್ಕೊಂಡು ಅವ್ನಿಗೆ. ಅವನು ಒಪ್ಕೊಂಡು ಅವನದೇ ದುಡ್ಡು ಅಂತ ಹೇಳಿದ್ರೆ ಕೇಳ್ತಾ ಆಯ್ತು ನಿಂದೆ ಎಲ್ಲಿಂದ ಬಂತು ಅಂತ ಹೇಳಬೇಕು. ಇಟ್ ಈಸ್ ನಾಟ್ ಇನಫ್ ಟು ಸೇ ದುಡ್ಡು ನಂದೇ ದುಡ್ಡು ಅಂತ ಹೇಳ್ಬಿಟ್ರೆ ಬಿಟ್ಬಿಡಲ್ಲ. ರೂಟ್ ಹಿಡಿದಾರೆ, ನೀನು ಎಲ್ಲಿಂದ ಬಂತು, ನೀನು ಏನು ವ್ಯಾಪಾರ ಮಾಡಿದೆ, ನಿಮ್ಮ ಸುತ್ತ ಇರೋರು ಯಾರು ಕೊಡಬೇಕಾಗುತ್ತೆ. ಜಾತಕನೇ ಹಿಡಿಬೇಕು, ದಟ್ ಈಸ್ ದಿ ಲಾ, ದಟ್ ಈಸ್ ಎ ಪ್ರೊಸೀಜರ್. ಸೊ ಹಾಗಾಗಿ ಅದ್ರ ಪಾರ್ಟಿಗೆ ನಡೆಯುತ್ತದು. ಸೊ ಇದು ಇದೆಲ್ಲ ದೀಸ್ ಆರ್ ಆಲ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬೇಸಿಕಲಿ. ಅದಕ್ಕೆ ಇಂಟೆಲಿಜೆನ್ಸ್ ಇದೆ, ಪೊಲೀಸರು ಇದ್ದಾರೆ, ಲಾಟ್ ಆಫ್ ಪೀಪಲ್ ಆರ್ ಟ್ರ್ಯಾಕಿಂಗ್ ಇಟ್, ಹಿಡಿತಾ ಇರ್ತಾರೆ. ಸೊ ಈಚೆ ಬರೋದು ಯಾವುದು ಮೀಡಿಯಾದಲ್ಲಿ ಅಂತ ಹೇಳಿದ್ನಲ್ಲ, ನೀವು ಹೇಳ್ದಂಗೆ ಈ ರೆಪ್ಯೂಟೆಡ್ ಪೀಪಲ್ ಅಥವಾ ಮೀಡಿಯಾ ಸ್ಯಾವಿ ಅಥವಾ TRP ಯಾರಿಂದ ಓಡುತ್ತಲ್ಲ ಅಂಥವ್ರದ್ದಿದ್ದರೆ ನಿಮಗೆ ಟಿ ವಿಲಿ ಬರುತ್ತದು. ಅದರ್ವೈಸ್ ನಾರ್ಮಲ್ ಬಿಸ್ನೆಸ್ ಅವನಿಗೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವನಿಗೆ ಅಥವಾ ಇನ್ನೊಂದು ಯಾವುದಾದ್ರು ಸಾಫ್ಟ್ವೇರ್ ಕಂಪನಿ ಅವನಿಗೆ ರೈಡ್ ಆದಾಗ ಅಥವಾ ಸರ್ವೆ ಆದಾಗ ಅಥವಾ ಒಂದು ಸಿಕ್ಕಾಕೊಂಡು ಆ ಥರದ್ದು ಬರೋಲ್ಲ ಮೀಡಿಯಾದಲ್ಲಿ. ಬಿಕಾಸ್ ದಟ್ ಈಸ್ ನಾಟ್, ಏನಂತಾರೆ, ಆ ಡೇಟಾನ ಕನ್ಸ್ಯೂಮ್ ಮಾಡೋ ಇದು ಆಡಿಯನ್ಸ್ ಇಲ್ಲ. ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ 10 ಕೋಟಿ ಸಿಕ್ತು ಅಂತ ನೀವೊಂದು ಸ್ಕ್ರಾಲ್ ಓಡಿಸ್ಬೋದು ಟಿ ವಿಲಿ. It's not interesting enough for people to. So what's the future of IT raids in India? ಸಿ ಯಾವತ್ತು ತನಕ ಇವೇಷನ್ ಇರುತ್ತಲ್ಲ IT ರೇಟ್ಸ್ ಇರುತ್ತೆ. ಈಗ ಎಲ್ಲರೂ ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಯಾವುದು ನಂಬರ್ 2 ಟ್ರಾನ್ಸಾಕ್ಷನ್ ಮಾಡಲ್ಲ ಅಂತ ಹೇಳಿದ್ರೆ ಅವತ್ತು ರೇಟ್ಸ್ ಮಾಡೋ ನೆಸಿಟಿನೇ ಇರಲ್ಲ. ಯಾವತ್ತು ತನಕ ಇವೇಷನ್ ಇರುತ್ತೋ, ನಾನು ಟ್ಯಾಕ್ಸ್ ಕಟ್ಟಲ್ಲ, ನಾನು ದುಡಿತೀನಿ ಟ್ಯಾಕ್ಸ್ ಕಟ್ಟಲ್ಲ, ಅಥವಾ ನಾನು ಕಪ್ಪು ಹಣ ಮಾಡ್ತೀನಿ ಅಥವಾ ಲಂಚ ತೊಗೊಳ್ಳೋದು. ಇದು ಯಾವ ಥರ ಆಗುತ್ತೆ, ಇಟ್ಸ್ ಅ ನೆಕ್ಸಸ್.
ಈಗ ನಾವು ಓದ್ತಾ ಇರ್ತೀವಿ ಕಾಂಟ್ರಾಕ್ಟರ್ ಯಾಕೆ ಕೊಡ್ತಾ ಇದ್ದಾನೆ, ಯಾರು ಕೊಡ್ತಾ ಇದ್ದಾನೆ, ಯಾವುದೋ ಒಂದು ರಾಜಕಾರಣಿ ಕೊಡ್ತಾ ಇದ್ದಾನೆ. ಪ್ರೂವ್ ಆಗಿದೆಯಾ, ಪ್ರೂವ್ ಆಗಿರಲ್ಲ ಎಲ್ಲೋದು, ಯಾಕಂದರೆ ಎಲ್ಲೋದಕ್ಕೆ ನಿಮಗೆ ದಾಖಲೆ ಇರಲ್ಲ. ಬಟ್ ಕಾಮನ್ ನಾಲೆಜ್ ಈಸ್ ಹಿಂಗೆ ಇವನು ಈ ದುಡ್ಡು ಇಲ್ಲಿ ಕೊಡ್ತಾ ಇದ್ದಾನೆ, ಬಟ್ ಅದಕ್ಕೆ ನಿಮ್ಗೆ ಪ್ರೂಫ್ ಇದೆಯಾ, ಅವ್ನಿಗೆ ಸಿಕ್ಕಾಕೊಂಡಾಗ ಅವ್ನ ಕನ್ವಿಕ್ಷನ್ ಅದಕ್ಕೆ ಆಗಿರಲ್ಲ. ನೀವು 75 ವರ್ಷದ ಹಿಸ್ಟ್ರಿ ನೋಡಿ, ಎಷ್ಟು ಸತಿ ನೀವು ಲಿಂಕ್ ಮಾಡಿದ್ದೀರಾ ಈ ಕಾಂಟ್ರಾಕ್ಟರ್ ಈ ರಾಜಕಾರಣಿಗೆ ದುಡ್ಡು ಕೊಟ್ಟಿದ್ದಾನೆ ಅಂತ. ಕೇಸ್ಗಳು ನಡೀತಾ ಇರುತ್ತೆ. ಈಗ ನೀವು ರೀಸೆಂಟ್ ತೆಲಂಗಾಣ ನೋಡಿ ಏನಾಗಿದೆ ಅಂತ, ಲಿಕ್ಕರ್ ಸ್ಕ್ಯಾಮ್ದು ತುಂಬ ಎವಿಡೆನ್ಸ್ ಸಿಕ್ಕಿರೋದಕ್ಕೆ ಅಲ್ಲಿ ಡೆಲ್ಲಿ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗಿ, ಮತ್ತು ಅಲ್ಲಿ BRS ಇಂದ ಅವರು ಯಾರು BRS MLC ಕವಿತಾ ಅರೆಸ್ಟ್ ಆಗಿದ್ದಿದ್ದು, ಯಾಕಂದರೆ ಎವಿಡೆನ್ಸ್ ಇತ್ತು ವಿತ್ ED ಇನ್ಕಮ್ ಟ್ಯಾಕ್ಸ್ ಏನಾಗಿತ್ತು ಟ್ರಾನ್ಸಾಕ್ಷನ್ಸಲ್ಲಿ ಅಂತ, ಕಿಕ್ ಬ್ಯಾಕ್ಸ್ ಬಂದಿತ್ತು ಅಂತ ಅವ್ರಿಗೆ ಪ್ರೂಫ್ ಸಿಕ್ಕಿತ್ತು. ಈ ದುಡ್ಡು ಇಂಥ ಕಾಂಟ್ರಾಕ್ಟರ್ ಕಡೆಯಿಂದ ಬಂದು ಇಂಥ ಕಡೆ ಅದನ್ನು ಬಳಸಿದ್ರು ಅಂತ ದೇ ಹ್ಯಾಡ್ ಎವಿಡೆನ್ಸ್, ವಿಚ್ ಇಸ್ ವೈ ಅವ್ರಿಗೆ ಅಟ್ಲೀಸ್ಟ್ ಅಲ್ಲಿ ಆ ಜೈಲಿಗೆ ಸ್ಟೇಜ್ ತನಕ ಹೋಯಿತು. ನಿಮ್ಗೆ ಎವಿಡೆನ್ಸೇ ಬಂದಿಲ್ಲ ಅಂತ ಹೇಳಿದ್ರೆ ದುಡ್ಡು ಸಿಕ್ಕಿದ ಮಾತ್ರಕ್ಕೆ ನೀವು ಇವನೇ ಕೊಟ್ಟ ಅಂತ ಹೇಳೋಕ್ಕಾಗಲ್ವಲ್ಲ. ಅಥವಾ ಲೀಗಲಿ ದಿರ್ ಬಿ ಲಾಟ್ ಮೋರ್ ಕಾಂಪ್ಲಿಕೇಶನ್ಸ್ ಟೆಕ್ನಿಕಲಿ ಆ್ಯಂಡ್ ವಿ ಆರ್ಗ್ಯೂ ಆನ್ ಮೆನಿ ಮೋರ್ ಮ್ಯಾಟರ್ಸ್. ಅದು ಬಟ್ ಕಾಮನ್ ಮ್ಯಾನ್ಗೆ ಅದು ಅರ್ಥ ಆಗಲ್ಲ, ಯಾವ ಥರ ಲೂಪ್ ಹೋಲ್ಸು, ಏನು ಪ್ರೊಸೀಜರ್ಸು, ಆ ಥರದ್ದೆಲ್ಲ. ಬಟ್ ಇದು ಇದ್ದೇ ಇರುತ್ತೆ. ಯಾವುದೇ ಒಂದು ಇದು ನೋಡಿದಾಗ್ಲೂ ನಾವು ಆಲ್ ದಿ ಸಿಟಿಸನ್ಸ್ ಬೇಕಪ್. ನಾವು ಇವತ್ತಿಂದ ಕರಪ್ಷನಲ್ಲಿ ನಾವು ಕರಪ್ಷನ್ಗೆ ನಾವು ಸಪೋರ್ಟ್ ಮಾಡಲ್ಲ. ವಿ ಸ್ಟ್ಯಾಂಡ್ ಫಾರ್ ಝೀರೋ ಕರಪ್ಷನ್, ಝೀರೋ ಟಾಲರೆನ್ಸ್ ಅಂತ ಮಾಡಿದಾಗ ಆಟೋಮೆಟಿಕ್ ರೇಡ್ ಆಗಲ್ಲ. ಈಗ ಲಂಚ ಕೊಡ್ತೀನಿ ಅಂತ ಹೇಳಿದ್ರೆ ಬೈಸ್ಕೊತಾನೆ, ನಾನು ಕೊಡಲ್ಲ ಅಂತಿದ್ರೆ ಹಳೇದಿದು. ದಟ್ಸ್ ಅ ಬೇಸಿಸ್. ಅದು ಚೇಂಜ್ ಆಗಲ್ಲ. ತಗೊಳ್ಳೋರು ಇರೋರ್ಗೂ ಕೊಡೋರು ಇರ್ತಾರೆ. ಅದು ನೀವು ಹೆಂಗೆ ಬೇಕಾದ್ರೆ ಇಂಟರ್ಪ್ರೇಟ್ ಮಾಡ್ಬೋದು. ಕೊಡೋನಿದ್ದಾಗ ಇಸ್ಕೊಳ್ಳೋನು ಇರ್ತಾನೆ, ಒಬ್ಬ ಬೇಕು ಅಂತ ಹೇಳಿದಾಗ ಕೊಡೋನಿದ್ರೇ ಅವ್ನಿಗೆ ಇಸ್ಕೊಳಕ್ಕಾಗೋದು. ಅಗೇನ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅವ್ರಿಗೆ, ಯಾವುದಕ್ಕೆ ಕೊಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ. ಸೊ ಕೆಲವುದು ಮಾರಲಿ ಸಮ್ ಥಿಂಗ್ಸ್ ವಿಲ್ ಬಿ ರಾಂಗ್, ಕೆಲವುದು ಲೀಗಲಿ ವಿಲ್ ಬಿ ರಾಂಗ್. ಸೊ ಈ ಟ್ಯಾಕ್ಸ್ ಲಾಸಲ್ಲಿ ಮೊರಾಲಿಟಿ ಹ್ಯಾಸ್ ಗಾಟ್ ನೋ ಪ್ಲೇಸ್. ಒಂದು ಚಿಕ್ಕ ಉದಾಹರಣೆ, ನೀವು ಅಕ್ಕಿ ಮಾರಿ ಏನು ಇನ್ಕಮ್ ಬರುತ್ತೋ ಅದಕ್ಕೊಂದು ಟ್ಯಾಕ್ಸ್ ಇರುತ್ತೆ. ಇನ್ಕಮ್ ಟ್ಯಾಕ್ಸಲ್ಲಿ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ನೀವು ಗಾಂಜಾ ಮಾರಿ ದುಡ್ಡು ಬಂದ್ರೂ ಸೇಮ್ ರೇಟ್ ಆಫ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸಲ್ಲಿ ಗಾಂಜಾ ಮಾರಿದ್ದಕ್ಕೆ ಬೇರೆ ಟ್ಯಾಕ್ಸು, ಅಕ್ಕಿ ಗೋಧಿ ಮಾರಿದ್ದಕ್ಕೆ ಬೇರೆ ಟ್ಯಾಕ್ಸ್ ಅಂತಿಲ್ಲ. ರೇಟ್ ಆಫ್ ಟ್ಯಾಕ್ಸ್ ಇಸ್ ಸೇಮ್. ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಅದು, ನಿಮ್ಮ ಬಿಸ್ನೆಸ್ ಏನು, ನೀವು ಗಾಂಜಾ ಮಾರಿದ್ದಕ್ಕೆ ನಿಮ್ಗೆ ಅರೆಸ್ಟ್ ಮಾಡ್ಬೋದು, ಜೈಲಿಗೆ ಹಾಕ್ಬೋದು, ಬೇರೆ ಬೇರೆ ತಪ್ಪುಗಳದು. ಆದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನೀನು ವ್ಯಾಪಾರ ಲೀಗಲ್ ಇಲ್ಲೀಗಲ್ ಅದು ಬೇರೆ ಏಜೆನ್ಸೀಸ್ ನೋಡ್ಕೊತಾರೆ. ಜೈಲಿಗೆ ಹಾಕೋದು, ನಿಮ್ಮ ಕನ್ವಿಕ್ಟ್ ಆಗೋದು ಅದರೇ ಸೆಕೆಂಡ್ರಿ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ಗೆ ಏನು ಬೇಕು, ಇದು ನಿಂದು ಆದಾಯನ, ಇದು ಅದ್ರ ಟ್ಯಾಕ್ಸ್ ಕಟ್ಟು. ಯು ಪೇ ಟ್ಯಾಕ್ಸ್, ಇಟ್ ಈಸ್ ಯುವರ್ ಬಿಸ್ನೆಸ್. ಇಲ್ಲೀಗಲ್ ಬಿಸ್ನೆಸ್ ಓಕೆ, ನಿಂಗೆ ಜೈಲಿಗೆ ಹಾಕ್ತೀವಿ, ಕಾನ್ಫಿಸ್ಕೇಟ್ ಅದರೇ ಸೆಕೆಂಡ್ರಿ. ಸೊ ಹಾಗಾಗಿ ಸೊ ಇನ್ಕಮ್ ಟ್ಯಾಕ್ಸ್ ಇಸ್ ಎ ಲಿಟಲ್ ಡಿಫ್ರೆಂಟ್ ಫ್ರಮ್ ನಾವು ಈ ಮಾರಲ್ಸ್ ಅಂತ ಏನು ಮಾತಾಡ್ತೀವಲ್ಲ, ನೈತಿಕತೆ ವರ್ಸಸ್ ಲೀಗಾಲಿಟಿ ಈಸ್ ಡಿಫ್ರೆಂಟ್. ಈ ಮಧ್ಯ ಈಗ ಜನಸಾಮಾನ್ಯರ ಒಂದಷ್ಟು ಟಚ್ ಆಗೋ ಟಾಪಿಕ್ಸ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇಟ್ ಇಸ್ GST. ಬೆಳಗ್ಗೆ ಒಂದು ಆ್ಯಕ್ಟರ್ ಬಂದಿದ್ರು, ವಿತೌಟ್ ಟೇಕಿಂಗ್ ಹಿಸ್ ನೇಮ್. ಹೀ ಫೆಲ್ಟ್ ಸಮ್ವೇರ್ ದಟ್ ಆ್ಯಕ್ಟರ್ಸ್ ಪೇ ಅ ಲಾಟ್ ಆಫ್ ಟ್ಯಾಕ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಅಂದರೆ ಇನ್ಕಮ್ ಒಂದು ಕಡೆ, ಮತ್ತು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ತಗೊಳ್ಳೋ ಎಲ್ಲ ಒಂದು ಪ್ರಾಡಕ್ಟ್ ಹಂತದಲ್ಲೂ ದರ್ ಮಲ್ಟಿಪಲ್ ಲೆವೆಲ್ಸ್ ಆಫ್ ಟ್ಯಾಕ್ಸೇಷನ್ ಅಂತ, ವಿಚ್ ಇಸ್ ಟ್ರೂ ಫಾರ್ ಎವ್ರಿಬಡಿ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ವಾಟ್ ಈಸ್ ದ ಫ್ಯೂಚರ್ ಆಫ್ ಟ್ಯಾಕ್ಸ್ ಇನ್ ಇಂಡಿಯಾ? ಈಸ್ ಇಟ್ ಪ್ರಾಮಿಸಿಂಗ್ ಫಾರ್ ಕಾಮನ್ ಮ್ಯಾನ್? ಐ ಮೀನ್, ವಾಟ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್ಸ್ ಆರ್ ಅಪ್ ಫಾರ್ ಗ್ರ್ಯಾಬ್ಸ್ ಇನ್ ದ ಡೇಸ್ ಟು ಕಮ್? ಈಗ GST ಅಂತ ನೋಡಿದಾಗ ಒನ್ ಥಿಂಗ್, ದ ಬೆನಿಫಿಟ್ ಈಸ್ ಸ್ಪ್ರೆಡ್ ಅಕ್ರಾಸ್ ಇನ್ GST. ಓವರ್ ಆಲ್ ಟ್ಯಾಕ್ಸ್ ರೇಟ್ ಕಡಿಮೆ ಆಗಿದೆ GST ಬಂದಮೇಲೆ. ವೆನ್ ಇಟ್ ವಾಸ್ ವಿತ್ ಸ್ಟೇಟ್ಸಲ್ಲಿದ್ದಾಗ ಕೆಲವು ಪ್ರಾಡಕ್ಟ್ಗೆ ಕರ್ನಾಟಕದಲ್ಲಿ ಒಂದು ಐಟಮ್ಗೆ 18% ಇತ್ತು, ಮಹಾರಾಷ್ಟ್ರಲ್ಲಿ 23 ಇರ್ತಿತ್ತು, ಅಥವಾ ಇನ್ನೊಂದು ಕಡೆ 12 ಇರ್ತಿತ್ತು. ಇವತ್ತಿಗೆ ಪ್ರಾಡಕ್ಟ್ಸ್ ಅಕ್ರಾಸ್ ದಿ ಕಂಟ್ರಿ, ಆ ಪ್ರಾಡಕ್ಟ್ ಅಂದರೆ ಸೇಮ್ ರೇಟ್ ಅಕ್ರಾಸ್ ದಿ ನೇಷನ್. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿತ್ ಇನ್ ದ ಕಂಟ್ರಿ ಈಸ್ ಬೆನಿಫಿಟೆಡ್. ಸೊ ಯು ನೋ ಲಾಂಗರ್ ನೀಡ್ ಟು ಗೋ. ಇವಾಗ ಮೈಸೂರು ಸಿಲ್ಕು ಕರ್ನಾಟಕದಲ್ಲಿ ರೇಟ್ ಕಡಿಮೆ, ಅವ್ನು ಬಂದು ತೊಗೊಳಂಗಿಲ್ಲ. ನೀವೆಲ್ಲ ಕಾಂಜೀವರಂಗೆ ಹೋಗಿ ತಮಿಳ್ನಾಡು, ಆ ಥರದ್ದಿಲ್ಲ ಇವತ್ತಿಗೆ. ಸಿಲ್ಕ್ ಸ್ಯಾರಿ ಒಂದು ರೇಟ್ ಆಫ್ ಟ್ಯಾಕ್ಸ್ ಇದ್ದರೆ ಇಡೀ ದೇಶದಲ್ಲಿ ಸಿಲ್ಕ್ ಸ್ಯಾರಿಗೆ ಅದೇ ರೇಟ್ ಆಫ್ ಟ್ಯಾಕ್ಸ್. ಸೊ ಹಾಗಾಗಿ ಬಿಸ್ನೆಸ್ ಅವ್ರಿಗೆ ಏನು ಬೆನಿಫಿಟ್ ಆಯಿತು? ಇಫ್ ಯು ಯೂಸಿಂಗ್ ಸಮಥಿಂಗ್ ಇನ್ ದ ಬಿಸ್ನೆಸ್, ನೀವು ಪರ್ಚೇಸ್ ಮಾಡಿದ ಐಟಮ್ ಎಲ್ಲ ಆ GST ಅದನ್ನು ಮೈನಸ್ ಮಾಡ್ಕೊಬೋದು ನೀವು ಬಿಸ್ನೆಸ್ ಅವನಿಗೆ. ಅಲ್ಟಿಮೇಟ್ಲಿ GST ಏನು, ಎಂಡ್ ಕನ್ಸ್ಯೂಮರ್ ಪೇಸ್ ದಿ ಟ್ಯಾಕ್ಸ್. ಈಗ ಬಿಸ್ನೆಸ್ ಮ್ಯಾನ್ ಮಧ್ಯವರ್ತಿಗಳು ಈ ಟ್ರಾನ್ಸಾಕ್ಷನಲ್ಲಿ. ಸೊ ಹಾಗಾಗಿ ಈ ಒಂದು ಕಂಪ್ಯೂಟರ್ ಡೀಲರ್ ಎಕ್ಸಾಂಪಲ್ ತೊಗೊಳ್ಳಿ. ನಾರ್ಮಲ್ ಕಂಪ್ಯೂಟ್ರು, ಯು ಗೋ ಟು ಎ ಸ್ಟೋರ್ ಆ್ಯಂಡ್ ಬೈ ಎ ಕಂಪ್ಯೂಟರ್. ಅವನು ಎಲ್ಲಿಂದ ತೊಗೊಂಡಿರ್ತಾನೆ? ಅವನು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಪರ್ಚೇಸ್ ಮಾಡಿರ್ತಾನೆ. ಅವನು 1 ಲಕ್ಷ ರೂಪಾಯಿಗೆ ಆ ಕಂಪ್ಯೂಟರ್ ಅಂಗಡಿಯವನು ಕಂಪ್ಯೂಟರ್ ಪರ್ಚೇಸ್ ಮಾಡಿರ್ತಾನೆ.
1,00,000 ಪ್ಲಸ್ 18% GST ಕೊಟ್ಟು 1,18,000ಕ್ಕೆ ಅವ್ನು ಪರ್ಚೇಸ್ ಮಾಡಿರ್ತಾನೆ. ಅವ್ನು ನಿಮ್ಗೆ ಎಷ್ಟಕ್ಕೆ ಮಾಡ್ತಾನೆ ಅದನ್ನು? 1,30,000ಕ್ಕೆ ಮಾಡ್ತಾನೆ ಅಂದ್ಕೊಳ್ಳಿ, ಇನ್ಕ್ಲೂಡಿಂಗ್ GST. ಅಂದರೆ ಏನಾಯಿತು, 1,10,000 ಪ್ಲಸ್ GST ಆಗ್ತಾನೆ ಅವನು. ಸೊ ಅವ್ನು GST ಕಟ್ಟಬೇಕಾದ್ರೆ 1,10,000 ಮೇಲೆ ಕಲೆಕ್ಟ್ ಮಾಡಿದ್ದಾನೆ GST ನಿಮ್ಮ ಹತ್ರ. 20,000 ಕಲೆಕ್ಟ್ ಮಾಡಿದ್ದಾನೆ ಅಂದ್ಕೊಳ್ಳಿ, 20,000. ಅವ್ನು GST ಎಷ್ಟು ಕೊಟ್ಟಿದ್ದಾನೆ ಅವನ ಐಟಮ್ ಪರ್ಚೇಸ್ ಮಾಡಿದಾಗ? 18,000 ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಬ್ಯಾಲೆನ್ಸ್ 2,000 ಮಾತ್ರ ಗೌರ್ಮೆಂಟಿಗೆ ಕಟ್ತಾನೆ ಬಿಸ್ನೆಸ್ ಮ್ಯಾನ್. ಅವ್ನು ಮಧ್ಯವರ್ತಿ ಟ್ರಾನ್ಸಾಕ್ಷನಲ್ಲಿ. ಸೊ ಅವ್ನು GST ಯಾವ್ದ್ರ ಮೇಲೆ ಕಟ್ತಾ ಇದ್ದಾನೆ? ಅವ್ನ ಮಾರ್ಜಿನ್ ಮೇಲೆ, ಅವ್ನು 10,000 ಮಾರ್ಜಿನ್, ಆ 10,000 ಮೇಲೆ ಅವನು GST ಕಟ್ತಾ ಇದ್ದಾನೆ ಗೌರ್ಮೆಂಟಿಗೆ. ಅದು GST ಆಗೋಯ್ತು. ಆ 10,000 ಇನ್ಕಮ್ ಟ್ಯಾಕ್ಸಿಗೆ ಬರುತ್ತೆ ಅವನಿಗೆ. ನೋಡಪ್ಪ, ನಿಂದು ಆದಾಯ 10,000, ಇದಕ್ಕೆ ನಿಂಗೆ ಏನು ಖರ್ಚಾಗಿದೆ? ನಿಂದು ಹೋಗೋ ಒಂದು ಅಂಗಡಿಗೆ ಹೋಗಿ ತೊಗೊಂಬಂದು ಒಂದು ಬಾಡಿಗೆ ಇದೆ, ನಿಂದು 5,000 ಖರ್ಚಾಗಿದ್ದರೆ ಆ 5,000 ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತೀಯ. ಸೊ 10,000 ಮೇಲೆ ಇನ್ಕಮ್ ಟ್ಯಾಕ್ಸು, 10,000 ಮೇಲೆ GST ಕಟ್ಟಲ್ಲ. 10,000 ನಿಂದು GST ಮಾರ್ಜಿನ್ನು, ಅದ್ರ ಮೇಲೆ ನೀವು GST ಕಟ್ತೀರಾ. ಅದರಲ್ಲಿ ಆದಾಯ ಬಂದಮೇಲೆ ಅದ್ರಲ್ಲಿ ನಿಮ್ದು ಏನೇನು ಖರ್ಚುಗಳಾಗಿದೆಯೋ ಬಿಸ್ನೆಸ್ಗೆ ಅದನ್ನು ಕಳ್ಕೊಂಡು ಆ ಬ್ಯಾಲೆನ್ಸ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ. ಬಟ್ ಎಂಡ್ ಕನ್ಸ್ಯೂಮರ್, ಈಗ ನಾನು ಎಂಡ್ ಕನ್ಸ್ಯೂಮರ್, ನಾನು ಯಾವ ಬಿಸ್ನೆಸ್ಸಲ್ಲೂ ಇಲ್ಲ, ಒಂದು ಲ್ಯಾಪ್ಟಾಪ್ ತೊಗೊಂಡ್ರೆ ನಾನು 1,00,000 ಪ್ಲಸ್ 18,000 GST ಕಟ್ತೀನಿ. ನನಗೆ 18,000 ಎಲ್ಲೂ ಮೈನಸ್ ಆಗಲ್ಲ, ಯಾಕಂದರೆ ಎಂಡ್ ಕನ್ಸ್ಯೂಮರ್ ವಿಲ್ ಪೇ ದ ಟ್ಯಾಕ್ಸ್ ಇನ್ GST. ಸೊ ಹಾಗಾಗಿ ಮೊದಲಿಂದ ನಾನು ಹಂಗೆ ಇದ್ದಿದ್ದು. GST ಬಂದಮೇಲೆ ಜಾಸ್ತಿ ಆಗಿಲ್ಲ. ಮೊದಲು ಬೇರೆ ಬೇರೆ ಹೆಸರಲ್ಲಿ ಇತ್ತು. ಅದು ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ ಅಂತಿತ್ತು, ಸರ್ವಿಸ್ ಟ್ಯಾಕ್ಸ್ ಅಂತಿತ್ತು, ಎಂಟ್ರಿ ಟ್ಯಾಕ್ಸ್ ಅಂತಿತ್ತು, ಬೇರೆ ಬೇರೆ ಥರ ಇರ್ತಿತ್ತು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇವತ್ತು ಅದೆಲ್ಲ ಕಂಬೈನ್ ಆಗಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬಂದಿದೆ. ಆ್ಯಂಡ್ ಓವರ್ ಆಲ್ ಎಲ್ಲ ರಾಜ್ಯಗಳಿಗೂ ಬೆನಿಫಿಟ್ ಆಗಿದೆ ಅದು. ನೀವು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ, ಕರ್ನಾಟಕದಿಂದನೂ ಇವತ್ತು ಇಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಿದ್ರು, ನಮ್ಮ ರಾಜ್ಯ ಮಂತ್ರಿಗಳು ಹೇಳಿದ್ದಾರೆ, ನಾವು GST ರೇಟ್ಸಲ್ಲಿ ನಾವೇನು ಇದು ಕೇಳ್ತಾ ಇಲ್ಲ, ಇಟ್ ಈಸ್ ರನ್ನಿಂಗ್ ಸ್ಮೂತ್ಲಿ. ಅಂದರೆ ಕೆಲವುದು ಒಡಿಸಿ ಅಪೊಲಿಟಿಕಲಿ ದೇ ಶುಡ್ ಆಕ್ಸೆಪ್ಟ್ ಇಟ್. ಅದು ಕೆಲವು ರಾಜ್ಯಗಳು ಮಾಡ್ತಾ ಇದ್ದಾರೆ, ಏನು ಇಲ್ಲ, ಇದು GST ರೇಟ್ಸಲ್ಲಿ ಏನು ತೊಂದರೆ ಆಗ್ತಿಲ್ಲ, ಕರೆಕ್ಟಾಗಿದೆ. ಸೊ ಹಾಗಾಗಿ ಕಾಮನ್ ಮ್ಯಾನಿಗೆ GSTಯಿಂದ ಬರ್ಡನ್ ಜಾಸ್ತಿ ಆಗಿಲ್ಲ, ಬೆನಿಫಿಟ್ ಆಗಿದೆ. ಬಿಕಾಸ್ ರೇಟ್ ಆಫ್ ಟ್ಯಾಕ್ಸಸ್ ಕಮ್ ಡೌನ್. ಈಗ ಚಪ್ಪಲಿಗಳು ಅದು ಇದು ಒಂದೊಂದು ಇದರಲ್ಲಿ ಒಂದೊಂದು ಇರ್ತಿತ್ತು, ಅದೆಲ್ಲ ರೇಟ್ಗಳು ಸ್ಟ್ಯಾಂಡರ್ಡೈಸ್ ಆಗಿದೆ, ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗಿದೆ. ಓವರ್ ಆಲ್ GST ಬಂದ ಮೇಲೆ ಕಾಸ್ಟ್ ಕಡಿಮೆ ಆಗಿದೆ ಪ್ರಾಡಕ್ಟ್ಸ್ಗೆ. 90% ಯಾವುದಕ್ಕೆ 1-2 ಜಾಸ್ತಿ ಆಗಿರ್ಬೋದು. ನೀವು ಒಂದು 1,000 ಪ್ರಾಡಕ್ಟಿಗೆ ಮಾಡಬೇಕಾದ್ರೆ ಒಂದು 5 ಪ್ರಾಡಕ್ಟ್ ಜಾಸ್ತಿ ಆಗಿರ್ಬೋದು. ಆದರೆ ಮೆಜಾರಿಟಿ ಕಾಮನ್ ಮ್ಯಾನ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗಲಿ, ವಿಚ್ ಇಂಪ್ಯಾಕ್ಟ್ 95% ಆಫ್ ಪೀಪಲ್, ಅವ್ರಿಗೆ ಇಂಪ್ಯಾಕ್ಟ್ ಆಗಿಲ್ಲ. ಯಾವುದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಇದೆ? ಲಕ್ಸುರಿ ಕಾರ್ ಮೇಲೆ ಇದೆ ಟ್ಯಾಕ್ಸು, 28% GST. ಯಾವ ಲಕ್ಸುರಿ ಕಾರು? 20 ಲಕ್ಷದ ಮೇಲಿರೋ ಕಾರು. ಎಷ್ಟು ಜನಕ್ಕೆ ಇವತ್ತು 20 ಲಕ್ಷ ಕೊಟ್ಟು ಕಾರ್ ತೊಗೊಳಕ್ಕೆ ಕೆಪಾಸಿಟಿ ಇರುತ್ತೆ? ಸೊ ಹಾಗಾಗಿ ಅದನ್ನು ನೋಡಬೇಕು, ವಾಟ್ ಈಸ್ ಲಕ್ಸುರಿ, ಒಂದು ಕಾಮನ್ ಮ್ಯಾನ್ಗೆ ಏನು ಲಕ್ಸುರಿ ಇವತ್ತು. ಸೊ ಹಾಗಾಗಿ ಡಿಫ್ರೆಂಟ್ ಲಕ್ಸುರಿ ಗೂಡ್ಸ್ ಮೇಲೆ ಸಿನ್ ಗೂಡ್ಸ್ ಅಂತ ಕೆಲವುದಿರುತ್ತೆ. ಈಗ ಸಿಗರೇಟು ಅದ್ರ ಮೇಲೆಲ್ಲ ದೇ ಆರ್ ಕಾಲ್ಡ್ ಸಿನ್ ಗೂಡ್ಸ್. ಅದ್ರ ಮೇಲೆ ಟ್ಯಾಕ್ಸು ಜಾಸ್ತಿ, ಸೆಸ್ಸು ಹಾಕ್ತಾರೆ, ಜನ ಕೊಟ್ಟು ತೊಗೊತಾ ಇದ್ರಲ್ಲ ಅದಕ್ಕೆ. ಸೊ ಗವರ್ಮೆಂಟ್ಸ್ ವೇ ಆಫ್ ಟೆಲ್ಲಿಂಗ್ ಯಾವುದನ್ನು ನಾವು ಎನ್ಕರೇಜ್ ಮಾಡ್ತೀವಿ, ಯಾವುದಕ್ಕೆ ಯು ಹ್ಯಾವ್ ಟು ಪೇ ಪ್ರೈಸ್ ಫಾರ್ ಇಟ್. ಹೌದು, ಇಂಡ್ಯೂಸಿಂಗ್ ಹ್ಯಾಬಿಟ್ಸು ಆ್ಯಂಡ್ ಆಲ್ ಆಫ್ ದ್ಯಾಟ್. ಹೈ ರೇಟ್ ಜಾಸ್ತಿ ಅದಕ್ಕೆ. ಸೊ ಈಗ ರಾಜ್ಯಗಳು ತೊಗೊಳ್ಳಿ, ಯಾವ ರಾಜ್ಯ ಆದರೂ ಇವತ್ತಿಗೆ ಕ್ಯಾನ್ ದಿ ಸೇ ನಮಗೆ ನಾವು ಮದ್ಯ ಮಾರಾಟ ಮಾಡಲ್ಲ ಅಂತ, ನಿಷೇಧ ಅಂತ? ಹೈಯೆಸ್ಟ್ ರೆವಿನ್ಯೂ ಫಾರ್ ದಿ ಗೌರ್ಮೆಂಟ್. ಜಾಸ್ತಿ ಮಾಡ್ತಾನೆ ಇರ್ತಾರೆ. ಯಾವತ್ತಾದ್ರೂ ಬೆಲೆ ಏರಿಕೆ ಅಂತ ಪ್ರೊಟೆಸ್ಟ್ ನೋಡಿದ್ದೀರಾ ನೀವು? ಇವತ್ತು ಪೇಪರಲ್ಲಿ ಬಂದಿದೆ, ಬಿಯರ್ ಈಸ್ ಬಿಕಮಿಂಗ್ ಕಾಸ್ಟ್ಲಿಯರ್ ಇನ್ ಬ್ಯಾಂಗ್ಳೂರ್ ಅಂತ. ಬಟ್ ಯು ಥಿಂಕ್ ಕನ್ಸಂಪ್ಷನ್ ವಿಲ್ ಕಮ್ ಡೌನ್ ಇನ್ ಬ್ಯಾಂಗ್ಳೂರ್? ಖಂಡಿತ ಇಲ್ಲ. ನೀವು ರೇಟ್ ಜಾಸ್ತಿ ಮಾಡಿದಷ್ಟು ಜನ ತೊಗೊತಾನೆ ಇದ್ದಾರೆ. ಸೊ ಸರ್ಕಾರಕ್ಕೆ ಅದೊಂದು ಒಂದು ಕಡೆಯಿಂದ ಆದಾಯ ಅದು. ಸೊ ಹಾಗಾಗಿ ಸಿನ್ ಗೂಡ್ಸ್ ಮೇಲೆ ಟ್ಯಾಕ್ಸ್ ಏನಿದೆ ಅದು ಬೆಳೆದ್ರೂ ಬೆಳಿಬೇಕದು, ಯಾಕಂದರೆ ಯು ವಾಂಟ್ ಟು ಎನ್ಶ್ಯೂರ್ ದಟ್ ಪೀಪಲ್ ಡೋಂಟ್ ಗೆಟ್ ಇನ್ ಟು ದೋಸ್ ಹ್ಯಾಬಿಟ್ಸ್. ಸೊ ಅದು ಬಟ್ ಸ್ಟಿಲ್ ಪೀಪಲ್ ಆರ್ ವಿಲಿಂಗ್ ಟು ಪೇ ಫಾರ್ ಇಟ್. ನೀವು ಟ್ಯಾಕ್ಸ್ ಹಾಕ್ತೀರಾ ಹಾಕಿ, ಇನ್ನೂ ಜಾಸ್ತಿ ಮಾಡ್ತೀರಾ ಮಾಡಿ, ತೊಗೊತಾ ಇದ್ದಾರೆ ಅದನ್ನು. ಸೊ ಆ್ಯಂಡ್ ಎಸೆನ್ಷಿಯಲ್ಸ್ ಮೇಲೆ ಇಲ್ಲ. ಇವತ್ತು ನೀವು ಬೇಸಿಕ್ ವೆಜಿಟೇಬಲ್ಸ್ ಮೇಲೆ, ಫ್ರೂಟ್ಸ್ ಮೇಲೆ, ಇದ್ರ ಮೇಲೆಲ್ಲ ನಿಮ್ಗೆ ಯಾವ GSTನೂ ಇಲ್ಲ ಅದು. ಸೊ ಹಾಗಾಗಿ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯ ಯೂಸ್ ಮಾಡೋ ಐಟಮ್ಸ್ಗೆ ರೇಟ್ಗಳು ಕಡಿಮೆ ಆಗಿದೆ ಆ್ಯಂಡ್ ಅವ್ರಿಗೇನು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಓನ್ಲಿ ಸಿನ್ ಗೂಡ್ಸ್ ಆ್ಯಂಡ್ ದೆನ್ ವೈಟ್ ಗೂಡ್ಸ್, ಲಕ್ಸುರಿ ಐಟಮ್ಸ್, ಲಕ್ಸುರಿ. ಸೊ ಗೌರ್ಮೆಂಟ್ ಆಲ್ವೇಸ್ ಥಿಂಗ್ಸ್ ಕಿ ನೆಸೆಸಿಟೀಸ್ ಮೇಲೆ ಯಾವತ್ತೂ ದುಡ್ಡು ಮಾಡೋ ಥರ ಮಾಡಬಾರ್ದು. ಮೇಲ್ಗಡೆದನ್ನು ಮತ್ತೆ ಅಫ್ಕೋರ್ಸ್ ದ ಹೈಯರ್ ದ ಪಿರಮಿಡ್, pay tax. Steeper. As you earn, you pay. You want something more than normal, pay that. So ಹಾಗಾಗಿ ದಟ್ಸ್ ವೇರ್ ಇಟ್ ಈಸ್. ಕೆಲವು ಕಡೆ ಡಿಫ್ರೆನ್ಸಸ್ ಇರುತ್ತೆ, ಯಾವುದ್ರ ಮೇಲೆ ಜಾಸ್ತಿ ಇದೆ ರೇಟು, ಯಾವುದ್ರ ಮೇಲೆ ಕಡಿಮೆ ಇದೆ ಅಂತ. ಅದು GST ಕೌನ್ಸಿಲ್ ಡಿಸೈಡ್ ಮಾಡ್ತಾರೆ. ಯಾವುದೇ ಒಂದು ಇವತ್ತಿಗೂ ಕೇಂದ್ರ ಮಂತ್ರಿಗೂ, ಇವತ್ತಿಗೆ ಫೈನಾನ್ಸ್ ಮಿನಿಸ್ಟ್ರಿಗೂ GST ರೇಟ್ಸ್ ಚೇಂಜ್ ಮಾಡೋ ಪವರ್ ಇಲ್ಲ. ಯಾರು ಮಾಡ್ತಾರೆ ಅದನ್ನು? ದೇಸ್ ಎ GST ಕೌನ್ಸಿಲ್. ಎಲ್ಲ ರಾಜ್ಯಗಳಿಂದ ಅವ್ರ ಚೀಫ್ ಮಿನಿಸ್ಟರ್ ಇರ್ಬೋದು ಅಥವಾ ಅವ್ರ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಸ್ಟೇಟಿಂದ ಇವು ನಾಮಿನೇಟ್ 1 ಪರ್ಸನ್, ದೇ ಫಾರ್ಮ್ ದಿ ಕೌನ್ಸಿಲ್. ಆ ಕೌನ್ಸಿಲ್ ಅಜೆಂಡಾ ಬರಬೇಕದು.
ಆ ಕೌನ್ಸಿಲಲ್ಲಿ ಡಿಸೈಡ್ ಆದರೆ ಮಾತ್ರ ಆಮೇಲೆ ಜಿ ಎಸ್ ಟಿ ಇದನ್ನ ಇವ್ರೇ ಡಿಪಾರ್ಟ್ಮೆಂಟಿಂದ represent ನಿಮಗೆ ನೋಟಿಫಿಕೇಶನ್ ಬರೋದು. ಫೈನಾನ್ಸ್ ಮಿನಿಸ್ಟರ್ ಕೆನಾಟ್ ಸೇ ಈ ಐಟಮ್ ನೋಡಿ ಈ ಬಾಟ್ಲಿ ಮೇಲೆ 10% ಟ್ಯಾಕ್ಸ್ ನಾಳೆಯಿಂದ 8% ಮಾಡೋಕ್ಕಾಗಲ್ಲ. ಫೈನಾನ್ಸ್ ಮಿನಿಸ್ಟ್ರಿಗೆ ಆ ಥರ ಪವರ್ ಇಲ್ಲ. ಇಟ್ ಈಸ್ ಬೈ ದಿ ಜಿ ಎಸ್ ಟಿ ಕೌನ್ಸಿಲ್. ರೆಪ್ರೆಸೆಂಟೇಷನ್ ಅಷ್ಟೇ. ಇಟ್ ಈಸ್ ಬೈ ದಿ ಜಿ ಎಸ್ ಟಿ ಕೌನ್ಸಿಲ್. ಜಿ ಎಸ್ ಟಿ ಕೌನ್ಸಿಲ್ ಆಲ್ ಸ್ಟೇಟ್ಸ್ ಆರ್ ಮೆಂಬರ್ಸ್ ದರ್. ಎಲ್ಲ ಸ್ಟೇಟ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮೇ ಬಿ ಚೀಫ್ ಮಿನಿಸ್ಟರ್ ಆರ್ ಫೈನಾನ್ಸ್ ಮಿನಿಸ್ಟರ್, ಎನಿ ಮಿನಿಸ್ಟರ್ ಫ್ರಮ್ ದಿ ಸ್ಟೇಟ್. ಸೊ ಅಲ್ಲಿ ಮೆಂಬರ್ ಆಗಬೇಕಂದ್ರೆ ಏನು ಓದಿರ್ಬೇಕು? ಎಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲಿ? ಜಿ ಎಸ್ ಟಿ ಕೌನ್ಸಿಲಲ್ಲಿ ಮೆಂಬರ್ ಅಂತಲ್ಲ, ಈ ರಾಜ್ಯದ ಪ್ರತಿನಿಧಿಗಳು. ನಿಮ್ಮ ಮಿನಿಸ್ಟ್ರು ಯಾರು ಬೇಕು ಓದಿರ್ಬೋದು, ಓದಿದಿರ್ಬೋದು. ರಾಜಕಾರಣಿಗಳು ತಾನೆ ಅದು. ಇಟ್ ಈಸ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಮಿನಿಸ್ಟರ್ಸ್. ಇಟ್ ಕ್ಯಾನ್ ಬಿ ದ ಸ್ಟೇಟ್ ಸಿ ಎಮ್ ಆರ್ ಎನಿ ಮಿನಿಸ್ಟರ್ ಹೂಮ್ ಈ ನಾಮಿನೇಟ್ಸ್ ವಿಲ್ ಬಿ ಪಾರ್ಟ್ ಆಫ್ ದಿ ಕೌನ್ಸಿಲ್. ಸೊ ಅಪೋಸಿಷನ್ ರೂಲ್ ಸ್ಟೇಟ್ಸ್ ಕೆನಾಟ್ ಸೇ ಇವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಅಂತ. ಯಾಕಂದರೆ ನೀವು ಕೌನ್ಸಿಲಲ್ಲಿದ್ದೀರಾ. ಕೌನ್ಸಿಲಲ್ಲಿ ಎವ್ರಿಬಡಿ ವಿಲ್ ಡಿಸೈಡ್ ಆನ್ ವೆದರ್ ಟು ಇನ್ಕ್ರೀಸ್ ದ ರೇಟ್ ಆರ್ ಡಿಕ್ರೀಸ್ ದ ರೇಟ್. ಸೊ ಹಾಗಾಗಿ ಬರೀ ಫೈನಾನ್ಸ್ ಮಿನಿಸ್ಟರ್ ಮೇಲೆ ನೀವು ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಎಫ್ ಎಮ್ ಹೇಳ್ತಾರೆ ಹೌದು ಮಾಡೋಣ. ನೀವು ನಿಮ್ಮ ಸ್ಟೇಟ್ ಫೈನಾನ್ಸ್ ಮಿನಿಸ್ಟ್ರಿಂದ ಒಂದು ಇದು ತೊಗೊಂಡು ಮೆಮೊರಾಂಡಮು, ಲೆಟ್ ದಿ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್, ಈ ಕರ್ನಾಟಕದಲ್ಲಿ ಯಾವುದೋ ಒಂದು ಐಟಮ್ ಇದೆ ವಿಚ್ ಈಸ್ ಮೋಸ್ಟ್ಲಿ ಸೋಲ್ಡ್ ಇನ್ ಕರ್ನಾಟಕ ಅಂದ್ಕೊಳ್ಳಿ, ರೇಟ್ ಜಾಸ್ತಿ ಅನಿಸ್ತದೆ ನಿಮಗೆ, ಆಯಿತು ಇದಕ್ಕೆ ರೇಟ್ ಕಡಿಮೆ ಆಗಬೇಕು ಅಂದರೆ ನಿಮ್ಮ ರಾಜ್ಯದ ಮಂತ್ರಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಇದನ್ನು ಹೇಳಲಿ ನಮಗೆ ಇದ್ರ ಮೇಲೆ ಕಡಿಮೆ ಮಾಡಿ ಅಂತ. ಬೇರೆ ಎಲ್ಲ ರಾಜ್ಯದವರು ಇದರಲ್ಲಿ ದೇ ವಿಲ್ ಕಲೆಕ್ಟಿವ್ಲಿ ಡಿಸೈಡ್. ಇಟ್ ಈಸ್ ನಾಟ್ ಒನ್ ಯೂನಿಯನ್ ಮಿನಿಸ್ಟರ್ ಡಿಸೈಡಿಂಗ್. ಇಟ್ ಈಸ್ ದಿ ಜಿ ಎಸ್ ಟಿ ಕೌನ್ಸಿಲ್ ಕಂಪ್ರೈಸಿಂಗ್ ಆಫ್ ಮಿನಿಸ್ಟರ್ಸ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಆಲ್ ದಿ ಸ್ಟೇಟ್ಸ್. ಅದು ಇಟ್ ಕ್ಯಾನ್ ಬಿ ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್. ಸೊ ಹಾಗಾಗಿ ಇಟ್ಸ್ ಅ ಫೇರ್ ಪ್ಲೇ ಫಾರ್ ಎವ್ರಿಬಡಿ. Now, coming to taxation, some secrets that sectors people should look for, to save tax. ಇವತ್ತೆಲ್ಲ ಜನ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾರೆ, ಹೌಸ್ ರೆಂಟ್ ಅಲವೆನ್ಸಲ್ಲಿ ಟ್ಯಾಕ್ಸ್ ಸೇವ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಸು. ಸೊ ಎನಿ ನ್ಯೂ ವಿಚಾರಗಳು ದಟ್ ಇನ್ನೂ ಜನ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ, ಇದನ್ನೆಲ್ಲ ಯು ಶುಡ್ ಲುಕ್ ಫಾರ್ ಅಂತ, ವೇರ್ ಯು ಕ್ಯಾನ್ ಸೇವ್ ಟ್ಯಾಕ್ಸ್ ಆ್ಯಂಡ್ ದೆನ್ ಇನ್ವೆಸ್ಟ್. ಟ್ಯಾಕ್ಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಬ್ರಾಟ್ ಎ ನ್ಯೂ ಮೆಕ್ಯಾನಿಸಮ್. ನಾವು ಇಂಡಿಯಾದಲ್ಲಿ ಇವರು ಪ್ರೈಮರಿಲಿ ಏನು ಸೇವಿಂಗ್ ಎಕಾನಮಿ ಮೈಂಡ್ಸೆಟ್ ಏನಿತ್ತು, ನಾವು ದುಡ್ಡು ಸೇವ್ ಮಾಡಬೇಕು. ಸೊ ಹಾಗಾಗಿ ನೀವು ಎಲ್ ಐ ಸಿಲಿ ಹಾಕಿದ್ರೆ ಅಥವಾ ಇನ್ನೊಂದು ಬ್ಯಾಂಕ್ 5 years ಲಾಕ್ ಇನ್ ಎಫ್ ಡಿಲಿಟ್ರೆ ಮಕ್ಕಳು ಸ್ಕೂಲ್ ಫೀಸ್ದು ಅದೆಲ್ಲ ಕಟ್ಟಿದ್ದನ್ನ ಇನ್ಕಮ್ ಟ್ಯಾಕ್ಸಿಂದ ರೆಡ್ಯೂಸ್ ಮಾಡ್ತಾಯಿದ್ರು. ಇವತ್ತು ಆ್ಯಸ್ ದ ಟ್ರೆಂಡ್ ಈಸ್ ಚೇಂಜಿಂಗ್, ಪೀಪಲ್ ಆರ್ ಇನ್ವೆಸ್ಟಿಂಗ್ ಮೋರ್ ಇನ್ ಸೇ ಈಕ್ವಿಟಿ ಮಾರ್ಕೆಟ್ಸ್, ಮ್ಯೂಚುವಲ್ ಫಂಡ್ಸ್. ಸೊ ಗೌರ್ಮೆಂಟ್ ಇಸ್ ಗಿವನ್ ಯು ಆಪ್ಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್. 2 ಸ್ಕೀಮ್ ತಂದಿದ್ದಾರೆ. ಒಂದು, ನಿಮಗೆ ಯಾವುದೇ ಡಿಡಕ್ಷನೂ ಇಲ್ಲ, ಅದಕ್ಕೆ ರೇಟ್ ಆಫ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ. ಇನ್ನೊಂದು ರೇಟ್ ಆಫ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಡಿಡಕ್ಷನ್ ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ಮದು ಎಲ್ ಐ ಸಿ ಕಟ್ಟೋದು ಕ್ಲೇಮ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ಫೀಸ್ ಕಟ್ಟೋದು ಕ್ಲೇಮ್ ಮಾಡ್ಕೊಳ್ಳಿ ಅಪ್ ಟು ಲಿಮಿಟ್. ಈಗ 80C ಅಂತ ಏನು ಕೇಳಿರ್ತೀರಾ, ಎಲ್ ಐ ಸಿ ಸ್ಕೂಲ್ ಫೀಸ್ 1.5 lakhs per year, ದಟ್ ಕಂಟಿನ್ಯೂಸ್. ಸೊ ಬಟ್ ಯಾರಿಗೆ ಎವ್ರಿಬಡಿ ಇವತ್ತಿಗೆ ಏನು ಹೇಳ್ತಾರೆ, ಎಷ್ಟೊಂದು ಜನ ನಾನು ಸೇವ್ ಮಾಡಲ್ಲ, ನನಗೆ ಯಾಕೆ ಬೇಕದು, ನಾನು ಮ್ಯೂಚುವಲ್ ಫಂಡ್ಸ್ಗೆ ಹಾಕ್ತೀನಿ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಶೇರ್ ಮಾರ್ಕೆಟ್ ಹಾಕಬೇಡಿ. ಸೊ ಯು ಹ್ಯಾವ್ ಅ ನ್ಯೂ ರೆಜಿಮ್. ದೇರ್ ಆರ್ 2 regimes ಇನ್ ಇನ್ಕಮ್ ಟ್ಯಾಕ್ಸ್ ಟುಡೇ. ನೀವು ಚೂಸ್ ಮಾಡ್ಬೋದು. ನಿಮಗೆ ಸೇವಿಂಗ್ ಮೈಂಡ್ ಸೆಟ್ ಬೇಕಾ, ಅದಕ್ಕಾದಂಥ ಹಳೆ ಮೆಥಡ್ ಹಳೆ ಟೂಲ್ಸ್ ನಡೀತಾನೇ ಇದೆ. ನಿಮ್ಗೆ ಏನೇನು ಡಿಡಕ್ಷನ್ಸ್ ಇತ್ತು ಅದು ಕಂಟಿನ್ಯೂ ಆಗ್ತಾಯಿದೆ. ಇಲ್ಲ ನಾನು ಈ ಹಳೆ ಕಾಲದ್ದು ಇದ್ರ ಥರ ಹೋಗಲ್ಲ, ನಾನು ಈ ಪಾಲಿಸಿಗಳಲ್ಲಿ ಅಥವಾ 5 year ಎಫ್ ಡಿಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ಡೆಪಾಸಿಟ್ಸಲ್ಲಿ ನಾನು ಈ ಥರದಲ್ಲಿ ಯಾವುದೂ ದುಡ್ಡು ಇಡಲ್ಲ, ಬೇಡ, ನೋ ಪ್ರಾಬ್ಲಮ್, ನಿಮಗೆ ಸಪ್ರೇಟಾಗಿ ಒಂದು ಸ್ಕೀಮ್ ಇದೆ. ಸೊ ಹಾಗಾಗಿ ದ ಗೌರ್ಮೆಂಟ್ ಈಸ್ ಪೀಪಲ್ ಫ್ರೆಂಡ್ಲಿ. ಇವತ್ತಿರೋ ಟ್ಯಾಕ್ಸ್ ಪೇಯರ್ಸ್ ಏನು ಆಸೆ ಪಡ್ತಾರೆ ಎರಡಕ್ಕೂ ಇಟ್ ಈಸ್ ಹೆಲ್ಪಿಂಗ್ ಬೋತ್. ಯು ವಾಂಟ್ ದಿ ಓಲ್ಡ್ ರೆಜಿಮ್, ಇಟ್ ಕಂಟಿನ್ಯೂಸ್, ನೀವು ಕ್ಲೇಮ್ ಮಾಡ್ಕೊಳ್ಳಿ ಡಿಡಕ್ಷನ್ಸು, HRA ಅದೆಲ್ಲನೂ. ಇಲ್ಲ ನಂಗೆ ಆ ಥರದ್ದು ಯಾವುದು ಬೇಡ, ನಾನು ಬಂದಿದ್ದ ಮೇಲೆ ಟ್ಯಾಕ್ಸ್ ಕಟ್ತೀನಿ, ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ. ಸೊ ಹಾಗಾಗಿ ದೇ ಇಸ್ ಎ ಬೆನಿಫಿಟ್ ಫಾರ್ ಬೋತ್ ಸೈಡ್ಸ್. ಹಳೆ ಮೈಂಡ್ಸೆಟ್ ಇದನ್ನು ಸೇವ್ ಮಾಡ್ಕೊಂಡು ಹೋಗ್ತೀನಿ, ನಂಗೆ ಡಿಡಕ್ಷನ್ಸ್ ಬೇಕು, ಸಿಗುತ್ತೆ. ಇಲ್ಲ ನಾನು ಐ ಆಮ್ ನಾಟ್ ವರಿಡ್ ಫಾರ್ ದೀಸ್ ಡಿಡಕ್ಷನ್ಸ್, ನಾನು ಟ್ಯಾಕ್ಸ್ಗೋಸ್ಕರ ಸೇವ್ ಮಾಡಲ್ಲ, ಮಾಡಬೇಡಿ. ನಿಮಗೂ ಯು ಆರ್ ನಾಟ್ ವರ್ಸ್ ಆಫ್. ಬ್ಯಾಲೆನ್ಸ್ ಮಾಡಿ 2 ಸ್ಕೀಮು ತಂದಿದ್ದಾರೆ. ಆ್ಯಂಡ್ ಆ ಹೊಸ ಸ್ಕೀಮ್ ಬಂದಾಗ 2 ವರ್ಷದ ಮುಂಚೆ ತುಂಬ ಜನ ಗಲಾಟೆ ಮಾಡಿದ್ರು, ಇದೇನಿದು, ಇದ್ಯಾರು ಯೂಸ್ ಮಾಡಲ್ಲ ಇದನ್ನಂತ. ಬಟ್ ಇವತ್ತಿಗೆ 2 ವರ್ಷ ಆದ ನಂತರ ನೋಡಿದ್ರೆ ಮೋರ್ ದೆನ್ 75% ಆಫ್ ಪೀಪಲ್ ಯಂಗ್ಸ್ಟರ್ಸ್ ಆರ್ ಆಪ್ಟಿಂಗ್ ಫಾರ್ ದಿ ನ್ಯೂ ಸ್ಕೀಮ್. ನಮಗೆ ಹಳೆ ಡಿಡಕ್ಷನ್ ಯಾವುದು ಬೇಡ, ನಮಗೆ ಹೌಸ್ ರೆಂಟ್ ಅಲವೆನ್ಸ್ ಬೇಡ, ನಮಗೆ ಎಲ್ ಐ ಸಿ ಬೇಡ, ನಮಗೆ ನಮ್ಮ ದುಡ್ಡು ನಮ್ಮ ಕೈಯಲ್ಲಿ ಇದ್ಬಿಡಲಿ. ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಒಂದು 10 ಲಕ್ಷ ಬರ್ತಿತ್ತು ಅಂದ್ಕೊಳ್ಳಿ ಒಬ್ಬನಿಗೆ, 1.5 ಲಕ್ಷ ಕಂಪಲ್ಸರಿ ಅವನು ಡಿಡಕ್ಷನ್ ಕ್ಲೇಮ್ ಮಾಡಬೇಕು ಅಂತ ಹಾಕ್ತಿದ್ದ ಅವ್ನ ಕಡೆಗೆ. ಅದು ಬ್ಲಾಕ್ಡ್, ಅದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. PPF ಹಾಕಿದ್ರೆ 15 ವರ್ಷ, ಅವ್ನಿಗೆ ಮಿಕ್ತಾ ಇದ್ದಿದ್ದು 8.5 ಲಕ್ಷ. ಅದ್ರ ಮೇಲೆ ಟ್ಯಾಕ್ಸ್ ಹೋಗಿ ಒಂದು 7.5 ಲಕ್ಷ. ಇವತ್ತಿಗೆ ಹಂಗಿಲ್ಲ, 10 ಲಕ್ಷದಲ್ಲಿ ಹಿ ವಿಲ್ ಡಿಸೈಡ್ ನಾನು ಎಷ್ಟರ ಮೇಲೆ ಟ್ಯಾಕ್ಸ್ ಕಟ್ತೀನಿ, ನಾನು ಏನೂ ಸೇವ್ ಮಾಡಲ್ಲ ಅಂತ.
ಸೊ ಹಾಗಾಗಿ ಅವನಿಗೆ ಇನ್ಕಮ್ ಇನ್ ಹ್ಯಾಂಡ್ ಇಸ್ ಮೋರ್. ಸೊ ಹಾಗಾಗಿ ಮೋರ್ ಪೀಪಲ್ ಹ್ಯಾವ್ ಟೇಕನ್ ಅಪ್. ಫಸ್ಟ್ ಇಯರ್ ತುಂಬ ಜನ ತೊಗೊಂಡಿರಲಿಲ್ಲ. ಸೊ ಏನು ಅಂದ್ಕೊಂಡ್ರು, ಇಲ್ಲ ಇದು ಸ್ಕೀಮ್ ಫೇಲ್ಯೂರ್, ಇದು ಎಲ್ಲರೂ ಸೇವಿಂಗ್ ಮತ್ತು ಮೈಂಡ್ಸೆಟಲ್ಲೇ ಇರ್ತಾರೆ ಹಳಬರು. ಬಟ್ 2 ವರ್ಷದಲ್ಲಿ ಕಂಪ್ಲೀಟ್ಲಿ ಟ್ರೆಂಡ್ ರಿವರ್ಸ್ ಆಗಿಬಿಟ್ಟಿದೆ. 75 or 80% ಆಫ್ ಪೀಪಲ್ ಆರ್ ವಾಂಟಿಂಗ್ ದಿ ನ್ಯೂ ಸ್ಕೀಮ್. ನಮಗೆ ಇದ್ಯಾವುದು ನಮ್ಮ ಮೇಲೆ ಹೇರಬೇಡಿ, ಇದನ್ನು LICಗೆ ಹಾಕಿ ಅಲ್ಲಿ ಹಾಕಿ ಅಂತ. ನಾವು ಬೇಕಾದರೆ ಹಾಕೊತೀವಿ, ಇಲ್ಲ ನಮಗೆ ಚಾಯ್ಸ್ ಕೊಡಿ ಅಂತ, ವಿಚ್ ಗೌರ್ಮೆಂಟ್ ಇಸ್ ಆಕ್ಸೆಪ್ಟೆಡ್. ಸೊ ಬೋತ್ ಸ್ಕೀಮ್ಸ್ ರನ್ ಪ್ಯಾರಲಲಿ. ನೀವು ಹಳೆ ಮೈಂಡ್ ಸೆಟ್ ಇದ್ದು ನಾನು ಹಿಂಗೆ ಹೋಗ್ತೀನಿ, ಹೋಗಿ. ಇಲ್ಲ, ಐ ಆಮ್ ಅ ನ್ಯೂ ಜನ್ರೇಷನ್ ಫೆಲೋ, ಐ ವಿಲ್ ಟೇಕ್ ರಿಸ್ಕ್ ಆ್ಯಂಡ್ ಪ್ಲೀಸ್ ಗೋ ಹೆಡ್, ನೋ ಪ್ರಾಬ್ಲಮ್. ಇಬ್ಬರಿಗೂ ಈಕ್ವಲ್ ಆಪರ್ಚುನಿಟಿ, ಎಲ್ಲೂ ಏನೂ ತಾರತಮ್ಯ ಇಲ್ಲ ಅಲ್ಲಿ. ತುಂಬ ಜನ ಯಂಗ್ಸ್ಟರ್ಸ್ ನೋಡ್ತಾ ಇರ್ತಾರೆ. ಟಿಪ್ಸ್ ಫಾರ್ ದೆಮ್ ಟು ಬಿ ಸ್ಮಾರ್ಟ್ ಅಬೌಟ್ ಟ್ಯಾಕ್ಸೇಷನ್. ಏನು ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್? ಫಸ್ಟ್ ಥಿಂಗ್ ಒಂದೇನು ಗೊತ್ತಾ, ಒಂದು ಬೇಸಿಕ್ ಅಡ್ವೈಸ್, ಡೋಂಟ್ ಪ್ಲ್ಯಾನ್ ಎ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ಟ್ಯಾಕ್ಸ್. ಟ್ಯಾಕ್ಸ್ಗೋಸ್ಕರ ಅಂತ ಒಂದು ಟ್ರಾನ್ಸಾಕ್ಷನ್ ಮಾಡಬೇಡಿ. ಉದಾಹರಣೆಗೆ ಈಗ ಕೆಲವರು ಏನು ಮಾಡ್ತಾರೆ, ಈಗ ನೀವು ಸೇವಿಂಗ್ಸಲ್ಲೇ ಇಲ್ಲ ಒಂದು ಮನೆ ಮಾರಿ ದುಡ್ಡು ಬಂತು, ಇಲ್ಲ ನಾನು ಇದನ್ನೊಂದು 5 ವರ್ಷ ಬಾಂಡ್ಸ್ ಹಾಕ್ಬಿಟ್ರೆ ಇದ್ಮೇಲೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹಾಕ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಯೋಚನೆ ಆಗುತ್ತೆ, ಇಲ್ಲ ಈ ದುಡ್ಡು ಇದ್ದಿದ್ರೆ ನಾನು ಬೇರೆ ಏನೋ ಪ್ರಾಪರ್ಟಿ ತೊಗೋಬೋದಿತ್ತು, ಅಥವಾ ಐ ಕುಡ್ ಹ್ಯಾವ್ ಪ್ಲ್ಯಾನ್ ಸಮಥಿಂಗ್ ಎಲ್ಸ್, ಐ ಕುಡ್ ಹ್ಯಾವ್ ಡನ್ ಸಮ್ ಅದರ್ ಬಿಸ್ನೆಸ್. ಸೊ ಹಾಗಾಗಿ ಟ್ಯಾಕ್ಸ್ ಸೇವಿಂಗ್ ಶುಡ್ ನಾಟ್ ಬಿ ದ ಓನ್ಲಿ ಥಿಂಗ್. ಟ್ಯಾಕ್ಸ್ ಸೇವಿಂಗ್ ಶುಡ್ ಹ್ಯಾಪನ್ ಅಲಾಂಗ್ ವಿತ್ ಯರ್ ರೆಗ್ಯುಲರ್ ಥಿಂಗ್. ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಇದ್ದಿದ್ದಲ್ಲಿ ಟ್ಯಾಕ್ಸ್ ಸೇವಿಂಗ್ ಇಸ್ ಅನ್ ಆಪ್ಷನ್. ಬಟ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನೀವು ಬಿಸ್ನೆಸ್ಸನ್ನು ಬಿಟ್ಟು ನಾನು ಟ್ಯಾಕ್ಸ್ ಪರ ನೋಡ್ತೀನಿ ಅಂತ ಹೇಳಿದ್ರೆ, ಇಟ್ ಮೇ ನಾಟ್ ಬಿ ಬೆನಿಫಿಷಿಯಲ್ ಟು ಯು. ಬರೀ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರೆ, ಟ್ಯಾಕ್ಸ್ ಸೇವಿಂಗ್ ಶುಡ್ ಬಿ ಅನ್ ಆಡೆಡ್ ಬೆನಿಫಿಟ್, ಬಟ್ ಪ್ರೈಮರಿ ಥಿಂಗ್ ಶುಡ್ ಬಿ ದ ಪರ್ಪಸ್ ಆ್ಯಂಡ್ ದ ಬಿಸ್ನೆಸ್, ಸೊ ದಟ್ ಯು ಹ್ಯಾವ್ ಮೋರ್ ಡಿಸ್ಪೋಸಬಲ್ ಇನ್ಕಮ್. ನೀವು ಜಾಸ್ತಿ ಆದಾಯ ಬರೋದ ಕಡೆ ಯೋಚನೆ ಮಾಡಬೇಕೇ ಬಿಟ್ಟರೆ, ನಾನು ಎಲ್ಲಿ ಬರೀ ಉಳಿಸ್ತೀನಿ ಅಂತ ನೋಡಿದ್ರೆ, ಇಟ್ಸ್ ಅಗೇನ್ ಮೈಂಡ್ ಸೆಟ್ ಅಲ್ಲ, ಟ್ರ್ಯಾಪು ಆಗ್ಬೋದು. ಇಟ್ಸ್ ಅ ಮೈಂಡ್ ಸೆಟ್. ಶುಡ್ ಐ ಲುಕ್ ಅಟ್ ರೆಡ್ಯೂಸಿಂಗ್ ಕಾಸ್ಟ್ ಆರ್ ಶುಡ್ ಐ ಲುಕ್ ಅಟ್ ಇನ್ಕ್ರೀಸಿಂಗ್ ಮೈ ರೆವೆನ್ಯೂ? ಎಕ್ಸ್ಪ್ಯಾನ್ಷನ್ ಮಾಡಿ ನಾನು ಬೆಳಿಬೇಕಾ, ಅಥವಾ ನಾನು ಕಾಸ್ಟ್ ಎಲ್ಲ ಕಡಿಮೆ ಮಾಡಿಕೊಂಡು ಇದ್ದಿದ್ದು ಎಂಪ್ಲಾಯಿ 10 ಜನನ ತೆಗೆದುಬಿಟ್ಟು ಇಬ್ಬರನ್ನೇ ಇಟ್ಕೊಂಡು ಚಿಕ್ಕದಾಗಿ ಮಾಡ್ಕೋಬೇಕಾ, ಅಥವಾ ಶುಡ್ ಐ ಎಕ್ಸ್ಪ್ಯಾಂಡ್? ಅದು ಬಿಸ್ನೆಸ್ ಮೆನ್ ವಿಲ್ ಟೇಕ್ ದಟ್ ಕಾಲ್. ಈಗ ಚಿಕ್ಕ ಅಂಗಡಿ ಇಟ್ಕೊಂಡು ತುಂಬ ಜನ ದುಡ್ಡು ಮಾಡೋರು ಇದ್ದಾರೆ, ಚಿಕ್ಕ ಅಂಗಡಿನ ಎಕ್ಸ್ಪ್ಯಾಂಡ್ ಮಾಡಲ್ಲ. ಕೆಲವು ಚಿಕ್ಕ ಅಂಗಡಿಗಳನ್ನ ಎಕ್ಸ್ಪ್ಯಾಂಡ್ ಮಾಡಿ ಬಿಸ್ನೆಸ್ ಮಾಡಿರೋರು ಇದ್ದಾರೆ, ದೇ ಬಿಕಮ್ ಬಿಗ್ ಟೈಮ್ ಆಂಟ್ರಪ್ರನರ್. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಮೈಂಡ್ ಸೆಟ್. ಸೊ ಬಟ್ ಈಗ ನಾರ್ಮಲ್ ಸ್ಯಾಲ್ರಿಡ್ ಪೀಪಲ್ಗೆ ಅಂತ ಬಂದಾಗ, ಈಗ ಚಾಯ್ಸ್ ಇಸ್ ದೇರ್ ವಿತ್ ದೆಮ್. ದೇ ವಾಂಟ್ ಟು invest in this tax saving instruments or have their money, pay taxes and then decide. ನಿಮ್ಮ ದುಡ್ಡು ನಿಮ್ಮ ಇಷ್ಟ. Second point, any other advice? You should not get carried away by short term returns. ಈಗ ಮ್ಯೂಚುವಲ್ ಫಂಡ್ಸ್ಗೆ, ಈಕ್ವಿಟೀಸ್ಗೆ ಹಾಕಿದಾಗ ಯು ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ಬೈ ನಂಗೆ 3 ತಿಂಗಳಲ್ಲಿ 1 ತಿಂಗಳು ಡಬಲ್ ಆಗ್ಬಿಡಬೇಕು. ಇಟ್ ಶುಡ್ ಆಲ್ವೇಸ್ ಬಿ ಅ ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟ್ರಾಟಜಿ. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಲಾಂಗ್ ಟರ್ಮ್, ಮೀಡಿಯಮ್ ಟು ಲಾಂಗ್ ಟರ್ಮ್, 5 to 10 years, 10 to 15 3 years at least. ನೀವು ಯು ಶುಡ್ ಬಿ ಏಬಲ್ ಟು ಥಿಂಕ್, ಓಕೆ ರಿಟರ್ನ್ಸ್ ಬರುತ್ತೆ ಅಂತ. ಇವತ್ತು ಹಾಕಿ ದುಡ್ಡು ನಾಳೆ ಬಂದುಬಿಡಬೇಕು. ಎಲ್ಲೋ ಒಂದು ಕಡೆ ಬಂದಿರ್ಬೋದು, 1000ಕ್ಕೆ ಒಬ್ಬರಿಗೆ ಬಂದಿರ್ಬೋದು ಆ ಥರ. ಬಟ್ ಆ್ಯಸ್ ಅ ಥಂಬ್ ರೂಲ್, ಮೀಡಿಯಮ್ ಟು ಲಾಂಗ್ ಟರ್ಮ್ ರಿಟರ್ನ್ಸ್ ಇಸ್ ಆಲ್ವೇಸ್ ಬೆಟರ್ ರಾದರ್ ದ್ಯಾನ್ ಶಾರ್ಟ್ ಟರ್ಮ್ ಆ್ಯಂಡ್ ವೆರಿ ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಟಿವ್. ಸಿ, ದ ಫ್ಲಿಪ್ ಸೈಡ್ ಆಫ್ ದಿಸ್ ಇಸ್ ಸಮ್ ಯಂಗ್ಸ್ಟರ್ಸ್ ಆರ್ ಇಂಡಲ್ಜಿಂಗ್ ಇನ್ ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್ಸ್. ಸ್ಟಾಕ್ಸು ಶೇರ್ಸಲ್ಲಿ ದೇರ್ ಪ್ಲೇಯಿಂಗ್ ಆನ್ ಫ್ಯೂಚರ್ಸ್ ಆಪ್ಷನ್ಸ್, ದುಡ್ಡು ಕಳ್ಕೊತಾ ಇದ್ದಾರೆ. But again, you can't have a law for that. It's their money, they're paying tax on that and they're doing it. ಈಗ ನಿಮ್ಗೆ 10 ಲಕ್ಷ ಸ್ಯಾಲ್ರಿ ಬಂದಿದೆ, ಯು ಪೇಡ್ ಇನ್ಕಮ್ ಟ್ಯಾಕ್ಸ್ ಆನ್ ದಟ್. ಆಫ್ಟರ್ ಟ್ಯಾಕ್ಸಸ್ ಇವತ್ತು 9 ಲಕ್ಷ ಇತ್ತು. ನೀವು ದುಡ್ಡು ಡ್ರಾ ಮಾಡಿ ನೀವು ದಾನ ಮಾಡ್ಬೋದು, ಸುಟ್ಬಿಡ್ಬೋದು, ಯಾರು ಕೇಳ್ತಾರೆ ನಿಮ್ಮನ್ನ? ಟ್ಯಾಕ್ಸ್ ಪೇಡ್ ಮನಿ. ಸೊ ನೀವು ಖರ್ಚು ಮಾಡ್ಬೋದು ಅದನ್ನು. ಯು ಕ್ಯಾನ್ ಸೇವ್ ಇಟ್, ಯು ಕ್ಯಾನ್ ಬಿಲ್ಡ್ ಎ ಹೌಸ್, ಯು ಕ್ಯಾನ್ ಡೊನೇಟ್ ಇಟ್. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್ ಟು ಬಟ್ ಮೀಡಿಯಮ್ ಟು ಲಾಂಗ್ ಟರ್ಮ್ ಹೋಲ್ಡಿಂಗ್ ಆನ್ ಟು ಎನಿ ಅಸೆಟ್ ವಿಲ್ ಬಿ ಬೆನಿಫಿಷಿಯಲ್. ಎಸ್ಪೆಷಲಿ ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ತುಂಬ ಸ್ಪೆಕ್ಯುಲೇಷನ್ ಮಾಡಿ, ಎಲ್ಲ ಥರದಲ್ಲೂ ಇರ್ತಾರೆ ನಿಮಗೆ. ಈ ಸ್ಪೆಕ್ಯುಲೇಷನ್ ಮಾಡಿ ದಿನ ಮಾರ್ನಿಂಗ್ ಪರ್ಚೇಸ್, ಈವ್ನಿಂಗ್ ಸೆಲ್ ಮಾಡಿ ದುಡ್ಡು ಮಾಡಿರೋರು ಇದ್ದಾರೆ. ಬಟ್ ಮ್ಯೂಚುವಲ್ ಫಂಡ್ಗೆ ಹಾಕಿ ಕೂತ್ಕೊಂಡವ್ರು ಇದ್ದಾರೆ. ಬಟ್ ಪೀಪಲ್ ವುಡ್ ಹ್ಯಾವ್ ಅಲ್ಟಿಮೇಟ್ಲಿ ಗೇನ್ಡ್ ವಿತ್ ಪೀಸ್ ಆಫ್ ಮೈಂಡ್ ಇಸ್ ಮೀಡಿಯಮ್ ಟು ಲಾಂಗ್ ಟರ್ಮ್. ಅವ್ರಿಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಡೈಲಿ ಅವ್ರಿಗೆ ಏನು ನಡೀತಿದೆ ಬೇಕಾಗಿಲ್ಲ, ಬಿಕಾಸ್ ದೇ ನೋ ಮನಿ ಇಸ್ ಸೇಫ್. ಯಾಕೆ ಸೇಫ್ ಆಗಿದೆ ಇವತ್ತಿಗೆ? ಲಾಸ್ಟ್ 10 yearsಲ್ಲಿ ಇಂಡಿಯಾ ಇಸ್ ಗ್ರೋಯಿಂಗ್ ಅಟ್ ಸಚ್ ಎ ಪೇಸ್ ದಟ್, ಕಮಿಂಗ್ ಬ್ಯಾಕ್ ಟು ದಿ ಎಕಾನಮಿ, ವೇರ್ ವೆನ್ ದ ವರ್ಲ್ಡ್ ಈಸ್ ಫೇಸಿಂಗ್ ರಿಸೆಷನ್, now India is touted to grow at 7%, which is phenomenal. So China, US, they're not able to grow that. Okay, they've grown big enough, but they're not, in terms of percentage of growth, India is growing fast because worldwide people are coming and investing in India. The foreign direct investment in India is highest. The opportunities are more here. There is enough and more talent, skill.
ಸೊ ಸ್ಕಿಲ್ ಅಂತ ಬಂದಾಗ ವಾಟ್ ಈಸ್ ದಟ್ ವಿ ಆರ್ ಡೂಯಿಂಗ್ ಆಸ್ ಅ ಗೌರ್ಮೆಂಟ್? ಸ್ಕಿಲ್ ಡೆವಲಪ್ಮೆಂಟಿಗೆ ಸ್ಪೆಷಲ್ ಆದ್ಯತೆ ಕೊಟ್ಟಿದ್ದೀವಿ, ಕೌಶಲ ಅಭಿವೃದ್ಧಿ, ಸೊ ದಟ್ ಯು ಆರ್ ಮೇಕಿಂಗ್ ಯಂಗ್ ಗ್ರ್ಯಾಜುಯೇಟ್ಸ್ ಎಂಪ್ಲಾಯಬಲ್, ವಿಚ್ ಮೀನ್ಸ್ ಮೋರ್ ಆ್ಯಂಡ್ ಮೋರ್ ಮಲ್ಟಿನ್ಯಾಷನಲ್ ಕಂಪನೀಸ್ ವಿಲ್ ಎಂಪ್ಲಾಯ್ ದೆಮ್ ಆ್ಯಂಡ್ ಆಪರ್ಚುನಿಟೀಸ್ ಆರ್ ಇನ್ಕ್ರೀಸಿಂಗ್ ಫಾರ್ ದೆಮ್ ಗ್ಲೋಬಲಿ. ಸೊ ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಟ್ರೈನಿಂಗ್ ದಿ ಯೂತ್ to make them face the world. So that I am very proud that the last 10 years BJP government has done that, and most youths have benefited for that. And sportsmen togoli ನೀವು podium scheme for the Olympics. Where was sports encouragement 10 years ago to where it is now? Government ಖರ್ಚು ಮಾಡ್ತಾ ಇದ್ದಾರೆ athletes ಮೇಲೆ. They are identifying the talent and spending money on training not only in India but abroad. ಯಾಕಂದರೆ again that's a thing which was neglected in the past. All of us were taught in ಓದಬೇಕು, ಆಟ ಆಡಿದ್ರೆ ಆಗಲ್ಲ ಅಂತ. ಬಟ್ ಟೈಮ್ಸ್ ಆರ್ ಚೇಂಜಿಂಗ್, ವೆರ್ ಸ್ಪೋರ್ಟ್ಸ್ ಇಸ್ ಬೀಂಗ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದಿ ಮೇನ್ ಸ್ಟ್ರೀಮ್ ಥಿಂಗ್ಸ್. ಸೊ ಹಾಗಾಗಿ ಗೌರ್ಮೆಂಟ್ ಇಸ್ ಸಪೋರ್ಟಿಂಗ್ ಅಟ್ ಎವ್ರಿ ಪಾಸಿಬಲ್ ಲೆವೆಲ್. ಗೌರ್ಮೆಂಟ್ ಇಸ್ ಸಪೋರ್ಟಿಂಗ್. ಈವನ್ ರೀಸೆಂಟಾಗಿ ಒಲಿಂಪಿಕ್ಸಲ್ಲಿ ಪ್ರಕಾಶ್ ಪಡುಕೋಣೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಎಲ್ಲದಕ್ಕೂ ಇವಾಗಲೂ ನೀವು ಯು ಕಾಂಟ್ ಸೇ ಫೆಸಿಲಿಟಿ ಸರಿಗಿಲ್ಲ ಗೌರ್ಮೆಂಟು ಅಂತ, ಪ್ಲೇಯರ್ಸ್ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡೆಲಿವರ್, ಬಿಕಾಸ್ ಇವತ್ತು ಏನಿಲ್ಲ ಎಲ್ಲನೂ ಕೊಡ್ತಾ ಇದ್ದೀವಿ ಅಂತ. ಲಾಸ್ಟ್ಲಿ ಅಕೌಂಟ್ಸ್ ಅಂತ ಬಂದಾಗ ವಾಟ್ ಆ್ಯಪ್ಸ್ ಡು ಯು ವಾಂಟ್ ಟು ಸಜೆಸ್ಟ್ ಟು ಪೀಪಲ್ ಹೂ ಆರ್ ವಾಂಟಿಂಗ್ ಟು ಬಿ ಮೋರ್ ಅಕೌಂಟ್ಸ್ ಫ್ರೆಂಡ್ಲಿ? ಎಷ್ಟೊಂದು ಜನ ಥರ್ಡ್ ಪಾರ್ಟಿ ಸಿ ಎಗಳನ್ನು ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡೋರಿಗೆ, ಅಥವಾ ಟು ಬಿ ಮೋರ್ ಹ್ಯಾಂಡ್ಸ್ ಆನ್? ಸಿ ಅಗೇನ್ ಲೈಕ್ ಯು ಸೆಡ್, ಇದು ದರ್ ಟೂ ಸೈಡ್ಸ್ ಆಫ್ ಎ ಕಾಯಿನ್. ಒಂದು, ಯು ಹ್ಯಾವ್ ಲಾಟ್ ಆಫ್ ವೆಬ್ಸೈಟ್ಸ್ ಆಫರಿಂಗ್ ಯು ಫ್ರೀ ಅಡ್ವೈಸ್ ಆ್ಯಂಡ್ at zero cost they are offering you, but the perils are they will not understand what your problem is. It's always better that ಸರ್ ಈಗ ಹೆಂಗೆ ಅಂದರೆ, ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಒಂದು ಜ್ವರ ಬಂದಾಗ ನೀವು ಒಂದು ಟ್ಯಾಬ್ಲೆಟ್ ಹಾಕೊಂಡ್ಬಿಡ್ತೀರಾ, ಯಾವುದೋ ಒಂದು ಆಯಿತು, ಒಂದು ಯಾವುದೊಂದು ಕ್ರೋಸಿನ ಡೋಲೋ ಹಾಕೊಂಬಿಡೋಣ, 2 ದಿನ, 3ನೇ ದಿನಕ್ಕೂ ಜ್ವರ ಬಿಟ್ಟಿಲ್ಲ ಅಂದಾಗ ಯು ವಿಲ್ ನಾವು ಥಿಂಕ್ ಓಕೆ ಡಾಕ್ಟರ್ ಹತ್ರ ಹೋಗೋಣ, ಯಾಕಂದರೆ ಏನೋ ಇರ್ಬೋದು ಇದು. ಸೊ ನಿಮ್ಗೆ ನಾರ್ಮಲ್ ಯಾವುದೋ ಚಿಕ್ಕದಿತ್ತು, ಯಾವುದೋ ಒಂದು ಸಮ್ ವೆಬ್ಸೈಟ್ಸ್ ವಿಚ್ ಆರ್ ಆಫರಿಂಗ್ ಫ್ರೀ and say free returns, other things are helpful. But when you have to plan something and you have to plan a thing, it's always advisable you take professional advice. Madam, one common thing, there is no free lunch in this world. ನಿಮ್ಗೆ ಏನೋ ಒಂದು ಬೆನಿಫಿಟ್ ಬೇಕು, ಏನೋ ಖರ್ಚು ಆಗಲೇಬೇಕು. ನನಗೆ ಯಾವುದೋ ಒಂದು ಫ್ರೀ ಬೇಕು ಅಂತ ಹೇಳಿದ್ರೆ, ವಾಟ್ ಆರ್ ದೇ ಗೈನಿಂಗ್? ದೇ ಆರ್ ಹ್ಯಾವಿಂಗ್ ಯುವರ್ ಡೇಟಾ, ದೇ ಆರ್ ಹ್ಯಾವಿಂಗ್ ಯುವರ್ ಇನ್ಫಾರ್ಮೇಷನ್, ಆ್ಯಂಡ್ ಆರ್ ಯು ಗೆಟಿಂಗ್ ಸಮಥಿಂಗ್ ಇನ್ ರಿಟರ್ನ್? ಮೇ ನಾಟ್ ಬಿ ರಿಯಲಿ. ಸೊ ಯಾವುದೋ ಒಂದು ಇದಕ್ಕಿಂತ ದೇ ಹ್ಯಾವ್ ಟು ಆಬ್ಜೆಕ್ಟಿವ್ಲಿ ಇವ್ಯಾಲ್ಯೂಯೇಟ್, ನನಗೇನು ಬೇಕು, ನನಗೆ ಆ್ಯಕ್ಚುಲಿ ಬೆನಿಫಿಟ್ ಸಿಗ್ತಾ ಇದೆಯಾ? ಶುಡ್ ಐ ರಿಯಲಿ ಲುಕ್ ಅಟ್ ಸಮ್ ಫ್ರೀ ವೆಬ್ಸೈಟ್ ವಿಸ್ ಅಪ್ರೋಚಿಂಗ್ ಎ ಕ್ವಾಲಿಫೈಡ್ ಪರ್ಸನ್ ಹೂ ಕ್ಯಾನ್ ಗೈಡ್ ಮೀ ಆನ್ ವೇರಿಯಸ್ ಥಿಂಗ್ಸ್. ಅಲ್ಲೇನೋ ನೀವು ಒಂದು ಯಾವುದೊಂದು ವೆಬ್ಸೈಟ್ಗೆ ಹೋದಾಗ ನಿಮ್ಮ ರಿಟರ್ನ್ ಫೈಲ್ ಮಾಡಿ ಅಂತ ಬರುತ್ತೆ. ಇಟ್ ವಿಲ್ ನಾಟ್ ಶೋ ಯು ಆರ್ ಟೆಲ್ ಯು ನಿಮಗೆ ಬೇರೆ ಅಸೆಟ್ ಇದ್ದರೆ ತೋರಿಸಿ, ನಿಮ್ಗೆ ಬೇರೆ ಇನ್ಕಮ್ ಇದೆ ತೋರಿಸಿ ಅಂತ ಹೇಳಲ್ಲ. ಅದು ನಿಮಗೆ ನೋಟಿಸ್ ಬರುತ್ತೆ. ನಿಮಗೆ ನೀವು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ನಿಮಗೆ ಔಟ್ಸೈಡ್ ಇಂಡಿಯಾ, ಇಫ್ ಯು ಹ್ಯಾವ್ ಎ ಬ್ಯಾಂಕ್ ಅಕೌಂಟ್ ಯು ಸಪೋಸ್ ಡಿಸ್ಕ್ಲೋಸ್ ನಾರ್ಮಲಿ, ಯಾಕಂದರೆ ಅದು ಇಟ್ಸ್ ನಾಟ್ ಇಲ್ಲಿಗಲ್. You are working in India, you might have gone to US for a work related thing, 6 months, 1 year you are staying there, ಅಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರಾ, ಟ್ರಾನ್ಸಾಕ್ಷನ್ಸ್ ನಡೆದಿರುತ್ತೆ. ಯು ಆರ್ ಸಪೋಸ್ ಟು ಡಿಸ್ಕ್ಲೋಸ್ ದಟ್ ಬ್ಯಾಂಕ್ ಅಕೌಂಟ್ ಇನ್ ಇಂಡಿಯಾ, ಸೇಯಿಂಗ್ ದಟ್ ನನಗೆ ಇಂಡಿಯಾದಲ್ಲಿರೋ ಬ್ಯಾಂಕ್ ಅಕೌಂಟ್ ಬಿಟ್ಟು ಫಾರಿನ್ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ. ಬಟ್ ಈ ನಾರ್ಮಲಿ ಲಾಟ್ ಆಫ್ ಈ ಫ್ರೀ ವೆಬ್ಸೈಟ್ಸ್ ಅವ್ರು ಏನು ಮಾಡ್ತಾರೆ, ಆ ಇನ್ಫಾರ್ಮೇಷನ್ ನಿಮಗೆ ಕೇಳಲ್ಲ. ಅವರು ನೀವೇನು ಇನ್ಪುಟ್ ಕೊಡ್ತಾರೆ ತೊಗೊತಾರೆ. ಅವರು ನಿಮಗೂ ಗೊತ್ತಿರಲ್ಲ ಅದ್ರ ಬಗ್ಗೆ, ಈ ಥರದ್ದು ರಿಕ್ವೈರ್ಮೆಂಟ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ, ದಟ್ ಐ ಶುಡ್ ಡಿಸ್ಕ್ಲೋಸ್ ಮೈ ಫಾರಿನ್ ಇನ್ಕಮ್, ಫಾರಿನ್ ಶೇರ್ಸ್ ಯಾವುದೋ ಇರುತ್ತೆ ನಿಮ್ಮದು, ಅದಕ್ಕೆ ಡಿವಿಡೆಂಡ್ ಬಂದಿರುತ್ತೆ, ಅದರದೊಂದು ಕೇಳಲ್ಲ ಈ ಫ್ರೀಯಾಗಿ ಕೊಡೋನು. ಅವ್ನು ನಿಮ್ಮ ಇನ್ಕಮ್ ತೊಗೊತಾನೆ, ನೀವು ಇದು ತೊಗೊತ ನಿಮಗೆ ರಿಟರ್ನ್ ಫೈಲ್ ಮಾಡಿ ಕೊಟ್ಬಿಡ್ತಾ ಇದ್ದಾರೆ. ಬಟ್ ನಿಮ್ಗೆ ನೋಟಿಸ್ ಬಂದಾಗ ದೇ ಆರ್ ನಾಟ್ ಹೆಲ್ಪಿಂಗ್ ಯು ಬಿಕಾಸ್ ಯು ಹ್ಯಾವ್ ನಾಟ್ ಟೇಕನ್ ಪ್ರೊಫೆಷನಲ್ ಅಡ್ವೈಸ್. ಸೊ ಲೈಕ್ ಯು ಶುಡ್ ವಿಸಿಟ್ ಎ ಡಾಕ್ಟರ್ ವಿತೌಟ್ ಡೂಯಿಂಗ್ ಸೆಲ್ಫ್ ಮೆಡಿಕೇಷನ್, ಯು ಶುಡ್ ಆಲ್ವೇಸ್ ಅಪ್ರೋಚ್ ಪ್ರೊಫೆಷನಲ್ಸ್ ಫಾರ್ ಯುವರ್ ಫಿನಾನ್ಷಿಯಲ್ ನೀಡ್ಸ್. ಸೊ ದೇರ್ ಫೋರ್ ಇನ್ ದಿ ಫೋರ್ ಫ್ರಂಟ್ ವಿಲ್ ಬಿ chartered accountants to assist not only in terms of tax planning and advisory, even on investment advisory, family wealth planning, succession planning, estate planning, how the transfer should happen from generations to when there are family businesses, how the for all these professional chartered accountants are at the forefront. Most of these family offices and then notivala, you will have a chartered accountant who's helping the affairs of big business houses where the transition happens, because you have to advise them depending on their complexity. ಒಂದು ಸ್ಮಾಲ್ ಬೀದಿ ವ್ಯಾಪಾರಿಗೆ ಏನು ಇಶ್ಯೂ ಇರುತ್ತೋ ಅಂಬಾನಿಗೆ ಅದಿರಲ್ಲ. ಬಟ್ ಅಂಬಾನಿಗೆ ಬರೋ ಇಶ್ಯೂ ಏನು ಗೊತ್ತೂ ಇರಲ್ಲ ಯಾವುದೋ ಈ ಸ್ಮಾಲ್ ಟೈಮ್ ಟ್ರೇಡರ್ಗೆ. ಸೊ ಇಟ್ಸ್ ಅ ಫೇಸ್ ಆಫ್. ಸೊ ಇವತ್ತು ಸಿ ಎಗಳಿಗೆ ಇರೋವಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನು? ಕೆಲವು ಸತಿ ನಿಮಗೆ ತಲೆನೋವು ಆಗ್ಬಿಡೋದು ಅಂತಾರಲ್ಲ, ಆ ಥರ.
ತಲೆನೋಕ್ಕಿಂತ ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ಸ್ ಎ ವೆರಿ ಸ್ಮಾಲ್ ಕಮ್ಯುನಿಟಿ. ಈಗ ಇಡೀ ದೇಶದಲ್ಲಿ 4 ಲಕ್ಷ ಜನ ಸಿ ಎಗಳಿದ್ದೀವಿ. ದಿಸ್ ಅಕ್ರಾಸ್ ಅಂದರೆ ನಮ್ಮ ಥರ ಪ್ರಾಕ್ಟೀಸ್ ಮಾಡ್ತಾ ಇರೋರು, ಬೇರೆ ಬೇರೆ ಕಂಪ್ನಿಗಳಲ್ಲಿ ಸೇರ್ಕೊಂಡಿರೋರೆಲ್ಲ ಸೇರಿ ಓನ್ಲಿ 4 lakh ಪೀಪಲ್. ಸೊ 140 ಕೋಟಿ ಜನಸಂಖ್ಯೆಗೆ 4 ಲಕ್ಷ ಸಿ ಎಗಳ. ಹೌದು. ಸೊ ಹಾಗಾಗಿ ದೇರ್ ಇಸ್ ಅ ಶಾರ್ಟೇಜ್ ಆಫ್ ಪ್ರೊಫೆಷ್ನಲ್ಸ್ ಇನ್ ಟರ್ಮ್ಸ್ ಆಫ್ ದಿ, ಬಿಕಾಸ್ ಇನ್ನೊಂದೇನು ಗೊತ್ತಾ, ಸಿ ಎಲ್ ಪ್ರತ್ಯೇಕತೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ದೇರ್ ಈಸ್ ನಥಿಂಗ್ ಕಾಲ್ಡ್ ರಿಸರ್ವೇಷನ್ ಇನ್ ಸಿ ಎ. ದಿ ಎಂಟ್ರಿ ಈಸ್ ಓಪನ್ ಫಾರ್ ಎವ್ರಿಬಡಿ. ನಿಮಗೇನು ಆ್ಯಂಡ್ ದೇರ್ ಇಸ್ ನೋ ಲಿಮಿಟ್. ಈ ವರ್ಷ 10,000 ಜನ ಸೇರಬೇಕು, 10,000 ಜನನೂ ಸೇರ್ಬೋದು ಸಿ ಎಗೆ, 50,000 ಜನನೂ ಸೇರ್ಬೋದು. ಇಷ್ಟು ಲಿಮಿಟೆಡ್ ಸೀಟ್ಸು ಆ ಥರ ಏನಿಲ್ಲ. ಸೊ ಹಾಗಾಗಿ ದೇರ್ ಇಸ್ ನೋ ರಿಸರ್ವೇಷನ್. ಸೊ ಇಫ್ ಯು ಕ್ವಾಲಿಫೈ ಯು ಕಮ್ ಔಟ್, ಎಕ್ಸಾಮ್ ಬರೀರಿ, ಪಾಸಾಗಿ ಬನ್ನಿ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಓನ್ಲಿ ದ ಬೆಸ್ಟ್ ಟ್ಯಾಲೆಂಟ್ ವಿಲ್ ಕಮ್. ವಿ ಆರ್ ನಾಟ್ ರೆಸ್ಟ್ರಿಕ್ಟಿಂಗ್ ಎನಿಬಡಿ. ದಿ ಎಂಟ್ರಿ ಈಸ್ ಫಾರ್ ಎವ್ರಿಬಡಿ. ಬೇಸಿಕ್ ಮಾರ್ಕ್ಸ್ ಇರುತ್ತೆ, 50% ಏನೋ ಬಂದಿರಬೇಕು ಡಿಗ್ರಿಲಿ ಅಂತ ಇರುತ್ತೆ, ಅಥವಾ ಅದು ಸ್ಕೀಮ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಇಷ್ಟೇ ಜನ ಅಂತ ಕೂಡ ಇಲ್ಲ. ಇಫ್ 1 lakh students today want to enroll to CA, they can enroll. If only 1,000 students enroll, only 1,000 can enroll. There is no limit for entry. ಬೇರೆ ಕಡೆ ಏನಿರುತ್ತೆ, ಮೆಡಿಕಲ್ ಸೀಟ್ 1,000ನೇ ಮೆಡಿಕಲ್ ಸೀಟು, 2,000ನೇ ಇಂಜಿನಿಯರಿಂಗ್ ಸೀಟು. ಅದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇದ್ರೂ ಎಲ್ಲರೂ ಬರೀಬೋದು. ಇದಕ್ಕೇನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಎಷ್ಟು ಜನ ಪಾಸ್ ಅಷ್ಟು ಜನಕ್ಕೂ ಯು ಕ್ಯಾನ್ ಸ್ಟಾರ್ಟ್ ದಿ CA ಕೋರ್ಸ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ನಂಬರ್ ಆಫ್ ಪೀಪಲ್. ಈಗ ಮೆಡಿಕಲ್ಗೆ ಎಂಟ್ರೆನ್ಸ್ 10 ಲಕ್ಷ ಜನ ಬರೀತಾರೆ, ಸೀಟ್ ಎಷ್ಟು? ಈ 10 ಲಕ್ಷ ಜನನೂ ಪಾಸ್ ಆಗ್ಬೋದು ಎಕ್ಸಾಮ್. ಎಷ್ಟು ಸೀಟ್ ಇದೆ ಮೆಡಿಕಲ್ ಸೀಟು? 5,000 ಇರ್ಬೋದು. ಇದಕ್ಕೆ ಯುಕ್ರೇನಲ್ಲಿ ಇಲ್ಲಿ ಅಂತೆಲ್ಲ ದೇಶ ಬಿಟ್ಟು ಇಲ್ಲಿ 10 ಲಕ್ಷ ಜನ CA ಎಕ್ಸಾಮ್ ಬರೆದು 10 ಲಕ್ಷ ಜನನೂ ಪಾಸ್ ಆದರೆ 10 ಲಕ್ಷ ಜನನೂ CA ಕೋರ್ಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಸೊ ಇವತ್ತಿನ ಸಿ ಎ ಇಟ್ಸ್ ನಾಟ್ ಅ ಕೇಕ್ ವಾಕ್. ಈಗ ಯಾವುದೋ ಡಿಗ್ರಿ ಮಾಡ್ದಂಗಲ್ಲ, ಅದಕ್ಕೆ ನೀವು ಫಸ್ಟ್ ಏನೋ ಬೇಸಿಕ್ಸ್ ಪಾಸ್ ಆಗಬೇಕು, ಮತ್ತು ಇನ್ನೊಂದು ಆಮೇಲೆ ಕೊನೆಗೆ ವಾಟ್ ಯು ಕಾಲ್ ದ್ಯಾಟ್, ಐ ಫರ್ಗಾಟ್. ಸಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆರ್ಟಿಕಲ್ಶಿಪ್ ಅಂತ, ವೆರೆನ್ ಯು learn while working. You have to enroll under a CA. When you start your course, ಅದು ಡಿಫ್ರೆಂಟ್ ಚೇಂಜ್ ಆಗಿದೆ. ನಾವು ಇದ್ದಾಗ ಒಂಥರ ಇತ್ತು, ಇನ್ನೊಂಥರ, ಬಟ್ ದಿ ಕ್ರಕ್ಸ್ ರಿಮೇನ್ಸ್ ದ ಸೇಮ್. ನೀವು ಐದೋ ಒಂದು ಬೇಸಿಕ್ ಎಕ್ಸಾಮ್ ಪಾಸ್ ಆದಮೇಲೆ ಜಾಯ್ನ್ ಆಗ್ತೀರಾ, ಅಥವಾ ಡೈರೆಕ್ಟಾಗಿ ಜಾಯ್ನ್ ಆಗ್ತೀರಾ ಡಿಗ್ರಿ ಆದಮೇಲೆ, ಹೆಂಗಾದ್ರೂ ಡಿಪೆಂಡಿಂಗ್ ಆನ್ ವಾಟ್ ಸ್ಕೀಮ್ ಇಸ್ ಇನ್ ಹೋಗ್ ನಾವು. ಯು ಹ್ಯಾವ್ ಟು ಎನ್ರೋಲ್ ಯುವರ್ ಸೆಲ್ಫ್ ಆಸ್ ಅ ಆರ್ಟಿಕಲ್ ಸ್ಟೂಡೆಂಟ್ ಅಂಡರ್ ಅ ಪ್ರಾಕ್ಟಿಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್, ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಗೋ ಟ್ರೈನಿಂಗ್ ಫಾರ್ 3 years. ಓಕೆ. ಅದು ಚೇಂಜ್ ಆಗ್ತಾ ಇದೆ. ಕೆಲವೊಂದು ನ್ಯೂ ಸ್ಕೀಮ್ ಬರ್ತಾ ಇದೆ, 2 years ಅಂತ ಬರ್ತಾ ಇದೆ. ಅದು ಚೇಂಜ್ ಆಗಿದೆ. ಮೊದಲು 3 years ಇತ್ತು, ಮತ್ತೆ 3.5 ಮಾಡಿದ್ರು, ದೆನ್ ಗಾನ್ ಬ್ಯಾಕ್ ಟು 3. ನೌ ದೇ ವಾಂಟ್ ಟು ಬ್ರಿಂಗ್ ಇಟ್ ಟು 2 years ಸೊ ದಟ್ ಪೀಪಲ್ ಗೆಟ್ ಮೋರ್ ಎಕ್ಸ್ಪೋಜರ್ ಔಟ್ಸೈಡ್. ಸೊ ಹಾಗಾಗಿ ಆರ್ಟಿಕಲ್ಶಿಪ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ? ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಕೋರ್ಸ್. ಅದಾದಮೇಲೆ ಮತ್ತೆ ಎಕ್ಸಾಮ್ ಬರೀಬೇಕಾ? See, you have generally 3 stages of examination. One, while entering into the course, you will have something called, what was then called as foundation. Then they called it as, it was called as foundation course then. Then they changed it to professional education 1. So, ಆಮೇಲೆ ಇನ್ನೊಂದು ಸ್ಕೀಮ್ ತಂದರು. After graduation, you can directly enroll into CA and qualify first level of examinations. And then you enroll under a CA for 3 years. So, the crux remains, the CA final exam will be the ultimate exam. You have something called Professional Education 2 or CA Inter ಅಂತ ಕರಿತಿದ್ವಲ್ಲ, commonly known as CA Intermediate and CA Final. Foundation or again Education 1. 3 phases. ಎಲ್ಲ ಸೇರಕ್ಕೆ ಮುಗ್ಸಕ್ಕೆ ಎಷ್ಟು ಟೈಮ್ ಬೇಕು? See, you can finish in a minimum of 3 years if you qualify everything in first attempt. Or people have taken 10-15 years also to qualify, because the pass percentage, it's one of the toughest courses in the world. It's not in the country. In the world over, it's one of the toughest courses. What is the percentage? But what was about 2-3% earlier, now it's slightly increasing to about 8-10%. So, recent examinations ಸ್ವಲ್ಪ ಜಾಸ್ತಿ ಆಗಿದೆ. But otherwise, the average, if you look at an average of say 5-10 years ನೀವು ಡೇಟಾ ನೋಡಿದ್ರೆ, ಇವತ್ತೊಂದು 6% ಬಂದಿರ್ಬೋದು. ಅದು ನಾವೆಲ್ಲ ಮಾಡಿದಾಗ 3-4% ಇರ್ತಿತ್ತು. ಇವತ್ತೊಂದು 6-10% ತನಕ ಮ್ಯಾಕ್ಸಿಮಮ್ ಬಂದಿರ್ಬೋದು ಓವರ್ ಆಲ್. ಸೊ ಎಂಟ್ರಿ ಈಸ್ ಫಾರ್ ಎವ್ರಿಬಡಿ. Only the person who has really got the acumen and talent will clear. There is no restriction absolutely as to who enters. It is, I repeat, ಯಾರು ಬೇಕಾದ್ರೂ ಆ ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಇರುತ್ತಲ್ಲ, ಐದರ್ ಡಿಗ್ರಿಲಿ 50% ಮಾರ್ಕ್, ಆ ಥರದ್ದೊಂದು ರಿಕ್ವೈರ್ಮೆಂಟ್ ಬಿಟ್ಟರೆ ಬೇರೆ ಯಾವ ಥರ ರಿಕ್ವೈರ್ಮೆಂಟು ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಯು ಗೆಟ್ ಪೇಡ್ ವೈಲ್ ಯುವರ್ ಲರ್ನಿಂಗ್. ಆರ್ಟಿಕಲ್ಶಿಪ್ ಸ್ಟೈಪಂಡ್ ಅಂತ ಕೊಡ್ತಾರೆ. ಅದಕ್ಕೂ ಆವರೇಜ್ ಇವತ್ತಿಗೆ ಸ್ಟ್ಯಾಂಡರ್ಡ್ ಸರ್ ಮಿನಿಮಮ್ 5,000 ಕೊಡ್ತಾ ಇದ್ದಾರೆ ಇವತ್ತಿಗೆ, ಫಸ್ಟ್ ಇಯರ್ಗೆ. ಓಕೆ. ಅದು ಆ್ಯಕ್ಚುಲಿ ನೀವು ಓದ್ತಾ ಇದ್ದೀರಾ ಜಸ್ಟ್ ಆಸ್ ಅ ಥಿಂಗ್. ದಿ ಗೈಡ್ಲೈನ್ಸ್ ಆಲ್ಸೋ ಹ್ಯಾವ್ ಚೇಂಜ್ ನೌ, ಸೇಯಿಂಗ್ ದಟ್ ಈಸ್ ಮಂತ್ಲಿ
For what? That's only to sustain your studies. It's like actually you're studying. But the beauty of the course is you learn work while you're studying. So at the end of the course, you're employable. You can become an employer. Everything. Which is why the course is so tough. ಇದು how much does CA course cost today in 2024? Negligible in terms of what other courses cost. Because it's only the examination fees and the entry fees. ಇವತ್ತಿಗೆ maybe I think it's about ಮರ್ದಕ್ಕೆ ₹1,000 ಇವತ್ತು ಒಂದು ₹5,000 ಆ ಥರ ಏನೋ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಆ್ಯಂಡ್ ದೆನ್ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕು, ನೀವು ಬುಕ್ಸ್ ಪರ್ಚೇಸ್ ಮಾಡಬೇಕು. ಅದು ಬಿಟ್ಟರೆ ದೇರ್ ಇಸ್ ನೋ ಅದರ್ ಕಾಸ್ಟ್. 40,000-50,000 overall? ಅಷ್ಟೇ. ಮೇ ಬಿ ಇಫ್ ದೇ ಇನ್ಕ್ರೀಸ್ ಬುಕ್ಸ್ ಕಾಸ್ಟ್ ಜಾಸ್ತಿ ಆಗಿದೆ 20% ಜಾಸ್ತಿ ಆಗ್ಬೋದೇನೋ. ದಟ್ಸ್ ಆಲ್. ಬಟ್ ಕಂಪೇರ್ ಟು ಎನಿ ಅದರ್ ಕೋರ್ಸ್ ಇಟ್ಸ್ ಒನ್ ಆಫ್ ದ ಚೀಪೆಸ್ಟ್ ಇನ್ ದ ಕಂಟ್ರಿ. ಆ್ಯಂಡ್ ಯು ವುಡ್ ಹವ್ ಇಫ್ ಟೆಕ್ನಿಕಲಿ ಇಫ್ ಯು ಲುಕ್ ಅಟ್ ಇಟ್ ಯು ವುಡ್ ಹವ್ ರಿಕವರ್ಡ್ ದಟ್ ಮನಿ ವೈಲ್ ಬೇರೆ ಕೋರ್ಸಲ್ಲಿ ನಿಮಗೆ ಮಂತ್ಲಿ ಯಾರೂ ಕೊಡಲ್ಲ. ಈಗ ಮೆಡಿಸಿನಲ್ಲಿ ಏನು ಒನ್ಸ್ ಯು ಬಿಕಮ್ ಅ ಕ್ವಾಲಿಫೈ ಆಸ್ ಅ ಡಾಕ್ಟರ್ ಓನ್ಲಿ ವೈಲ್ ಪೋಸ್ಟ್ ಗ್ರಾಜುಯೇಷನ್ ನಿಮಗೆ ಸ್ಟೈಪೆಂಡ್ ಕೊಡ್ತಾರೆ. ನಾಟ್ ಇನ್ ದ ಫಸ್ಟ್ ಇಯರ್ ಆಫ್ MBBS, ಸೆಕೆಂಡ್ ಇಯರ್ MBBS ಯಾರು ಸ್ಟೈಪೆಂಡ್ ಕೊಡಲ್ಲ ನಿಮಗೆ. CL ಆ ಥರ ಇಲ್ಲ. ಫ್ರಮ್ ಮಂತ್ 1 ಯು ಲರ್ನ್. ಸೊ ವಾಟ್ ಯು ಅರ್ನ್ ಓವರ್ ಯುವರ್ 2-year period or 3-year period would definitely be more than your amount spent for your course, right from your admission fees to examination fees to books. You would have recovered more. So it's one of the courses which pays you as you earn, so that ನಿಮ್ಮ ಪಾಕೆಟ್ ಮನಿ ಅಂದ್ಕೊಳ್ಳಿ, ನೀವು ಮನೇಲಿ ದುಡ್ಡು ಕೇಳಂಗಿರಲ್ಲ. ನಾವು ಮಾಡಿದ್ರೆ ನಾವು ಕೇಳ್ತಿರ್ಲಿಲ್ಲ, ನಾವು ಇಲ್ಲ ನಮ್ಗೆ ಬರ್ತಾ ಇದೆ ಅಂತ. ಬಟ್ ಆ ಕಡೆ ತುಂಬ ಕಡಿಮೆ ಇತ್ತು, ಕೇಳಬೇಕಿರ್ತಿತ್ತು. ಬಟ್ ಇವತ್ತು ಕೇಳೋದು ಬೇಕಾಗಿಲ್ಲ. ಬಿಕಾಸ್ ಯು ಕ್ಯಾನ್ ಅರ್ನ್. ಸೊ ದಟ್ ಶೋಸ್ ಯು ದಟ್ ಯು ಕ್ಯಾನ್ earn, also save, and you will learn that financial management then and there. When you join the course at say 19 years or 20 years of age, you understand the basics then. So it's a win-win situation. I would actually encourage or request all the youngsters to take it as a challenge to say, look, I will take up this course which is one of the toughest in the country and qualify. And gratifying ಅಂತ ಬಂದಾಗ ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ವಾವ್ಸ್. ಲೈಕ್ PWC ನಲ್ಲೆಲ್ಲೋ ಪ್ಲೇಸ್ಮೆಂಟ್ ಆಯಿತು. ಸೊ ಇವತ್ತು ಒಬ್ಬ CA ಪಾಸ್ ಆದಮೇಲೆ ವಾಟ್ ಇಸ್ ದ ಕೈಂಡ್ ಆಫ್ ಮನಿ ದಟ್ ಹಿ ಆರ್ ಶಿ ಕ್ಯಾನ್ ಸಿ? See, again, there are the streams open to them are join in industry, which may be your Infosys, your Reliance, or any other companies like that. Maybe a small private company also, which is known as, in our part, is known as joining in industry. Then you have these big accounting firms, this PWC, Deloitte, KPMG, ithardella. Then you have people who work in, again, Indian firms also. Like? Third, many firms. ಎನಿ ಅಕೌಂಟಿಂಗ್ ಫರ್ಮ್ ಸ್ಪೆಷಲೈಸೇಷನ್ ಇಂಡಿಯನ್ದು ಯಾವುದಿದೆ? ಸಾಕಷ್ಟಿದೆ. ಸೊ ಬಟ್ ದ ಗೋಲ್ ನೌ ವಿಚ್ ಹಸ್ ಬೀನ್ ಗಿವನ್ ಇಸ್ ದಟ್ ವಿ ಶುಡ್ ಕಂಪೀಟ್ ವಿತ್ ದಿ ಬಿಗ್ ಫೋರ್ ಅಂತ. ಗೌರ್ಮೆಂಟ್ ಇಸ್ ಆಲ್ಸೋ ಎಂಫಸೈಸಿಂಗ್ ದಟ್ ವೈ ಶುಡ್ ದ ಓನ್ಲಿ ದ ಫಾರಿನ್ ಫರ್ಮ್ಸ್ ರೂಲ್ ದಿ ರೂಸ್ಟ್ ಹಿಯರ್. ಇಂಡಿಯನ್ ಫರ್ಮ್ ಶುಡ್ ಬಿ ಏಬಲ್ ಟು ಕಂಪೀಟ್ ಗ್ಲೋಬಲಿ ಅಂತ. ಹೆಸರು ಹೇಳಿದ್ರಲ್ಲ ಇವೇನಾ? PWC, KPMG, Deloitte and EY. ಓ EY. ಗೋಲ್ಡ್ಮನ್ ಸ್ಯಾಕ್ಸ್ ಬರಲ್ಲ? No, that's a different. These are 4 accounting firms, known as Big Four across the globe, because they have operations in all the countries. So the emphasis from the government to us now is, to ICI, to CA Institute, saying, why don't you have these big firms, Indian firms who can compete globally? They are doing, a lot of firms are doing it. So it to scale up, but we are not far off. Wherein in the next probably a decade or so, you will have an Indian firm who will be trying to say, competing on these lines to say, I am also globally present. We are able to give services worldwide. The advantage that those companies are taking, ಒಂದು ಕಂಪ್ನಿ, ಒಂದು ಗ್ರೂಪ್ ಕಂಪ್ನಿ ಅಮೆರಿಕಾದಲ್ಲಿರುತ್ತೆ, ಇಂಡಿಯಾದ ಒಂದು ಕಂಪ್ನಿ, ಎರಡಕ್ಕೂ ದೇ ಹ್ಯಾವ್ ದಿ ಇಂಟರ್ ಕನೆಕ್ಟ್ ಟು ಗಿವ್ ಅಡ್ವೈಸ್. ನಾನು ಬೆಂಗಳೂರಲ್ಲಿದ್ದೀನಿ ಇವತ್ತಿಗೆ, ನಾನು ಅಮೆರಿಕಾದ ಒಂದು ಕ್ಲೈಂಟ್ಗೆ ಹೆಂಗೆ ಅಡ್ವೈಸ್ ಕೊಡ್ತೀನಿ? I need to have a counterpart there for that local laws, that regulations. So ಹಾಗಾಗಿ that's the capacity building. That initiative is also there in the CA Institute. Capacity building initiative. Small firms merge ಮಾಡಿ becoming large firms. All the benefits are also being given, and government is also actually actively supporting, saying, why don't you come up with an alternative? Let compete with the Big Four anta. And then the third option available for all chartered accountants who qualify is to set up their own practice and become an entrepreneur. So you are your own boss. At the same time, you're your own servant also. You are the master and the servant both. When you have your own setup, you are the master and the servant both. But it gives you a lot of pleasure when rewarding. It's satisfying actually when you actually take up a case and win it for them, or the advice is taken well and you succeed in the matter. It's satisfying that okay, your understanding of law was helpful and you helped the client win the case. So
It's like being in practice, so you, what do you say, love doing it. And you have different career options. You can become, you want to get on a teaching line, you will obviously, that's open for you. In the finance and other sector, you can go and teach. So the world is open actually, because you have that skill sets to survive. It's one of the tough, as I repeat, it's one of the toughest courses. You have the skill sets to clear this, you will be able to survive anywhere. Maybe, which is why probably I'm able to dabble in politics also and manage it. ಲಾಸ್ಟ್ಲಿ ಅಂಡರ್ಡಾಗ್ಸ್ ದಟ್ ಯು ಥಿಂಕ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸಿನ್ಸ್ ಸಿ ಎ ಆಗಿ ಯು ಗೈಸ್ ಕೀಪ್ ಹ್ಯಾವಿಂಗ್ ಅ ಲುಕ್ಔಟ್ ಏನೋ ಇನ್ ಟರ್ಮ್ಸ್ ಆಫ್ ನೆಕ್ಸ್ಟು ಪ್ರಾಮಿಸಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದೇನು, ಸೊ ಆ ಥರ ಲಾಸ್ಟ್ಲಿ ನಮ್ಮ ಆಡಿಯನ್ಸ್ಗೆ ಸೇವಿಂಗ್ ಟಿಪ್ಸ್ ಒಂದಷ್ಟು ಕೊಡೋದಾದರೆ, ಒಂದಷ್ಟು ರೂಲ್ಸ್ ಏನೋ ಆಫ್ ಸೇವಿಂಗ್ಸ್ ಪ್ಲಸ್ ವೇರ್ ಟು ಸೇವ್. See, thumb rule of savings ಅಂತ ಬಂದಾಗ, actually if you're earning say 1 rupee, what I personally believe is at least 30% of it you should save after taxes, because 1 rupee, if you're assuming you pay 30% as income tax and you're left with, from 100 rupees you're left with 70 rupees. At least 30% of it you should save for the future, at least, if not more. ಸರಿ, In the balance, what is available to you, you have your expenditures, you have your luxury, you have your whatever. So that 30%, when it keeps multiplying at the end of a tenure of 5 years or 10 years, that corpus is much more. But people look at it differently. I would always suggest save first, spend later, so that for a rainy day you always have your backup ready. ಏಕೆಂದರೆ ಯು ಹ್ಯಾವ್ ಫೇರ್ ವೆದರ್ ಫ್ರೆಂಡ್ಸ್ ಎವ್ರಿವೇರ್. ಕಷ್ಟ ಇದ್ದಾಗ ಯಾರು ಬರ್ತಾರೆ ಅಂತ ಹೇಳಿದ್ರೆ ಆಪದನ್ನ ನೀನೇ ಇಟ್ಕೊಂಡಿರ್ಬೇಕು ಅದನ್ನು. ಇದು ಹೇಳಿದ್ರಲ್ಲ, ಯಾವುದೋ ಕೋಟ್ ಓದಿದ್ದೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಚ್ ಆ್ಯಂಡ್ ಮಿಡಲ್ ಕ್ಲಾಸ್ ಅಂದರೆ, ಬಂದಿದ್ದ ದುಡ್ಡನ್ನು ಫಸ್ಟು ಮಿಡಲ್ ಕ್ಲಾಸ್ ಅವರು ಯೂಶ್ವಲಿ ಖರ್ಚು ಮಾಡಿ ಆಮೇಲೆ ಉಳಿಸ್ತಾರೆ. ರಿಚ್ ಅಂದರೆ ಫಸ್ಟು ಬಂದಿದ್ದ ದುಡ್ಡನ್ನು ಫಸ್ಟ್ ಸೇವ್ ಮಾಡಿ ಆಮೇಲೆ ಉಳಿದಿರೋದ್ರಲ್ಲಿ ಖರ್ಚು ಮಾಡ್ತಾರೆ ಅಂತ. ದಟ್ಸ್ ಆ್ಯಕ್ಚುಲಿ ದಿ ರೈಟ್ ವೇ. ಯಾಕಂದರೆ ನಂಗೆ ಇವತ್ತು 100 ರೂಪಾಯಿ ಬಂತು ಅಂತ ಹೇಳಿದ್ರೆ, ಅಥವಾ ಟ್ಯಾಕ್ಸ್ ಕಟ್ಟಿದ್ಮೇಲೆ 70 ರೂಪಾಯಿ ಬಂತು ಅಂತ ಹೇಳಿದ್ರೆ, ನಂಗೆ ಖರ್ಚುಗಳು 70 ರೂಪಾಯಿಗೆ ಇರುತ್ತೆ, ಮಾಡ್ಬೋದು. ನನಗೆ ತಾಕತ್ತಕ್ಕೆ ಮೀರಿ ಖರ್ಚು ಮಾಡ್ಬೋದು, ಅಥವಾ ಬೇಡ ನನಗೆ 20 ರೂಪಾಯಿ ಸೇವ್ ಮಾಡಲೇಬೇಕು 70 ರೂಪಾಯಲ್ಲಿ, 50 ರೂಪಾಯಿ ಮಾತ್ರ ನಾನು ಆದಾಯ ಅಂತ ಮೈಂಡ್ಸೆಟ್ ಮಾಡಿಕೊಂಡ್ರೆ ಹಿಸ್ ವೆಲ್ತ್ ವಿಲ್ ಮಲ್ಟಿಪ್ಲೈ. ಇಲ್ಲ ನಾನು 70 ರೂಪಾಯಿ ಖರ್ಚು ಮಾಡಿ ನಂಗೆ ಖರ್ಚುಗಳಿದೆ ಇರುತ್ತೆ, ಯಾವಾಗಲೂ ಇರುತ್ತೆ. ಹಾಂ, ದಟ್ ಬ್ಯಾಲೆನ್ಸ್. ಎಮರ್ಜೆನ್ಸಿ ಬಂದಾಗ ಖರ್ಚು ಮಾಡೋದು ಬೇರೆ, ಲಕ್ಸುರಿ ಖರ್ಚು ಮಾಡೋದು ಬೇರೆ. ನಾನೊಂದು 10,000 ಫಿಕ್ಸೆಡ್ ಡೆಪಾಸಿಟ್ ಹಾಕಿಡ್ಲಾ, ಅಥವಾ ಮ್ಯೂಚುವಲ್ ಫಂಡ್ಸ್ಗೆ ಹಾಕಲ್ಲ, ಅಥವಾ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್, ಶೂಸ್, ಸನ್ಗ್ಲಾಸಸ್ ತೊಗೊಳ್ಳ ಅಂತ ಕೇಳಿದಾಗ ಟೆಂಪರರಿಲಿ ಯು ವಿಲ್ ಫೀಲ್ ಹ್ಯಾಪಿ. ಏನೋ ಒಂದು ವಾಚ್ ತೊಗೊಂಡೆ, ಒಂದು ಬಟ್ಟೆ ತೊಗೊಂಡೆ, ಒಂದು ವಾರ ಆದಮೇಲೆ ಅದು ಆಯ್ತದು, ಎರಡು ಸತಿ ಹೋಗಿದ್ಮೇಲೆ ಶರ್ಟ್ ಪ್ಯಾಂಟ್ ಆಗೋಯ್ತದು. ಸೊ ಇಟ್ಸ್ ಲೈಕ್ ಅದೇ ವಾರ್ಡ್ರೋಬಲ್ಲಿ ಹಳೆ ಬಟ್ಟೆ ಜೊತೆ ಇಡ್ತೀರ ನೀವು ಅದನ್ನು. ಬಟ್ ಈ 10,000 ಬ್ಯಾಂಕಲ್ಲಿ ಹಾಕಿರೋದು ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕಿರೋದು ಅದು ಬೆಳೆಯುತ್ತೆ, ಇದು ಬೆಳೆಯಲ್ಲ. ಸೊ ಯು ಹ್ಯಾವ್ ಟು ಮೇಕ್ ದಟ್ ಫೈನ್ ಡಿಸ್ಟಿಂಕ್ಷನ್. ಫಸ್ಟ್ ಐ ವುಡ್ ಆಲ್ವೇಸ್ ಅಡ್ವೈಸ್, ಫಸ್ಟ್ ಸೇವ್ ದೆನ್ ಸ್ಪೆಂಡ್, ಸೊ ದಟ್ ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿದ್ದ ಟೈಮ್ಗೆ ನಿಮ್ಮ ಹಣನೇ ನಿಮಗೆ ಬರುತ್ತೆ. ಅವಾಗ ತಿರ್ಗಾ ಸಾಲ ಮಾಡೋದು, ತಿರ್ಗಾ ಇನ್ ದಟ್ ವಿಷಯಸ್ ಸೈಕಲ್ ಆಫ್ ಡೆಟ್ ಟ್ರ್ಯಾಪ್ ಬರಲ್ಲ. ಯು ಆರ್ ಸೆಲ್ಫ್ ಸಫಿಷಿಯೆಂಟ್, ಆತ್ಮನಿರ್ಭರ ಭಾರತ ಅಂತ ಹೇಳ್ತಾರೆ, ಹಂಗೆ ಸ್ವಾವಲಂಬಿಯಾಗಿ ಆತ್ಮನಿರ್ಭರವಾಗಿ ಇರ್ಬೋದು ನಾವು. ಎನಿ ಅದರ್ ಟಿಪ್ಸ್? ಸೇವಿಂಗ್ಸ್ 30% ಆಯಿತು. See, that's the benchmark. And ಈ ಹೋಮ್ ಲೋನ್ಸ್, ಲಾಟ್ ಆಫ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು ದಿಸ್ ಥಿಂಗ್ ಆಫ್ ಸ್ವಂತ ಮನೆ ಇರಬೇಕು ಅಂತ ಆಸೆ ಒಳ್ಳೆಯದು. ಆದರೆ ನೆವರ್ ಯುವರ್ EMI should never exceed, I would say 40%, some of them will say 50%, but I would say conservatively, if your EMI does not exceed 40% of your income, you're again good. 50% ದಾಗೆ ಮ್ಯಾನೇಜ್ ಮಾಡ್ಬೋದು, ಬಿಕಾಸ್ ಮನೆ ತೊಗೊಂಡಾಗ ನಿಮ್ಗೆ ಗೊತ್ತು ಸ್ಟ್ರೆಚ್ ಮಾಡ್ತೀರಾ. ಸೊ ಈಗ ನಮ್ಮ ಎಕ್ಸಾಂಪಲ್ ತೊಗೊಳ್ಳಿ, 70 ರೂಪಾಯಿ ಮಿಕ್ಕಿದಾಗ ಫಸ್ಟ್ 20 ಎತ್ತಿಟ್ಟು ಮಿಕ್ಕಿದ 50ರಲ್ಲಿ ನೀವು 50% ಕೊಡೋಕ್ಕಾಗತ್ತಾ? ಕಷ್ಟ. ಸೊ ಮನೆ ತೊಗೊಂಡಾಗ ಫಾರ್ ಸಮ್ ಇಯರ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಸೇವ್ ದಟ್ ಮ್ಯಾಂಡೇಟರಿ 30%, ಬಟ್ ಯುವರ್ ಹೋಮ್ EMI should never be more than 40 to 50%. 40% is maximum. In some cases, ಇಬ್ಬರು ಅರ್ನ್ ಮಾಡ್ತಾ ಇದ್ದಾರೆ, ದೇ ಕ್ಯಾನ್ ಮ್ಯಾನೇಜ್ ಅಂದಾಗ 50% ಹಂಗೆ ಹೋಗ್ಬೋದು. ಬಿಕಾಸ್ ಅದರ್ವೈಸ್ ಆ ಇಂಟ್ರೆಸ್ಟ್ ಕಾಸ್ಟ್ ನಿಮಗೆ ಇವತ್ತು ಅನಿಸುತ್ತೆ ನಾನು ಒಂದು 2 ಕೋಟಿ ಮನೆ ನಂದಿದೆ ಅಂತ, ಬಟ್ ನೀವು ತಿಂಗಳು ಇಂಟ್ರೆಸ್ಟ್ ಕಟ್ತೀರ, 20 ವರ್ಷ ಇಂಟ್ರೆಸ್ಟ್ ಕಟ್ತೀರ ಹೋಮ್ ಲೋನ್ಗೆ, ಅದು ಆಲ್ಮೋಸ್ಟ್ 2x 3x ಆಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಇನ್ ಯುವರ್ ಮೈಂಡ್ ಸೆಟ್ ಸೇಯಿಂಗ್ ವಾಟ್ ಈಸ್ ಯುವರ್ ಥಾಟ್. ನಂಗೆ ಇವತ್ತು ಸ್ವಂತ ಮನೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಸ್ವಂತ ಮನೆ ಅದು, ಬಟ್ ಆ್ಯಕ್ಚುಲಿ ಅದು 20 ವರ್ಷದ ಲೋನ್ ಇದೆ. ಈಗೋ ಅಂತಲೂ ಹೇಳೋಕ್ಕಾಗಲ್ಲ, ಕೆಲವ್ರಿಗೆ ಅದು ಒಂಥರ ಪ್ರೈಡ್, ಅದು ಸ್ವಂತ ಮನೆ. ಬಟ್ ಇಫ್ ಯು ಲುಕ್ ಅಟ್ ಇಟ್ ನಂಬರ್ ವೈಸ್, ನೀವು 20 years ಬ್ಯಾಕು ಬೆಂಗಳೂರು ಅವತ್ತಿನ ಔಟ್ಸ್ಕರ್ಟ್ಸ್ಗೆ ಹಾಕಿದ್ರೆ ದುಡ್ಡು, ಇವತ್ತು ಅದು ಎಲ್ಲೋ ಇದೆ. ಬಟ್
whether the market will grow with the same thing. So it depends. Real So estate home is loan the right investment in 2024 ಅಂತಾನೂ ಒಂದು ಪ್ರಶ್ನೆ. is real estate, gold, government securities. So always it's a mix of, and India, how we survived the 2008 recession also is because of our saving mentality. Most Indian people, middle class people would want to save. They will not want to spend first. But it is changing now. People are now spending more. So US economy runs on spending. And their credit levels are way beyond normal person can afford. But India ಆ ಸ್ಟೇಜ್ಗೆ ಹೋಗಿಲ್ಲ. But you may get there because of the exposure to global practices. And Youngsters also may get ಇವತ್ತಿಂದು driven away. Gen Z and Gen Alpha, first they want to spend on themselves. Yes, Spend first ಆಗಿದೆ, ಸೇವಿಂಗ್ಸ್ ನೆಕ್ಸ್ಟ್ ಆಗಿದೆ. correct. So a healthy balance ಇದ್ರೆ, save at least 30% of your income. Ensure that your home loan is not more than 40% of your. So you will have peace of mind. You need not worry if something goes wrong with you for some time. ಏನೋ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಒಂದು 6 ತಿಂಗಳು 1 ವರ್ಷ ಯೂಸ್ ಮಾಡೋಂಗಿಲ್ಲ. I would always suggest minimum 6 months to 9 months of your personal expenditure, you should have it as backup. 6 Really, months minimum, 1 year ideal. 1 year is very good. So even if you're not able to work for a year, your standard of living should not go down in that 1 year. See, emergency bantu, that is exception. But otherwise, your regular expenditure estidio, for 1 year, if you're able to have that as reserves, it will help you a long way. In your mindset is one, you know that you need not worry for small setbacks. ಆಯಿತು, ಯಾವುದೋ ಕೆಲಸ ಚೇಂಜ್ ಮಾಡಿದೆ ಅಥವಾ ಒಂದು ಕೆಲಸ ಹೋಯ್ತು. ಫಾರ್ ಸ್ಮಾಲ್ ಸೆಟ್ಬ್ಯಾಕ್ಸ್ ಯು ನೀಡ್ ನಾಟ್ ವರಿ, ನಂಗೆ ನಾಳೆ ಹಿಂಗೆ ಮನೆ ಹೆಂಗೆ ನಡೆಯುತ್ತೆ ಅಂತ ಚಿಂತೆ ಬರಬಾರ್ದು. ಯಾಕಂದರೆ ಫಸ್ಟ್ ನೀವು ಕೆಲಸ ಮಾಡಿದಾಗ 30% ಸೇವ್ ಮಾಡಿರ್ತೀರ. ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ದಿಸ್ ಆಲ್ಸೋ. ಆ 30%ಅಲ್ಲಿ ಒನ್ ಆಸ್ಪೆಕ್ಟ್ ಶುಡ್ ಬಿ, ಒನ್ ಥಿಂಗ್ ಶುಡ್ ಬಿ, ಓಕೆ ಇದರಲ್ಲಿ ಲಾಂಗ್ ಟರ್ಮ್ಗೆ ಇಷ್ಟು ಸೇವಿಂಗು, ಶಾರ್ಟ್ ಟರ್ಮ್ಗೆ ಇಷ್ಟು, 1 year ನನ್ನ ಮಿನಿಮಮ್ ಎಕ್ಸ್ಪೆಂಡಿಚರ್ ನಾನು ಇದನ್ನು ತೆಗೆದಿಟ್ಟಿದ್ದೀನಿ, ಇದನ್ನು ನಾನು ಖರ್ಚು ಮಾಡಲ್ಲ. ಸೊ ಎವ್ರಿ ಮಂತ್ ದಟ್ ಯು ಡೋಂಟ್ ಯೂಸ್ ಫ್ರಮ್ ದ್ಯಾಟ್, ನಿಮ್ಗೆ ಗೊತ್ತು ನಿಮ್ಮದು ಯುವರ್ ಸೇವಿಂಗ್ ಈಸ್ ಇನ್ಕ್ರೀಸಿಂಗ್ ಅಂತ. ಸೊ ಇಟ್ಸ್ ಅ ಮೈಂಡ್ ಸೆಟ್ ವಿಚ್ ಡ್ರೈವ್ಸ್ ಯು ಆ್ಯಕ್ಚುಲಿ. ಕಾಂಪೌಂಡ್ ಎಫೆಕ್ಟ್. Compound effect, one minimum emergency fund of 6 months to 1 year of your expenditure. See, it may look very difficult for everybody, but if you really think and ಮಾಡ್ಬೋದು ಅಂತ ಮನ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಕಷ್ಟ, ಕೆಲವು ಎಕ್ಸ್ಪೆಂಡಿಚರ್ನ ಕರ್ಬ್ ಮಾಡಿಕೊಂಡು ಖರ್ಚುಗಳು ಮಾಡಿದೆ. ಬಟ್ ಅದು ಅಭ್ಯಾಸ ಆಗೋದ್ರೆ ನಿಮ್ಮ ಮನ್ಸು ನಿಮ್ಮ ಮಾತು ಕೇಳೋದು, ಇಲ್ಲೆಲ್ಲ ಫಸ್ಟ್ ಸೇವ್ ಮಾಡು, ಆಮೇಲೆ ಖರ್ಚು ಅಂತ ಬಂದಾಗ ದೇ ವಿಲ್ ಅಲ್ಟಿಮೇಟ್ಲಿ ಎಮರ್ಜ್ ಆಸ್ ವಿನ್ನರ್ಸ್ ಇನ್ ಟರ್ಮ್ಸ್ ಆಫ್ ವೆಲ್ತ್ ಕ್ರಿಯೇಷನ್. ಅಮೇಝಿಂಗ್ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಫಾರ್ ಥ್ರೋಯಿಂಗ್ ಸಾಕಷ್ಟು ಲೈಟ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಲಾಸ್ಟ್ಲಿ ನಿಮ್ಗೊಂದು ಬುಕ್ ಕೊಡಬೇಕು ಜಸ್ಟ್ ಕ್ಯೂರಿಯಸ್ ಕಡೆಯಿಂದ. ಇಟ್ ಈಸ್ ಕಂಟೇಜಿಯಸ್ ಅಂತ, ಜೋನಾ ಬರ್ಗರ್, ಹೌ ಟು ಬಿಲ್ಡ್ ವರ್ಡ್ ಆಫ್ ಮೌತ್ ಇನ್ ದ ಡಿಜಿಟಲ್ ಏಜ್ ಅಂತ. ಸೊ ದಿಸ್ ಇಸ್ ಒನ್ ಬುಕ್. ನಾನು ಈಗ ಸೈನ್ ಮಾಡ್ತೀನಿ. ಇನ್ ದ ಮೀನ್ ಟೈಮ್ 2 ಅಥವಾ 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡಿ ನಾವು ಯಾರನ್ನು ಈ ಶೋಗೆ ಕರೆಸಬೇಕು ಅಂದರೆ, ಹೂ ಹ್ಯಾಸ್ that knowledge, who has that experience to share, whichever sector it could be. ಸಿ, ನೀವು ಚಾರ್ಟರ್ಡ್ ಅಕೌಂಟೆಂಟ್ ಫೀಲ್ಡ್ ಅಂತ ತೊಗೊಂಡ್ರೆ, ಒನ್ ಆಫ್ ದಿ ಗ್ರೇಟ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿ ಕ್ಯಾನ್ ಟೆಲ್ ಯು ಇಸ್ ಅಬೌಟ್ ಇನ್ 2 different fields. I can tell you. One, ನೀವು ಇನ್ಕಮ್ ಟ್ಯಾಕ್ಸ್ ಅಂತ ತೊಗೊಂಡ್ರೆ, ಒನ್ ಮಿಸ್ಟರ್ ಪದಮ್ ಕಿಂಚಾ ಅಂತ. He is an expert not only in income tax but international tax, and globally he is known as a chartered accountant who deals with direct taxes, income tax and other things. And you GST anta bandaga, there's one more person I've been fortunate to learn under both of them, S Venkatramani anta, who's been one of the great professionals in GST in terms of right from government, or also had engaged him in framing the law and other things. So 2 professionals from my field I can tell you, one in income tax, one in GST, who are top notch not only in Karnataka but known across the country in the chartered accountant field. And I'm sure you would have interviewed a lot of sportsmen, I'm sure. Any suggestion would if you have not gotten onto, I think you should invite Venkatesh Prasad to be on your show, because he is one man who will really throw up good light. Venkatesh Prasad or Anil Kumble, these are because they have made Karnataka proud on a global stage. And more so having represented India at the highest level for so many years. Kumble, Srinath, Dravid, this automatically come to our mind. These 4 Karnataka cricketers, Kumble, Srinath, Dravid and Venkatesh Prasad, these are, and from the, I'm sure from your, what do you say,
from medical profession, you should look at somebody. I'm sure you might have already interviewed Dr. Devi Shetty, but if not, Devi Shetty is one amazing personality whose suggestions and tips would be invaluable to your Heart health. no, but generally also how we built it and his vision for having that hospital and other Narayana things. Hridayalaya. It's actually a amazing journey, I would say. ವಿಲ್ ಡೆಫಿನೆಟ್ಲಿ ಗೆಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದಿದ್ದಾರೆ. ಆಲ್ಸೋ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ನಾರಾಯಣ ನೇತ್ರಾಲಯ ಚೇರ್ಮನ್ ಬಂದಿದ್ದಾರೆ. ಸೊ ಅಫ್ಕೋರ್ಸ್ ವಿಲ್ ಗೆಟ್ ಹಿಮ್. ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ಬುಕ್ ಫಾರ್ ಯು. ಎಸ್, Thank you. ಹಾಗೆ ನಂದಿನಿ ಈ ಕಡೆಯಿಂದ ಒಂದು ಹ್ಯಾಂಪರ್ ಇದೆ. Yes, this is ಯಾ ಆ್ಯಂಡ್ ಯಾ ಮೈಸೂರು ಸ್ಯಾಂಡಲ್. ಬಿಡ್ಲಾ? one more. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. Oh, thank you. ಯಾ ಬಿಡ್ಲಾ? ಸೊ ಐ ಹೋಪ್ ಇವತ್ತಿನ ಎಪಿಸೋಡ್ ಟ್ಯಾಕ್ಸೇಷನ್ ಬಗ್ಗೆ, ರೇಟ್ಸ್ ಬಗ್ಗೆ, ಪಾಲಿಸೀಸ್ ಬಗ್ಗೆ, ಲೇಮ್ಯಾನ್ ಒಂದು ಲೆನ್ಸಿಂದ ನೋಡೋದಾದರೆ ಸೇವಿಂಗ್ಸ್ ಬಗ್ಗೆ ಆ್ಯಂಡ್ ವಾಟ್ ಇಸ್ ಇಟ್ ಟು ಬಿ ಅ ಸಿ ಎ, ಒಂದು ಬೇಸಿಕ್ ಟು ಇಂಟರ್ಮೀಡಿಯೇಟ್ ಲೆವೆಲ್ನ ಡಿಸ್ಕಷನ್ ಇದಾಗಿತ್ತು. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು, ಇನ್ನೂ ಏನೇನು ಕ್ವೆಶನ್ಸ್ಗಳಿದೆ, ಎನಿಥಿಂಗ್ ದಟ್ ಯು ವಾಂಟ್ ಟು ಟೆಲ್ ಅಸ್ that you are watching us, comment section ಅಲ್ಲಿ ತಿಳಿಸಿ. ಆಲ್ಸೋ ನೆಕ್ಸ್ಟ್ ಗೆಸ್ಟ್ ರೆಕಮೆಂಡೇಷನ್ ಯಾರು ಅಂತ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ಸೇವಿಂಗ್ಸ್ ಬಗ್ಗೆ ತುಂಬ ಮಾತಾಡಿದ್ವಿ ಇವತ್ತು. ಸಿಂಪಲ್, ಎಲ್ಲರೂ ಸೇವ್ ಮಾಡಿ ಅಂತಾರೆ, ಬಟ್ ಸ್ಟ್ರಾಟಜಿ ಈಸ್ ಫೈನ್, ಬಟ್ ವಾಟ್ ಅಬೌಟ್ ದ ಟ್ಯಾಕ್ಟಿಕ್ಸ್, ಹೆಂಗೆ ಮಾಡ್ತೀರಾ? ಚಿಕ್ಕ ಚಿಕ್ಕ ಹೆಜ್ಜೆ ಅಂತ ಇಡ್ತೀರಾ. ನಾನು ಲಾಸ್ಟ್ ಟೈಮೇ ನಿಮಗೊಂದು ರಿಮೈಂಡರ್ ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್, ಈ ವಾರ 10 ರೂಪಾಯಿ ಸೇವ್ ಮಾಡ್ತೀರಾ, ನೆಕ್ಸ್ಟ್ ವಾರ ಡಬಲ್ ಮಾಡಬೇಕು, 20 ರೂಪಾಯಿ ಮಾಡಬೇಕು, ಅದ್ರ ನೆಕ್ಸ್ಟ್ ವಾರ 40 ರೂಪಾಯಿ ಮಾಡಬೇಕು. ಸೊ ಇದೇ ಥರ ಆ ಕಾಂಪೌಂಡ್ ಎಫೆಕ್ಟಲ್ಲೇ ಡಬಲ್ ಆಗ್ತಾನೆ ಇರಬೇಕು. ಸೊ ಈ ಥರ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್, ಓನ್ಲಿ ಹನಿ ಏನೋ ಸೇರಿದ್ರೇ ಹಳ್ಳ. ಸೊ ವಿಚ್ ಇಸ್ ಕಮಿಂಗ್ ಟು ರಿಯಾಲಿಟಿ ಥ್ರೂ ದೀಸ್ ವರ್ಡ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಸೋ ಕಾಲ್ಡ್. ಸೊ ಐ ಹೋಪ್ ಈ ಟಿಪ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್, ಆ್ಯಂಡ್ ದಟ್ ವಾಸ್ ಪ್ರಶಾಂತ್ ಅವರು. ಥ್ಯಾಂಕ್ ಯು ಪ್ರಶಾಂತ್, ಆಲ್ ದ ಬೆಸ್ಟ್ ಆ್ಯಂಡ್ ಫಾರ್ ಯುವರ್ ಜರ್ನಿ. ಮೇ ಯು ಏನು ಹೇಳಬೇಕು, ಮೇ ಯು ಮೀಟ್ ಲೆಸ್ ರೇಡ್ಸ್ ಅನ್ಬೇಕಾ, ಮೇ ಯು ಹ್ಯಾವ್ ಅ ಅಕೌಂಟ್ಸ್ ಬುಕ್ ಫಿಲ್ಡ್ ವಿತ್ ಓನ್ಲಿ ಪಾಸಿಟಿವ್ ಮೆಮರೀಸ್ ಅನ್ಬೇಕಾ. for me. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. Thank you. ಯಾ.